ಅಲ್ಲ ಇಬ್ಬರದಾತಿ ಇನ್ನಿಬ್ಬರ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ದಶಮಸ್ಕಂಧದ ಪೂರ್ವಾರ್ಥದಲ್ಲಿ ಶ್ರೀ ಕೃಷ್ಣಾವತಾರದ ಪೂರ್ವಭಾವಿ ಕೆಲವು ಅಂಶಗಳನ್ನು ಅನುಸಂಧಾನ ಮಾಡ್ತಾ ಬಂದ್ವಿ. ಹಾಗೂ ಕೃಷ್ಣಾವತಾರವನ್ನು ಯಾವ್ಯಾವ ರೀತಿ ಚಿಂತನೆ ಮಾಡಬಹುದು ಅಂತ ನೋಡಿದ್ವಿ. ಕೃಷ್ಣನಿಗಿಂತ ಮೊದಲು ಬಲರಾಮ ಹುಟ್ಟಿದ, ಅವನು ಶೇಷನ ಅವತಾರ, ಅವನನ್ನ ಅಣ್ಣನನ್ನಾಗಿ ಕೃಷ್ಣ ಯಾಕೆ ಮಾಡಿಕೊಂಡ ಅಂತ ತಿಳಿದ್ವಿ. ಪ್ರತಿ ಚರಿತ್ರೆ ಹಿಂದೆ ಧರ್ಮದ ಸ್ಥಾಪನೆ ಇದೆ. ಕೃಷ್ಣನ ನುಡಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಮಾತನ್ನ ಕೃಷ್ಣ ತಾನೇ ತನ್ನ ಚರಿತ್ರೆಗಳ ಮೂಲಕವಾಗಿ ಧರ್ಮದ ಸ್ಥಾಪನೆಯನ್ನು ಮಾಡ್ತಾ ಬರ್ತಾ ಇದ್ದಾನೆ ಅಂತ ನೋಡುತ್ತಿದ್ದೇವೆ. ಗರ್ಭದಲ್ಲಿ ಕೃಷ್ಣ ಪ್ರವೇಶ ಮಾಡಿದ್ದನ್ನು ಹ್ಯಾಕ್ ತಿಳಿಬೇಕು? ನಾವು ಗರ್ಭವಾಸ ಮಾಡ್ತೇವೆ. ನಮಗೆಲ್ಲ ಕಾರಣ ಗರ್ಭವಾಸ ಮಾಡಲಿಕ್ಕೆ ಕರ್ಮವೇ ಅಂತೆ. ತಾಯಿ ಗರ್ಭದಲ್ಲಿ ವಾಸ ಮಾಡಲಿಕ್ಕೆ ನಾವು ಮಾಡಿದ ಕರ್ಮ ಬಿಟ್ಟು ಮತ್ತೊಂದು ಕಾರಣ ಅಲ್ಲ. ಗರ್ಭವಾಸ ಮಾಡದೆ ಹುಟ್ಟುವವರು ಅಂತ ಹೇಳೂ ಇದ್ದಾರೆ. ಹುಟ್ಟಿನಲ್ಲಿ ಥರ ಇದೆ. ಅದರಲ್ಲಿ ಮನುಷ್ಯ ದೇಹ ಬರಬೇಕಾದ್ರೆ ಗರ್ಭವಾಸ ಆಗೇ ಆಗ್ತದೆ. ಅದರ ಹಿಂದಿರುವ ಕರ್ಮ ಭಗವಂತ ದೇವಕಿ ಗರ್ಭದಲ್ಲಿದ್ದಾಗ ಆತನಿಗೂ ಇತ್ತ ಅಂತ ಪ್ರಶ್ನೆ. ಅವನಿಗೂ ಕರ್ಮ ಕಾರಣವಾದ್ರೆ ನಮಗೂ ಅವನಿಗೂ ಏನಂಥ ವ್ಯತ್ಯಾಸ ಬರಲಿಲ್ಲ. ಈ ಚರ್ಚೆಯನ್ನು ಶಾಸ್ತ್ರಗಳಲ್ಲಿ ಮಾಡ್ತಾರೆ. ಗೀತೆಯಲ್ಲಿ ಕೃಷ್ಣ ಇದಕ್ಕೆ ಉತ್ತರ ನೀಡ್ತಾನೆ. ನಾನು ಉಳಿದವರಂತೆ ಕರ್ಮದ ನಿಯಮಕ್ಕೊಳಪಟ್ಟು ಗರ್ಭವಾಸ ಮಾಡಿ ಹುಟ್ಟಿದವನಲ್ಲ. ನನಗೆ ಕರ್ಮ ಬಂಧನ ಇಲ್ಲ. ಹಾಗಾಗಿ ಭಗವಂತನನ್ನ ಕರ್ಮಬಂಧನಕ್ಕೆ ಒಳಪಟ್ಟವ ಅಂತ ತಿಳಿಬಾರದು. ಕರ್ಮದಲ್ಲಿ ವಿಧ ವಿಧವಾದದ್ದಿದ್ದಾವೆ. ಯಾವ ಒಂದು ಕರ್ಮಕ್ಕೂ ಭಗವಂತ ಒಳಪಡಲ್ಲ. ಅದಕ್ಕೆ ಅವನನ್ನು ಉಪನಿಷತ್ತುಗಳು ಅಸಂಗ, ಕರ್ಮಕ್ಕೂ ಒಳಪಡಲ್ಲ, ಕರ್ಮದಿಂದ ಆಗುವ ಪರಿಣಾಮಕ್ಕೂ ಒಳಪಡಲ್ಲ. ನಾವು ಕರ್ಮಕ್ಕೂ ಬದ್ಧರು, ಕರ್ಮದಿಂದ ಆಗುವ ಪರಿಣಾಮ ಫಲಗಳಿಗೆಲ್ಲ ನಾವು ಬದ್ಧರಾಗಿದ್ದೇವೆ. ಈ ವಿಷಯವನ್ನು ಕೃಷ್ಣ ಹೇಳ್ತಾ, ನನ್ನ ಜನನದ ಗುಟ್ಟನ್ನು ತಿಳಿದ್ರೆ ಸಾಕು, ನಿನ್ನ ಜನನ ಇಲ್ಲ ಅನಿಸ್ತೇನೆ ಅರ್ಜುನ ಅಂತ ಗೀತೆಯಲ್ಲಿ ಹೇಳಿದ್ನಂತೆ.
ಜನ್ಮ ಕರ್ಮ ಚ ಮೇ ದಿವ್ಯಂ, ನಾನು ಜನಿಸಿದ ಹಿನ್ನೆಲೆಯನ್ನು ನೀನು ತಿಳಿದ್ರೆ ನಿನ್ನನ್ನ ಜನನ ರಹಿತನನ್ನಾಗಿ ಮಾಡ್ತೇನೆ. ಈ ಗೀತೆ ಮಾತಿಗೆ ಅಭಿಪ್ರಾಯ ಏನು ಅಂತ ನಾವು ಇಲ್ಲಿ ಹುಡುಕ್ಬೇಕು. ಹಾಗಾದ್ರೆ ಗರ್ಭವಾಸ ಕೃಷ್ಣ ಮಾಡಿದ್ದನ್ನ ಹ್ಯಾಕ್ ತಿಳಿಬೇಕು? ಅವನಿಗೆ ನಮ್ಮಂತೆ ಗರ್ಭವಾಸ ಇಲ್ಲ, ಕರ್ಮದ ನಿಯಮ ಇಲ್ಲ ಅಂತ ಅನ್ನೋದನ್ನ ಹ್ಯಾಕ್ ಸಮರ್ಥಿಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತದೆ ಭಾಗವತ. ಗರ್ಭದಲ್ಲಿ ಕೃಷ್ಣ ಬೆಳೀತಾ ಇದ್ದಾನೆ. ಕಾರಾಗೃಹದಲ್ಲಿ ಇಟ್ಟಿದ್ದ ಕಂಸ ದೇವಕಿ ವಸುದೇವರನ್ನ, ಯಾಕೆಂದ್ರೆ 8ನೇ ಮಗು ಅವನನ್ನ ಕೊಲ್ತದೆ ಅಂತ ಭಯ ಇತ್ತು. ಭಾರಿ ಭಯ ಕಂಸನಿಗೆ, ಮೃತ್ಯು ಭಯ. ಹುಟ್ಟಿದ ಕೂಡಲೇ ಕೊಲ್ಲಬೇಕು ಅಂತ. ಅದೇ ಸಮಯಕ್ಕೆ ಒಮ್ಮೆ ಬ್ರಹ್ಮದೇವರು ರುದ್ರದೇವರು ಒಟ್ಟಿಗೆ ಬಂದ್ರಂತೆ. ಆಕಾಶ ಮಾರ್ಗವಾಗಿ ಬಂದು ಕಾರಾಗೃಹದ ಹತ್ರ ಬಂದು ಶ್ರೀಕೃಷ್ಣ ಗರ್ಭದಲ್ಲಿ ಹೇಗಿದ್ದಾನೆ ಅಂತ ನೋಡಿ ಹೋಗೋಣ ಅಂತ ಅವರಿಗೆ ಕುತೂಹಲ. ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿ ಶೇಷನ ಮೇಲೆ ಪವಿಡಿಸುವಂತಹ ಅಪ್ರಾಕೃತನಾದ ಚಿನ್ಮಯ ಶ್ರೀಹರಿ ದೇವಕಿಯ ಮನುಷ್ಯ ಗರ್ಭದೊಳಗೆ ಹೇಗೆ ವಾಸ ಮಾಡಿದಾನೆ ಅಂತ ನೋಡೋ ಕುತೂಹಲ ಆಯ್ತಂತೆ. ಬಂದು ನೋಡ್ತಾರೆ ಕೃಷ್ಣನನ್ನ. ಅಲ್ಲಿ ಹೇಗಿದ್ದಾನೋ ಶ್ವೇತದ್ವೀಪ ಅನಂತಾಸನಗಳಲ್ಲಿ ಗರ್ಭದಲ್ಲೂ ಹಾಗೆ ಕಂಡಂತವರಿಗೆ. ಆಗ ಅವರಿಬ್ಬರು ಸೇರಿ ಒಂದು ಸ್ತೋತ್ರ ಮಾಡ್ತಾರೆ. ಅದನ್ನ ಗರ್ಭಸ್ತುತಿ ಅಂತ ಕರೀತದೆ. ಪೂರ್ವಾರ್ಧ ಶ್ರವಣ ಮಾಡುವಾಗ ಇವೆಲ್ಲ ಪ್ರಮುಖವಾದ ಘಟ್ಟಗಳು. ಗರ್ಭಸ್ತುತಿಯ ಶ್ಲೋಕಗಳು ಬಹಳ ಇವೆ, ಸಂಖ್ಯೆಯಿಂದ ಬಹಳ, ಅರ್ಥದಿಂದ ಇನ್ನಿಷ್ಟು ಬಹಳ. ಕೆಲವು ಅಂಶಗಳನ್ನು ಮಾತ್ರ ಚಿಂತಿಸಿ ಮುಂದೆ ಹೋಗೋಣ. ಮೊದಲನೇ ಶ್ಲೋಕ ಬ್ರಹ್ಮರುದ್ರದೇವರು ಹೇಳಿದ್ದು, ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಏಕಾಯನೋಸೋ ದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚಶಿಫಃ ಷಡಾತ್ಮಾ ಸಪ್ತತ್ವಗಷ್ಟವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಹ್ಯಾದಿವೃಕ್ಷಃ. ಹೀಗೆ ಗರ್ಭಸ್ತುತಿ ಮುಂದುವರಿಯುತ್ತದೆ. ದಿನ ಇದನ್ನು ಶ್ರವಣ ಮಾಡ್ತಿದ್ರೆ ನಮಗೆ ಗರ್ಭವಾಸದಲ್ಲಿ ದುಃಖ ಇಲ್ಲ ಅಂತ ಮಾಡ್ತಾನಂತೆ ಶ್ರೀಹರಿ. ಗರ್ಭ ಬಹಳ ಚಿಕ್ಕದು. ಭಗವಂತ ಎಲ್ಲೆಡೆಯಲ್ಲಿ ವ್ಯಾಪಿಸಿರುವವನು. ಕೆಲವರಿಗೆ ಅನಿಸ್ತದೆ ಎಲ್ಲೆಡೆ ವ್ಯಾಪಿಸಿರುವವನು ಚಿಕ್ಕ ಪ್ರದೇಶದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ ಅಂತ. ಓಂ ಅರ್ಭಕೌಕಸ್ತ್ವಾ ತದ್ವ್ಯಪದೇಶಾನ್ ನಿಚಾಯತ್ವಾದೇವಂ ವ್ಯೋಮವಚ್ಚ ಅಂತ ಬ್ರಹ್ಮಸೂತ್ರ. ಭಗವಂತ ಆಕಾಶದಂತೆ ಎಲ್ಲೆಡೆ ವ್ಯಾಪಿಸಿದಾನೆ ಅನ್ನೋದು ಒಂದು ತತ್ವ. ಆದರೆ ಭಗವಂತ ಅಲ್ಪ ಸ್ಥಾನದಲ್ಲಿಯೂ ಅಷ್ಟೇ ಅಪರಾಕೃತ ಚಿನ್ಮಯನಾಗಿ ಅಷ್ಟೇ ಶಕ್ತಿಯಿಂದ ಇದ್ದಾನೆ ಅನ್ನೋದು ಮತ್ತೊಂದು ತತ್ವ ಅಂತ. ಅದಕ್ಕೆ ಅರ್ಭಕೌಕಸ್ತ್ವ ಅಂತ ಕರೀತಾರೆ. ಅರ್ಭಕ ಅಂದ್ರೆ ಪುಟ್ಟ ಜಾಗ, ಸಣ್ಣ ಜಾಗ. ಹಾಗಾಗಿ ಗರ್ಭ ಪುಟ್ಟ ಜಾಗವಾದರೂ ಆಕಾಶದಷ್ಟು ವ್ಯಾಪಿಸಿದವನೇ ಅಲ್ಲಿಯೂ ವಾಸ ಮಾಡಿದ್ದಾನೆ ಅಂತ ಅನುಸಂಧಾನ ಮಾಡಬೇಕಂತ. ಅಲ್ಲಿ ಹೇಗಿದ್ದ ಅಂತ ಸ್ತೋತ್ರ ಮಾಡ್ತಾ ಬರ್ತಾರೆ. ಭಗವಂತನ ವೇದದಲ್ಲಿ ಹೇಳಿದ ಮಹಿಮೆಗಳಿವೆಲ್ಲ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಸತ್ಯಂ. ನೋಡಿ, ಈ ಶ್ಲೋಕದಲ್ಲಿ 8 ಬಾರಿ ಸತ್ಯಪದ ಬಂದಿದೆ ಅಂತ ಎಣಿಸಿದ್ವಿ ನಾವು. ಅನೇಕ ಬಾರಿ ಸತ್ಯಪದ ಬಂದಿದೆ. ಸತ್ಯ ಪಾರಮಾರ್ಥಿಕ ಅಂತ ಅರ್ಥ. ಸತ್ಯ ಅಂದ್ರೆ ಪಾರಮಾರ್ಥಿಕ. ಭಗವಂತನಿಗೆ ಸತ್ಯವ್ರತ ಅಂತ ಕರೀತಾರೆ. ಭಗವಂತನು ಒಂದು ವ್ರತ ಧಾರಣೆ ಮಾಡಿದ್ದಾನೆ. ನಾವು ಎಲ್ಲ ಒಂದೊಂದು ವ್ರತ ಧರಿಸಿರ್ತೇವೆ. ಏಕಾದಶಿ ವ್ರತ, ಚಾತುರ್ಮಾಸ್ಯ ವ್ರತ ಅಂತ ಪ್ರಸಿದ್ಧಿ ಇದೆ ಅಲ್ಲ. ಸ್ತ್ರೀಯರಿಗೆಲ್ಲ ಪತಿವ್ರತ, ಪುರುಷರಿಗೆಲ್ಲ ಪತ್ನಿ ವ್ರತ. ಪತ್ನಿ ವ್ರತ ಅಂತ ಒಂದಿದೆ, ಅದು ಬೇರೆ ಬೇರೆ ಸಂಹಿತೆಗಳಲ್ಲಿ ಇದೆ, ಅದನ್ನು ನೋಡ್ಬೋದು. ಹಾಗೆ ಒಂದೊಂದು ವ್ರತ ಒಬ್ಬೊಬ್ರು ಧರಿಸಿದ್ರೆ ಭಗವಂತ ಒಂದು ವ್ರತ ಧರಿಸಿದಾನೆ. ಅದರ ಹೆಸರು ಏನು ಅಂದ್ರೆ ಸತ್ಯ ಅನ್ನೋ ವ್ರತ ಅಂತ. ಸತ್ಯವ್ರತಂ. ಸಂಸ್ಕೃತದಲ್ಲಿ ವ್ರತ ಶಬ್ದಕ್ಕೆ 2 ಅರ್ಥ ಇದೆ, ವಿರುದ್ಧವಾದ ಅರ್ಥ. ವ್ರತ ಅಂದ್ರೆ ಬಿಡೋದು ಅಂತ, ವ್ರತ ಅಂದ್ರೆ ಹಿಡಿಯೋದು ಅಂತ. 2 ಅರ್ಥ ನಿಮಗೆ ಡಿಕ್ಷನರಿಯಲ್ಲಿ ಸಿಗ್ತದೆ ವ್ರತ ಶಬ್ದಕ್ಕೆ. ಚಾತುರ್ಮಾಸ್ಯದಲ್ಲಿ ಶಾಖವ್ರತ ಅಂತ ಹೆಸರಿದೆ ಅಲ್ಲ,
ಅಲ್ಲಿ ವ್ರತ ಶಬ್ದಕ್ಕೆ ಬಿಡೋದು ಅಂತ ಅರ್ಥ ಅಂತ. ಆವಾಗ ಶಾಖೆಯನ್ನು ತಿನ್ನಬಾರದು ಅಂತ ಅರ್ಥ. ಕಾಯಿಪಲ್ಯ ತಿನ್ನೋದು ಇಲ್ಲಂತೆ. ಮೊದಲನೇ ವ್ರತ ಶಾಖ ವ್ರತ ಅಂತ ಪ್ರಾರಂಭ ಆಗ್ತದಲ್ಲ ಆಷಾಢದಲ್ಲಿ. ಅದೇ ಒಂದು ವೇಳೆ ಫಾಲ್ಗುಣ ಮಾಸದಲ್ಲಿ ಒಂದು ಪಯೋವ್ರತ ಅಂತ ಮಾಡ್ತಾರೆ, ಬಹಳ ಪ್ರಸಿದ್ಧ. ಅದು ಭಾಗವತದಲ್ಲಿ ಈಗಾಗಲೇ ನೀವು ಕೇಳಿರ್ತೀರಿ ಅನ್ಕೊಂಡಿದ್ದೇನೆ. ಅದಿತಿ ಕಶ್ಯಪರು ಮಾಡಿದ್ದು ಪಯೋವ್ರತ. ಆ ವ್ರತದಲ್ಲಿ ವ್ರತ ಶಬ್ದಕ್ಕೆ ಹಾಲನ್ನು ಬಿಡೋದು ಅಂತ ಅರ್ಥ ಅಲ್ಲಂತೆ, ಹಾಲನ್ನು ಮಾತ್ರ ಸ್ವೀಕರಿಸೋದು ಅಂತ ಅರ್ಥ ಅಂತ. ಹೀಗೆ ವ್ರತ ಅನ್ನೋ ಒಂದೇ ಪದ ಸಂಸ್ಕೃತದಲ್ಲಿ ಎರಡು ಅರ್ಥದಲ್ಲಿ, ವಿರುದ್ಧವಾದ ಅರ್ಥದಲ್ಲಿ ಪ್ರಸಿದ್ಧಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದೆ ಪತಿವ್ರತ ಅಂದ್ರೆ ಪತಿಯನ್ನು ಬಿಡೋದು ಅಂತ ಅರ್ಥ ಅಲ್ಲ, ಶಾಖವ್ರತ ಅಂದ್ರೆ ಶಾಖ ಬಿಡೋದು ಅನ್ನೋ ಅರ್ಥ ಪತಿವ್ರತಕ್ಕೆ ಮಾಡಿಬಿಟ್ರೆ ಹಾಗಿಲ್ಲ. ಪತ್ನಿ ವ್ರತ ಅಂದ್ರೆ ಪತ್ನಿನ ಬಿಡೋದು ಅಂತ ಅರ್ಥ ಅಲ್ಲ ಅಲ್ಲಿ. ಈ ಅಭಿಪ್ರಾಯಗಳನ್ನ ಸಂಸ್ಕೃತ ಬಲ್ಲವರು ಬೇಗ ನಾವು ಅನುಸಂಧಾನಕ್ಕೆ ಬರಬಹುದು, ತಿಳಿದುಕೊಳ್ಬಹುದು. ಭಗವಂತ ಸತ್ಯವ್ರತ ಅಂದ್ರೆ ಸತ್ಯ ಬಿಡೋದು ಅನ್ನೋ ಅರ್ಥ ಅಲ್ಲ, ಸತ್ಯವನ್ ಮಾತ್ರ ಧರಿಸಿರೋದು. ಅದಕ್ಕೆ ಅವನಿಗೆ ಸತ್ಯವ್ರತಂ ಅಂತ ಬ್ರಹ್ಮದೇವರು ಕರೆದ್ರಂತ. ಸತ್ಯ ಪರಂ, ಭಗವಂತ ಯಾವಾಗಲೂ ಪ್ರಾಮಾಣಿಕವಾದ ವಸ್ತುವಿನ ಪರವಾಗಿರ್ತಾನಂತ. ದೇವರು ಸತ್ಯಪರ, ಸುಳ್ಳು ಪರ ಅಲ್ಲ. ಕೆಲವರು ಅಧಿಕಾರ ಬರೋ ತನಕ ಸತ್ಯಪರರಿರ್ತಾರೆ, ಅಧಿಕಾರ ಸಿಕ್ಕ ಕೂಡ್ಲೇನೆ ಅಸತ್ಯಪರರಾಗ್ಬಿಡ್ತಾರೆ. ಹಾಗೆ ದೇವರಲ್ಲ, ಅವನು ಸತ್ಯ ಪರಂ ತ್ರಿಸತ್ಯಂ. ಬಹಳ ಅರ್ಥಗರ್ಭಿತವಾದ ಮಾತು. ತ್ರಿಸತ್ಯಂ ಅಂದ್ರೆ ಮೂರು ಸತ್, ಮೂರಿದ್ದಾವಂತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಮೂರು. ಆ ಮೂರೂ ಕೂಡ ಇವನ ಮಹಿಮೆಯನ್ನೇ ಕೊಂಡಾಡ್ಲಿಕ್ಕೆ ಹೊರಟಿದ್ದಾವೆ. ಅದಕ್ಕೆ ಇವನಿಗೆ ತ್ರಿಸತ್ಯಂ ಅಂತ ಬ್ರಹ್ಮದೇವರು ಕರೀತಾರೆ. ಋಗ್ವೇದ ಪ್ರತಿಪಾದ್ಯನು ದೇವರೇ. ಋಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧು. ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾಹ. ವೇದಗಳಲ್ಲಿ ಎಷ್ಟು ಅಕ್ಷರಗಳಿವೆ, ಪ್ರತಿಯೊಂದು ಭಗವಂತನನ್ನ, ಅವನ ಮಹಿಮೆಯನ್ನ ತಿಳಿಸ್ಲಿಕ್ಕೇ ಹೊರಟಿರೋವಂತ. ಹಾಗಾಗಿ ಮೂರೂ ವೇದಗಳು ಭಗವಂತನನ್ನ ಕೊಂಡಾಡ್ತಾವೆ. ಅಪೌರುಷೇಯವಾದ ವೇದವಾಣಿ ದೇವರ ಮಹಿಮೆಯನ್ನು ತಿಳಿಸ್ಲಿಕ್ಕಿದ್ದಾವೆ. ಹೀಗೆಲ್ಲ ಭಗವಂತನ ಸ್ವರೂಪವನ್ನು ತಿಳಿಸ್ತಾ ಬರ್ತಾರೆ. ಅದೇ ಈ ಶ್ಲೋಕಗಳು. ದೇವರನ್ನ ಸ್ತೋತ್ರ ಮಾಡುವಾಗ ಮೂರು ಪ್ರಮುಖ ಅಂಶ ಕಂಡು ಬರ್ತದೆ. ಸೃಷ್ಟಿಯಾದಿಗಳೆಲ್ಲ ದೇವರಿಂದ ಆಗ್ತದೆ ಅನ್ನೋದು ಒಂದು ಅಂಶ, ಅದು ಈ ಸ್ತೋತ್ರದಲ್ಲಿ ಕಂಡು ಬರೋದು. ಸೃಷ್ಟಿ ಮಾಡುವಾಗಲೂ ಭಗವಂತ ಯಾರ ಅಧೀನ ಅಲ್ಲ ಅಂತ ಹೇಳೋದು ಮತ್ತೊಂದು ಅಂಶ. ಯಾರ ಅಧೀನ ಅಲ್ಲ ದೇವರು. ಮೂರನೇ ಅಂಶ, ಅಪಾರವಾದ ಭಕ್ತರ ಮೇಲೆ ಕರುಣೆ ಅವನಿಗಿದೆ ಅನ್ನೋದು ಮತ್ತೊಂದು ಅಂಶ. ಅದಕ್ಕೆ ಪದೇ ಪದೇ ಜಗನ್ನಾಥದಾಸರು ಈ ಭಾಗವತವನ್ನೆಲ್ಲ ಅರಿದು ಕುಡಿದ್ರಿಂದ ಕರುಣೆಯ ಗುಣವನ್ನ ಹೆಚ್ಚು ವರ್ಣನೆ ಮಾಡ್ತಾರೆ. ಕರುಣಾಸಂಧಿ ಅಂತ ಕೇಳಿರ್ಬೇಕು. ಅವೆಲ್ಲ ಈ ಭಾಗವತದಲ್ಲಿ ಬಂದ ಅಲ್ಲಲ್ಲಿಯ ಸ್ತೋತ್ರಗಳದ್ದೇ ಸಾರ. ಅದು ದೇವರಲ್ಲಿ ನಾವು ಈ ಗುಣ ಯಾವಾಗಲೂ ಚಿಂತನೆ ಮಾಡಬೇಕು. ಎಷ್ಟು ಕರುಣೆ ದೇವರಿಗೆ, ಅದನ್ನು ನಿರ್ವ್ಯಾಜ ಕರುಣೆ ಅಂತ ಕರೀತಾರೆ. ನಮ್ಮಿಂದ ಏನು ಲಾಭ ಇಲ್ದಿದ್ರು ಅಪಾರವಾದ ಕರುಣೆಯನ್ನು ನಮ್ಮ ಮೇಲೆ ತೋರಿಸ್ತಾನೆ. ಅದಕ್ಕೆ ಹೇಳ್ತಾರೆ, ಏನು ಕರುಣಾನಿಧಿಯೋ ಹರಿಭಕ್ತೇನು ಭಕ್ತಾಧೀನನೋ. ಆ ಕರುಣೆನೇ ಅದ್ಭುತ. ಒಂದು ಮಾತು ಬರ್ತದೆ ಇಲ್ಲಿ, ಬ್ರಹ್ಮದೇವರು ಹೇಳುವ ಸ್ತೋತ್ರ. ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತಃ ನ ಭವಾಯ ಕಲ್ಪತೆ. ಇದು ಗರ್ಭಸ್ತುತಿಯಲ್ಲಿರುವ ಮತ್ತೊಂದು ಶ್ಲೋಕ. ಏನಿದೆ ಅರ್ಥ? ಭಗವಂತನನ್ನ ಸಂಸಾರದಿಂದ ಮುಕ್ತನನ್ನು ಮಾಡು ಅಂತ ಕೇಳೋದಲ್ಲ ಅಷ್ಟೇ. ಹೀಗಿದ್ರೆ ತಾನಾಗೆ ಮುಕ್ತನಾಗಿ ಬಿಡ್ತಾನಂತೆ ಜೀವ. ಹೇಗಿದ್ರೆ ಇಂಥದ್ದನ್ನ ಮಾಡ್ತಾ ಇರ್ಬೇಕು. ಶೃಣ್ವನ್ ಗೃಣನ್, ಭಗವಂತನ ಬಗ್ಗೆ ಯಾವಾಗಲೂ ಶ್ರವಣ ಮಾಡೋ ಅಭ್ಯಾಸ ಮಾಡ್ಕೊಳ್ಬೇಕಂತ. ಗೃಣನ್, ಬರೀ ತಾನು ಇನ್ನೊಬ್ಬರಿಂದ ಶ್ರವಣ ಮಾಡೋದಲ್ದೇನೆ ಬಾಯಲ್ಲಿ ತಾನೇ ಇನ್ನೊಬ್ಬರಿಗೆ ಶ್ರವಣ ಮಾಡಿಸ್ಬೇಕು ಅಂದ್ರೆ ಗೃಣನ್, ಅವನ ನಾಮ ಕಥೆಗಳನ್ನು ಹೇಳುವ ಅಭ್ಯಾಸ ಮಾಡಿಕೊಳ್ಬೇಕು. ಸಂಸ್ಮರಯಶ್ಚ ಚಿಂತಯನ್, ತಾನೂ ಸ್ಮರಣೆ ಮಾಡಬೇಕು, ಇನ್ನೊಬ್ಬರಿಗೂ ಚಿಂತನೆ ಮಾಡಿಸ್ಬೇಕಂತ. ಚಿಂತನೆ ತಾನೂ ಮಾಡಬೇಕು, ಮತ್ತೊಬ್ಬರಿಗೂ ಮಾಡಿಸ್ಬೇಕು.
ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ. ಭಗವಂತನ ಮಂಗಲಮಯವಾದ ನಾಮ, ಮಂಗಲಮಯವಾದ ರೂಪ, ಅವುಗಳನ್ನು ಶ್ರವಣ ಮನನ ನಿಧಿಧ್ಯಾಸನ ಸ್ಮರಣ ಚಿಂತನೆಗಳನ್ನು ಮಾಡ್ತಾ ಇದ್ರೆ ಭಗವಂತ ಇಷ್ಟು ಮಾಡ್ತಿದ್ದಾನಲ್ಲ ಅಂತ ಅವನನ್ನು ಸಂಸಾರದಿಂದ ದೂರ ಮಾಡಿಬಿಡ್ತಾನೆ. ಇದೇ ನೋಡಿ ನಿಜವಾದ ಸಾಧನೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಇಲ್ಲಿ ನಾವು ಚಿಂತಿಸಬೇಕಾದ ಅಂಶ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ, ಬಹಳ ಮುಖ್ಯವಾದ ಅಂಶ. ಯಾವುದೇ ಕಾರ್ಯ ಮಾಡ್ತಿರ್ಲಿ, ನಮ್ಮ ಬದುಕಿನಲ್ಲಿ ಇಂಥದ್ದೇ ಕೆಲಸ ಅಂತ ನಾವು ಎಷ್ಟು ನಿಗದಿಪಡಿಸ್ಕೊಂಡ್ರು ಅದಷ್ಟೇ ಮಾಡ್ತೇವೆ ಅಂತಿಲ್ಲ, ಅದರ ಮೇಲೆ ಮತ್ತೊಂದಿಷ್ಟು ಸೇರ್ಕೊಳ್ತದೆ. ಅದನ್ನೆಲ್ಲ ಮಾಡಬೇಕಾದ್ರೆ ದೇವರ ಸ್ಮರಣೆ ಮಾಡ್ಲಿಕ್ಕೆ ಆಗ್ತದೋ ಇಲ್ವೋ? ಬ್ರಹ್ಮದೇವರು ಹೇಳ್ಕೊಡ್ತಾರೆ, ಮನಸ್ಸು ದೇವರ ಕಡೆ ಇಟ್ಟು ಮಾಡ್ತೀರಿ, ಉಳಿದೆಲ್ಲ ಸರಿ ಹೋಗ್ತದೆ ಅಂತಂತಾರೆ. ಯಸ್ತ್ವಚ್ಚರಣಾರವಿಂದಯೋ ಕ್ರಿಯಾಸು. ನೋಡಿ, ಈ ಮಾತನ್ನು ಎಷ್ಟು ಚೆನ್ನಾಗಿ ಜಗನ್ನಾಥದಾಸರು ತಮ್ಮ ಮಾತಿನಲ್ಲಿ ಅದನ್ನು ಕನ್ನಡೀಕರಿಸಿದರು. ಮಕ್ಕಳಾಡಿಸುವಾಗ ಮಡದಿಯೊಳಕರದಿ ಕರೆವಾಗ ಬಿಕ್ಕುವಾಗ ಎಲ್ಲ ಹೇಳಿ ವಿವರಣೆ ಕೊಟ್ರಲ್ಲ, ಅದು ಈ ಮಾತಿನ ಅರ್ಥ. ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ. ಏನೇ ಮಾಡ್ತಿರು ಭಗವಂತನ ಪಾದಕಮಲಗಳಲ್ಲಿ ಮನಸ್ಸಿನಿಟ್ಟು ಮಾಡಿಬಿಡಪ್ಪ. ಅಷ್ಟು ಕರುಣೆ ಇನ್ಯಾರಿಗೂ ಇಲ್ಲ. ನಾವಿವತ್ತು ದೇವರನ್ನು ಬಿಟ್ಟು ಇನ್ಯಾರನ್ನಾದ್ರೂ ಹೀಗೆ ಸ್ಮರಣೆ ಮಾಡ್ಕೊಂಡು ಕೆಲಸ ಮಾಡಿದ್ರೆ ನಮ್ಮನ್ನ ಸಂತೋಷದಿಂದ ಇಟ್ಟವ್ರು ಯಾರಾದ್ರೂ ನೋಡಿದಿರ? ಅದಕ್ಕೆ ಜನಪ ಮೆಚ್ಚಿದ ರೀವ ಧನ ವಾಹನ ವಿಭೂಷಣಗಳ ಅಂತಾರೆ ಜಗನ್ನಾಥದಾಸರು. ಒಬ್ಬ ರಾಜ ಬಹಳ ಸಂತುಷ್ಟನಾಗಿದ್ದಾನೆ ನಮ್ಮ ಹಾಡಿನಿಂದ, ನಮ್ಮ ನೃತ್ಯದಿಂದ, ನಾವು ಬರೆದ ಕಾವ್ಯದಿಂದ ಅಂದ್ರೆ ಧನ ಕೊಡಬಹುದು, ವಾಹನ ಕೊಡಬಹುದು, ಅಥವಾ ತನ್ನ ಕೈಯಲ್ಲಿ ಹಾಕಿದಂಥ ಒಂದು ಬಂಗಾರದ ಕಡಗ ಕೊಡಬಹುದಷ್ಟೇ. ತನ್ನನ್ನೇ ಕೊಡುವಂಥ ರಾಜ ಯಾರಾದ್ರೂ ಇದ್ದಾನ? ದೇವರು ಹಾಗಲ್ಲ. ಜಗದ್ರಾಜನಾದ ಭಗವಂತ ಮೆಚ್ಚಿದ ಅಂತಂದ್ರೆ ನಮ್ಮಿಂದ ಸಂತುಷ್ಟನಾದ್ರೆ ತನ್ನನ್ನೇ ಕೊಡ್ತಾನೆ. ಇಷ್ಟು ಕರುಣಾಶಾಲಿ ಜಗತ್ತಿನಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರಂತೆ. ಈ ಅಂಶಗಳೆಲ್ಲ ಭಾಗವತದಲ್ಲಿ ಬಂದದ್ದನ್ನೇ ಅನುಸಂಧಾನಕ್ಕೆ ತಂದದ್ದು. ಇಂಥ ಹೇ ಕೃಷ್ಣ, ಗರ್ಭಾಂಬುದಿಯಲ್ಲಿ ವಾಸ ಮಾಡ್ತಾ ಇದ್ದಿ, ನೀನು ಹೊರಬಂದು ಭೂಭಾರ ಹರಣ ಮಾಡು. ಎಲ್ಲ ನಿನ್ನ ಅವತಾರಗಳು ಭಕ್ತರ ಕ್ಷೇಮಕ್ಕಾಗಿ ಆಗ್ತದೆ ಅಂತ ನಾನು ತಿಳಿದಿದ್ದೇನೆ ಅಂತ ಸ್ತೋತ್ರ ಮಾಡಿದ್ದಾರೆ. ಯಾವ್ಯಾವ ಅವತಾರ ಭಕ್ತರ ಕ್ಷೇಮಕ್ಕಾಗಿಯೇ ಮಾಡಿರುವ ಅವತಾರಗಳಂತೆ ಅಲ್ಲ, ಅದನ್ನು ಒಂದು ಪಟ್ಟಿ ಮಾಡ್ತಾರೆ ಬ್ರಹ್ಮದೇವರು. ಮತ್ಸ್ಯಾಶ್ವ ಕಚ್ಛಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರಃ ತ್ವಂಪಾಸಿನ ಸ್ತ್ರಿಭುವನಂಚ ಯಥಾಧುನೇಶ ಭಾರಂ ಭುವೋ ಹರಯದೂತ್ತಮ ವಂದನಂತೆ. ಇದು ಗರ್ಭಸ್ತುತಿಯಲ್ಲಿ ಕೊನೆಯಲ್ಲಿ ಬರುವಂಥ ಒಂದು ಮಾತು. ಮತ್ಸ್ಯನಾಗಿ ಅವತರಿಸಿದ್ದಿ ನೋಡಿ, ಹಿಂದಿನ ಭಾಗವತ ಎಲ್ಲ ಮತ್ತೆ ಸ್ಮರಣೆಗೆ ಬರ್ತದೆ. ಈಗ ಮತ್ಸ್ಯನಾಗಿ ಭಗವಂತ ಅವತರಿಸಿದ್ನಲ್ಲ, ಭಗವಂತ ತನಗೋಸ್ಕರ ಮಾಡಿದ ಅವತಾರನ. ವೇದಗಳನ್ನು ಅಪಹರಿಸಿದಂಥ ಒಬ್ಬ ಅಸುರ, ಹಯಗ್ರೀವಾಸುರ, ಅವನನ್ನು ಕೊಂದು ವೇದ ಸಾಹಿತ್ಯ ಪ್ರಪಂಚಕ್ಕೆ ಬೇಕೇ ಬೇಕದು, ಇಲ್ದಿದ್ರೆ ಏನಾದೀತು ಅಂತ ಆ ವೇದಕ್ಕೋಸ್ಕರ, ವೇದ ಸಜ್ಜನರಿಗೆ ಬೇಕು ಅಂತ ಅನ್ನೋದಕ್ಕೋಸ್ಕರ ಹಯಗ್ರೀವನನ್ನು ಕೊಲ್ದು ವೇದ ವಾಪಸ್ ತಂದ ಅಂತ ಕಥೆ. ಹಾಗಾದ್ರೆ ಮತ್ಸ್ಯಾವತಾರ ಆದದ್ದು ದೇವರಿಗೋಸ್ಕರನೋ ನಮಗೋಸ್ಕರನೋ? ಮತ್ಸ್ಯ ಅಶ್ವ ಕಚ್ಚಪ ನೃಸಿಂಹ. ಅಶ್ವ ಹಯಗ್ರೀವ ಅವತಾರ ಅಂತ ಮಾಡಿದಾನೆ, ಆಗಲೂ ವೇದಗಳನ್ನು ರಕ್ಷಿಸಿ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ಅಂತ ಕಥೆ. ಹಯಗ್ರೀವ ಅವತಾರ ಆದದ್ದು ಅದು ಬ್ರಹ್ಮದೇವರಿಗೋಸ್ಕರ, ವೇದಗಳಿಗೋಸ್ಕರ ಅಂತ ಕಥೆ. ಕಚ್ಚಪ ಅಂದ್ರೆ ಕೂರ್ಮ ಅವತಾರಕ್ಕೆ ಕಚ್ಚಪ ಅಂತ ಕರೀತಾರೆ. ಯಾರಿಗೋಸ್ಕರ ಮಾಡಿದ ಕೂರ್ಮ? ದೇವತೆಗಳೆಲ್ಲ ಭಾರ ಯಾರು ಹೊರೋರು ಇನ್ನೂ ಈ ಬೆಟ್ಟದ್ದು ಅಂತ ಚಿಂತಾಕ್ರಾಂತರಾದ್ರು. ಆ ದೇವತೆಗಳಿಗೋಸ್ಕರ ತಾನು ಕೂರ್ಮನಾದ. ನರಸಿಂಹನಾದದ್ದು ಪ್ರಹ್ಲಾದನಿಗೋಸ್ಕರ ಅಲ್ವೇ? ವರಾಹನಾದದ್ದು, ಹಂಸ ಅಂತ ಅವತಾರ ಮಾಡಿದ್ದು ರಾಜನ್ಯ ವಿಪ್ರ ವಿಬುಧೇಶು. ಹೀಗೆ ಭಗವಂತ ರಾಜನ್ಯ ಕ್ಷತ್ರಿಯನಾದ ರಾಮನಾದ, ವಿಪ್ರ ವೇದವ್ಯಾಸನಾದ
ಹೀಗೆ ಒಂದೊಂದು ಅವತಾರಗಳು ಭಗವಂತ ಮಾಡಿದ್ದು ತನ್ನ ಭಕ್ತರಿಗೋಸ್ಕರನೇ ಹೊರತು ತನಗಾಗಿ ಅಲ್ಲ. ಇಷ್ಟು ಅವತಾರ ಮಾಡಿ ಭಕ್ತರ ರಕ್ಷಿಸುವಂತಹ ಹೇ ಕೃಷ್ಣ, ಈಗ ನೀನು ಈ ದೇವಕಿಯ ಗರ್ಭದಲ್ಲಿ ವಾಸ ಮಾಡ್ತಾ ಇದ್ದಿ, ಭೂಮಿಯ ಭಾರ ಹರಣ ಮಾಡಲಿಕ್ಕೆ ಅವತರಿಸಿ ಬಾ ಅಂತ ನಿನಗೆ ನಮಸ್ಕರಿಸ್ತೇನೆ. ಹೀಗೆ ತ್ವಂಪಾಸಿನ ಸ್ತ್ರಿಭುವನಂ ತ್ವಂಪಾಸಿನ ಸ್ತ್ರಿಭುವನಂಚ ಯಥಾ ಅಧುನಾ ಈಶಾ. ಹಿಂದೆಲ್ಲ ಹೇಗೆ ರಕ್ಷಣೆ ಮಾಡ್ತಾ ಬಂದಿದ್ದಿ ಭಕ್ತರನ್ನ, ಈಗಲೂ ಹಾಗೆ ರಕ್ಷಣೆ ಮಾಡಲಿಕ್ಕೋಸ್ಕರ ಭೂಮಿಗೆ ಬಾ, ನಿನಗೆ ನನ್ನ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇಲ್ಲಿ ದೇವರ ಕರುಣೆ ಅವರು ಚಿಂತನೆ ಮಾಡಿದ್ದು, ಅದನ್ನು ನಾವು ಅನುಸಂಧಾನ ಮಾಡಬೇಕು. ಇಂಥ ಗರ್ಭಸ್ತುತಿ ಬ್ರಹ್ಮರುದ್ರದೇವರು ಮಾಡಬೇಕಾದ್ರೆ ಗರ್ಭದೊಳಗಿರುವವನು ಸಾಮಾನ್ಯ ಮನುಷ್ಯನ? ಇದು ಯುಕ್ತಿ. ಸಾಮಾನ್ಯ ಮನುಷ್ಯರನ್ನು ಬ್ರಹ್ಮರುದ್ರದೇವರು ಬಂದು ಸ್ತೋತ್ರ ಮಾಡಿದ್ದು ಎಲ್ಲಾದ್ರೂ ಇತಿಹಾಸದಲ್ಲಿ ಇದೆನಾ? ಈ ಯುಕ್ತಿಯಿಂದಲಾದರೂ ದೇವಕಿ ಗರ್ಭದಲ್ಲಿ ಜನಿಸಿದಂತಹ ಕೃಷ್ಣ ನಿಮ್ಮಂತೆ ಸಾಮಾನ್ಯ ಮನುಷ್ಯನಲ್ಲ ಅನ್ನೋದು ಮತ್ತಷ್ಟು ಸ್ಪಷ್ಟವಾಗ್ತದೆ. ಆಗಲೇ ತಿಳಿಸಿದಂತೆ ಈ ಗರ್ಭವಾಸಾದಿಗಳಲ್ಲಿ ನಾವು ದುಃಖ ಅನುಭವಿಸ್ತೇವೆ. ಭಗವಂತನನ್ನ ಚಿನ್ಮಯನಿದ್ದಾನೆ, ಸಾಕಾರನಿದ್ದಾನೆ, ಅಲ್ಲಿಯೂ ಭಗವಂತ ಹೇಗಿದ್ದ, ಹೇಗೆ ಪೌಡಿಸ್ತಿದ್ದ ಅಂತ ಇಷ್ಟು ವರ್ಣಿಸಿದ್ರಿಂದ ನಮ್ಮಂತೆ ಆತ ಕರ್ಮದ ಬಂಧನಕ್ಕೊಳಪಟ್ಟು ದುಃಖವನ್ನು ಅನುಭವಿಸಿ ಮಲದ ಸಂಪರ್ಕಕ್ಕೆ ಒಳಪಟ್ಟವನಲ್ಲ. ಇದರಿಂದ ಇದು ಸಿದ್ಧವಾಗ್ತದೆ ಅಂತ ತಿಳ್ಕೊಳ್ಬೇಕು. ಅಂಥ ಕೃಷ್ಣ ಅಂತ ಅನುಸಂಧಾನ ಮಾಡಿಸಿದ್ರು. ಇವನಿಗಿಂತ 6 ಜನ ಮೊದಲೇ ಹುಟ್ಟಿದವರು. ನಿನ್ನೆ ಅದರ ಪ್ರಾರಂಭ ಆಗಿತ್ತು. ಷಡ್ಗರ್ಭರು ಅಂತ ಹೆಸರವರಿಗೆ. ಅವ್ರು ಯಾರೂ ಉಳಿಲಿಲ್ಲ. ಹುಟ್ಟುತ್ತಾರೆ, ಕಂಸ ಬರ್ತಿದ್ದ, ಹುಟ್ಟಿದ ಮಗುನ ಕೈಗೆ ತಗೊಳ್ತಿದ್ದ, ನೆಲಕ್ಕೆ ಅಪ್ಪಳಿಸ್ತಿದ್ದ. ಅವನಿಗದು ಅಭ್ಯಾಸ ಆಗಿತ್ತು, ಶಿಶು ಹತ್ಯೆ. ಇಂಥ ನೀಚ ಕಂಸ 6 ಜನರನ್ನು ಕೊಂದಲ್ಲ. ಸಂಶಯ ಬರ್ಬೋದು, ಯಾರ 6 ಜನ ಹುಟ್ಟಿದ ಕೂಡಲೇ ಸತ್ರಲ್ಲ ಅಂತ. ಅದಕ್ಕೆ ವಿವರಣೆ ಕೊಡ್ತಾರೆ. ಮರೀಚಿ ಋಷಿಗಳಿಗೆ 6 ಜನ ಮಕ್ಕಳಿದ್ರಂತೆ. ಒಳ್ಳೆ ಆಚಾರಶೀಲರು, ಸತ್ಯವಂತರು, ವೇದ ತಿಳಿದವರು. ಅಂಥ ಮಹಾನುಭಾವರಾಗಿ ಮರೀಚಿ ಋಷಿಗಳ ಮಕ್ಕಳಾಗಿ ಒಂದು ಅಪರಾಧ ಮಾಡಿಬಿಟ್ರಂತೆ. ದೇವಲ ಅಂತ ಒಬ್ಬ ಋಷಿಗಳು, ನೋಡ್ಲಿಕ್ಕೆ ತೆಳ್ಳಗಿದ್ರು, ಬ್ರಹ್ಮ ಋಷಿಗಳು. ಅವರನ್ನು ನೋಡಿ ಇವರು ಅಪಹಾಸ ಮಾಡಿದ್ರು. ದೇವಲ್ ಋಷಿಗಳೇ, ಎಷ್ಟು ತೆಳ್ಳಗಿದ್ದೀರಿ, ನಿಮಗೆ ಕಾಮ ಜಾಸ್ತಿ ಅಂತಂದ್ರಂತೆ. ತೆಳ್ಳಗಿದ್ದವರನ್ನು ನೋಡಿ ಕಾಮ ಜಾಸ್ತಿ ಅಂದ್ರೆ ಸರಿನೇ? ಇಷ್ಟು ತಿಳಿದವರಾದರೂ ಕೂಡ ದೇವಲರನ್ನು ಹಾಸ್ಯ ಮಾಡಿದ್ದಕ್ಕೆ ಬ್ರಹ್ಮರ್ಷಿಗಳು ದೇವಲರು ಶಾಪ ಹಾಕ್ತಾರೆ, ನೀವು ಅಸುರರಾಗಿ ಹುಟ್ಟ್ರಿ. ವ್ಯಕ್ತಿಯ ಶರೀರ ನೋಡಿ ಅವನನ್ನು ಅಲುಗಳಿಬಾರ್ದು, ಹಾಸ್ಯ ಮಾಡಬಾರ್ದು. ಶರೀರ ಬೇರೆ, ಆತ್ಮ ಬೇರೆ. ಇವತ್ತು ನಾವು ಬುದ್ಧಿವಂತಿಕೆ ಮೆರಿಬೇಕಾಗಿದೆ. ಇವತ್ತು ಲೋಕದೊಳಗಾಗ್ತಿರುವ ಆಗು ಹೋಗುಗಳನ್ನು ನೋಡಿ ಆ ವ್ಯಕ್ತಿಯನ್ನು ಹೀಗಳಿಯೋದು ಜಾಸ್ತಿ. ಪ್ರಜ್ಞಾವಂತ ಸಮಾಜವೇ ಹೀಗಾದ್ರೆ ಹೇಗೆ? ಅದಕ್ಕೆಲ್ಲ ಇದೊಂದು ಶಿಕ್ಷಣ. ಇಷ್ಟು ತಿಳುವಳಿಕೆ ಇದ್ದು ನಿಮ್ಮಂಥವರು ನನ್ನ ನೋಡಿ, ನನ್ನ ದೇಹ ನೋಡಿ ನನ್ನನ್ನ ಹೀಯಾಳಿಸ್ತೀರಾ? ನೀವು ಬ್ರಾಹ್ಮಣರಾಗಿ ವಿಪ್ರರಾಗಿರ್ಲಿಕ್ಕೆ ಲಾಯಕಲ್ಲ, ಅಸುರರಾಗಬೇಕು ನೀವು ಅಂತ ಶಾಪ ಹಾಕಿಬಿಟ್ರಂತೆ. ಅಸುರರಾಗಬೇಕು ಅಂತ ಶಾಪ ಹಾಕಿದ ಕೂಡಲೇ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಕಾಲನೇಮಿ ಅಂತ ಒಬ್ಬ ರಾಕ್ಷಸ, ಹಿರಣ್ಯಾಕ್ಷನ ಮಗ. ಹಿರಣ್ಯಾಕ್ಷನೂ ಒಬ್ಬ ರಾಕ್ಷಸ. ದಿತಿ ಕಶ್ಯಪರಲ್ಲಿ ಹುಟ್ಟಿದ್ದ, ದಿತಿ ಕಶ್ಯಪರಲ್ಲಿ ಹುಟ್ಟಿದ ದೈತ್ಯ. ಹಿರಣ್ಯಕಶಿಪು ಹಿರಣ್ಯಾಕ್ಷರಲ್ಲಿ ಹಿರಣ್ಯಾಕ್ಷನ ಮಗ ಕಾಲನೇಮಿ. ಕಾಲನೇಮಿಯ ಮಕ್ಕಳಾಗಿ ಮರೀಚಿಗಳ ಮಕ್ಕಳು 6 ಜನ ಹುಟ್ಟಿದ್ರು ಅಂತ ಕಥೆ. ಹುಟ್ಟಿದಾಗ ಬ್ರಹ್ಮನ ಕುರಿತು ತಪಸ್ ಮಾಡ್ತಾರೆ. ಅಸುರ ಸ್ವಭಾವ, ಅವರು ಹುಟ್ಟಿದ ಮೇಲೆ ಅಸುರ ಯೋನಿಯಲ್ಲಿ ಸ್ವಭಾವಕ್ಕನುಗುಣ ಬ್ರಹ್ಮನನ್ನು ತಪಸ್ ಮಾಡಿ ಅವಧ್ಯತ್ವ ಅಜೇಯತ್ವ ಕೇಳ್ಕೊಳ್ಳೋದಂತ. ಯಾವಾಗಲೂ ಅಷ್ಟೆ, ಲೋಕದಲ್ಲಿ ಯಾರೂ ನಮಗೆ ಶತ್ರುಗಳಿರಬಾರ್ದು, ಯಾರು ಶತ್ರುಗಳಾಗಿ ಬಂದರೂ ನಮ್ಮನ್ನು ಸೋಲಿಸಬಾರ್ದು. ಇದು ಎರಡೂ ಅಧಿಕಾರ ವಹಿಸ್ಕೊಳ್ಳೋ ಮುನ್ನವೇ ತಯಾರು ಮಾಡ್ಕೊಂಡೇ ವಹಿಸ್ಕೊಳ್ತಾರೆ ಕೆಲವರೆಲ್ಲ. ಅದಕ್ಕೆ ಏನು ಬೇಕಾದರೂ ತಯಾರಿ ಮಾಡಿರ್ತಾರೆ, ನಮಗೆ ಅರ್ಥ ಆಗಿರಲ್ಲ ಅಷ್ಟೇ. ಮುಖ ಸಾಧು ಥರ ಇರ್ತದೆ. ಅವರೆಲ್ಲ ಆ ಗುಂಪಿಗೆ ಸೇರ್ತವ್ರು. ಬ್ರಹ್ಮ ತಪಸ್ಸಿಗೆ ಮೆಚ್ಚಿದ ಕೂಡಲೇ ಏನು ವರ ಕೇಳಬೇಕು, ನೀವು ಏನು ಬೇಕು ಅಂತ ಕೇಳ್ತಿದ್ದೀರಿ ಕೇಳಿ. ಏನಲ್ಲ, ನಾವು ಅವಧ್ಯರಾಗಬೇಕು, ಅಜೇಯರಾಗಬೇಕು ಅಂತ ತಪಸ್ಸು ಮಾಡಿದ್ವಿ. ಸರಿ ಅಂತ ತಪಸ್ಸಿಗೆ ವರ ಕೊಟ್ಟ ಬ್ರಹ್ಮ. ಅದೃಶ್ಯನಾದ.
ಹಿರಣ್ಯಕಶ್ಯಪನ ಹತ್ರ ಬಂದ್ರಂತೆ. ಹಿರಣ್ಯಕಶ್ಯಪನು ವರ ಪಡ್ಕೊಂಡಿದ್ದ ಕಥೆ ಹಿಂದೆ ನಾವು ಕೇಳಿದ್ದೇವೆ. ಇವರು ಹಿರಣ್ಯಾಕ್ಷನ ಮೊಮ್ಮಕ್ಕಳು. ಹಾಗಾಗಿ ತನಗೂ ಮೊಮ್ಮಕ್ಕಳೇ, ಹಿರಣ್ಯಕಶ್ಯಪುವಿಗೂ ಮೊಮ್ಮಕ್ಕಳು ಬ್ರಹ್ಮನನ್ನು ವರ ಪಡ್ಕೊಂಡು ಬಂದಿದ್ದಾರೆ ತಪಸ್ಸು ಮಾಡಿ ಅಂತ ಕೇಳಿ ಸಿಟ್ಟಾಗಿದ್ದ ಹಿರಣ್ಯಕಶ್ಯಪು. ಇವನ ಬಳಿಗೆ ಬಂದ್ರೆ ಹಿರಣ್ಯಕಶ್ಯಪು ಶಾಪ ಹಾಕಿದ್ನಂತೆ. ಎಂಥ ಎಡವಟ್ಟು ಮಾಡಿದ್ರಿ, ನನಗಿಂತ ಭೂಮಿಯಲ್ಲಿ ಮತ್ತೊಬ್ಬನು ಯಾರಿದ್ದಾನೆ, ನೀವು ಹೋಗಿ ಹೋಗಿ ಬ್ರಹ್ಮನನ್ನು ತಪಸ್ ಮಾಡಿ ಕೇಳ್ಕೊಳ್ಬೇಕಾಯ್ತಲ್ಲ, ನಾನೇ ಇದ್ದೆ ವರ ಕೊಡ್ಲಿಕ್ಕೆ, ಅವನನ್ನು ಯಾಕೆ ತಪಸ್ಸು ಮಾಡಿ ಕೇಳ್ಕೊಂಡ್ರಿ ಅಂತ ಸಿಟ್ಟಾಗಿ ಶಾಪ ಹಾಕಿದ್ನ. ನಿಮ್ಮಪ್ಪನೇ ನಿಮ್ಮನ್ನು ಕೊಲ್ಲೋ ಹಾಗಾಗ್ಲಿ ಶಾಪ ಹಾಕಿಬಿಟ್ಟು. ಏನೇನಾಗಿರ್ತದೆ ಘಟನೆಗಳು ಅಂತ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಬದುಕಿನಲ್ಲಿ. ಶಾಪ ಹಾಕಿದ್ದು ಹಿರಣ್ಯಕಶ್ಯಪು, ನಿಮ್ಮಪ್ಪ ಕೊಲ್ಲೋ ಹಾಗಾಗ್ಲಿ ಅಂತ. ವರ ಕೊಟ್ಟದ್ದು ಬ್ರಹ್ಮದೇವರು, ನೀವು ಅವಧ್ಯರಾಗ್ರಿ ಅಂತ. ಅದಕ್ಕೂ ಹಿಂದೆ ಶಾಪ ಕೊಟ್ಟದ್ದು ದೇವಲ್ ಋಷಿಗಳು. ಆಗ ಹುಟ್ಟಿದ್ದು ಮರೀಚ ಋಷಿಗಳ ಮಕ್ಕಳಾಗಿ. ಅವಾಗ ನಿಜವಾಗ್ಲೂ ಸಾತ್ವಿಕರೇ, ಆಮೇಲೆ ಅಸುರಾದ್ರು. ಈ 6 ಜನ ಮಕ್ಕಳು ಈ ರೀತಿ ಅಸುರರಾಗಿ ಅವಧ್ಯತ್ವನೂ ಪಡೆದು ಶಾಪನೂ ಪಡೆದಿರುವಾಗ ಭಗವಂತ ಇದೇ 6 ಮಕ್ಕಳನ್ನ ದುರ್ಗೆಗೆ ಹೇಳಿ ದೇವಕಿ ಗರ್ಭದಲ್ಲಿ ಒಬ್ಬೊಬ್ಬರನ್ನಾಗಿ ಸರದಿ ಪ್ರಕಾರ ಕಳಿಸಿಸಿದ್ನಂತೆ. ಗರ್ಭವಾಸ ಮಾಡಿ ಗರ್ಭವಾಸದ ದುಃಖ ಅನುಭವಿಸಬೇಕು. ಆಮೇಲೆ ಅವರು ಹೊರಗೆ ಹುಟ್ಟಬೇಕು. ಹುಟ್ಟಿದ ಕೂಡಲೇ ಕಂಸ ಬರಬೇಕು. ಕಂಸ ಯಾರು ಅಂದ್ರೆ ಹಿಂದೆ ಹಿರಣ್ಯಾಕ್ಷನ ಮಗ ಕಾಲನೇಮಿ ಆಗಿದ್ನಲ್ಲ, ಅವನೇ ದ್ವಾಪರದೊಳಗೆ ಕಂಸನಾಗಿ ಹುಟ್ಟಿದ್ದಂತೆ. ಉಗ್ರಸೇನನ ಹೆಂಡತಿಯಲ್ಲಿ ಹುಟ್ಟಿದ್ದ ಅಂತ ಪುರಾಣ ಹೇಳ್ತದೆ. ಉಗ್ರಸೇನನ ಮಡದಿಯಲ್ಲಿ ಹುಟ್ಟಿ ಬಂದಂತೆ. ದ್ರುಮಿಳ ಅಂತ ಒಬ್ಬನಿಂದ ಹುಟ್ಟಿದ್ದು, ಕಂಸನಿಂದ ಅಲ್ಲ ಅನ್ನೋ ಮಾಹಿತಿಯನ್ನು ಭಾಗವತ ಕೊಡ್ತದೆ. ಹೀಗೆ ಕಾಲನೇಮಿ ಹಿರಣ್ಯಾಕ್ಷನ ಮಗ, ಅವನೇ ಕಂಸನಾಗಿ ಭೂಮಿಯಲ್ಲಿ ಹುಟ್ಟಿದ. ಅವನು ಯಾರು, ನಮ್ಮೊಳಗೆ ಎಲ್ಲಿರ್ತಾನೆ, ಅವನ ಕಾರ್ಯ ಏನು ಅಂತ ಭಗವತ್ಪಾದರು ಹೇಳ್ತಾರೆ. ನಾವು ಎಷ್ಟೇ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡುವಾಗಲೂ ನಮ್ಮ ಮನಸ್ಸಿನೊಳಗೆ ಒಂದು ದುಷ್ಕಾಮನೆ ಉಂಟಾಗ್ತದೆ. ದುಷ್ಕಾಮನೆ ಅಂದ್ರೆ ಕೆಟ್ಟ ಕಾಮ, ಕೆಟ್ಟ ವಿಷಯಗಳು ಬರ್ಲಿಕ್ಕೆ ಶುರುವಾಗ್ತವೆ. ಏನೇ ಮಾಡ್ತೀವಿ ಅಂತ ಹೊರಟಾಗ್ಲೂ ಮನಸ್ಸು ಕೆಟ್ಟದಾಗ ಆಲೋಚನೆ ಮಾಡ್ತದೆ, ಅಪೇಕ್ಷೆ ಪಡ್ತದೆ. ಆ ದುಷ್ಕಾಮನೆಯನ್ನು ಹುಟ್ಟಿಸ್ಲಿಕ್ಕೆ ಪ್ರೇರಕ ದೈತ್ಯ ಅಂದ್ರೆ ಕಾಲನೇಮಿ ಅಂತ ತಿಳಿಸ್ತಾರೆ. ಒಳ್ಳೊಳ್ಳೆ ಕಾಮನೆಗಳನ್ನು ಹುಟ್ಟಿಸೋರು ಇಂದ್ರದೇವರು, ರುದ್ರದೇವರು ಮನಸ್ಸಿನಲ್ಲಿ. ಪುರಾಣ ಕೇಳೋಣ, ಪುರಾಣ ಹೇಳೋಣ, ಹೇಳಿಸೋಣ, ದೇವರ ಪೂಜೆ ಮಾಡೋಣ, ಆಚಾರ ಮಾಡೋಣ, ಒಳ್ಳೊಳ್ಳೆ ಆಹಾರ ತರೋಣ, ಇದೆಲ್ಲ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಬರೋದೆಲ್ಲ ಇಂದ್ರ ಮತ್ತು ರುದ್ರದೇವರು ಮಾಡಿಸ್ತಾರೆ. ಚಂದ್ರನು ಮನೋನಿಯಾಮಕನೇ. ಅದೇ ಇದಕ್ಕೆ ವಿರುದ್ಧವಾಗಿ ಬರ್ತದೆ. ಬಹುಶಃ 80% ಅದೇ ಜಾಸ್ತಿ ಬರ್ತಿರ್ತದೆ ಅನ್ನಿಸ್ತದೆ. ಅದಕ್ಕೇನದ್ರ ಪಟ್ಟಿ ಪ್ರತ್ಯೇಕ ಹೇಳೋದೇ ಬೇಕಾಗಿಲ್ಲ. ಅದನ್ನೆಲ್ಲ ಮಾಡಿಸೋನು ಕಾಲನೇಮಿ. ಅವನು ಹುಟ್ಟಿದ್ದ. ಅವನ ಕಡೆಯಿಂದ ಸಾವು ಈ 6 ಜನರಿಗೆ ಆಗಬೇಕಿತ್ತು, ಹಿರಣ್ಯಕಶ್ಯಪುವಿನ ಶಾಪದಂತೆ. ಅದಕ್ಕೆ ಭಗವಂತ 6 ಜನ ಅಸುರರನ್ನ ಬೆಟ್ಟದಲ್ಲಿರೋ ಒಂದು ಗುಹೆಯಲ್ಲಿ ನಿದ್ರೆ ಬರೋ ಹಾಗೆ ಮಾಡಿಸಿಸಿದ್ನಂತೆ ದುರ್ಗೆಗೆ ಹೇಳಿ. ಒಂದು ದೇಹದಿಂದ ನಿದ್ರೆಯ ಅನುಭವ, ಆ ಒಳಗಿರೋ ಜೀವನನ್ನ ಒಂದು ವಿಭಾಗ ಮಾಡಿದ್ದಂತೆ. ಒಂದಂಶದ ವಿಭಾಗ ದೇವಕಿ ಗರ್ಭವಾಸದ ದುಃಖದ ಅನುಭವ ಅಂತೆ. 9 ತಿಂಗಳು ಹುಟ್ಟಿದ ಮೇಲೆ, ಅಂದ್ರೆ ಗರ್ಭವಾಸ ಅನುಭವಿಸಿ ಹುಟ್ಟಿದ ಮೇಲೆ ಕಂಸ ಬರಬೇಕು, ಕೊಲ್ಲಬೇಕು. ಶಿಶು ದೇಹ ಕೆಳಗೆ ಬಿದ್ದಾಗ ಅಂಶ ಜೀವನನ್ನ ಗುಹೆಯಲ್ಲಿ ಮಲಗಿದ ದೇಹದೊಳಗೆ ಮತ್ತೆ ಸೇರಿಸ್ಬೇಕಂತ. ಹೀಗೆ ಸೇರಿಸು ಒಂದಂಶ ವಿಭಾಗ, ಒಂದಂಶ ದೇವಕಿ ಗರ್ಭವಾಸದಲ್ಲಿ ಗರ್ಭದ ದುಃಖದ ಅನುಭವ, ಇನ್ನೊಂದು ದೇಹದಿಂದ ಗುಹೆ ಒಳಗೆ ಅಲ್ಲಿ ಅವರಿಗೆ ನಿದ್ರೆಯ ಅನುಭವ. ಏಕಕಾಲದಲ್ಲಿ ಒಬ್ಬನೇ ಜೀವನಿಗೆ ಗರ್ಭವಾಸದ ದುಃಖದ ಅನುಭವನೂ ಆಗಬೇಕು, ಶರೀರ ಇನ್ನೊಂದು ಅಸುರ ದೇಹದಿಂದ ನಿದ್ರೆಯ ಅನುಭವ ಆಗಬೇಕು ಅಂತ ತನ್ನ ಅಘಟಿತ ಘಟನಾ ಶಕ್ತಿ ತೋರಿಸಿದಂತಹ ಕಥೆ ಅಂದ್ರೆ ಅದು ಷಡ್ಗರ್ಭಾಸುರರ ಕಥೆ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಹೋಗಿ ಸೇರಿಸ್ಬೇಕಂತೆ ಆ ದೇಹ ಜೀವನನ್ನ ಆ ದೇಹದೊಳಗೆ. ಇದೆಲ್ಲ ದುರ್ಗೆಯಿಂದ ಮೂಲಕ ಮಾಡಿಸಿದ. 6 ಜನ ಮಕ್ಕಳನ್ನು ಹಾಗೆ ಮಾಡಿಸಿ ಕೊನೆಗೆ ಆ ಅಸುರರು ಪಾತಾಳದಲ್ಲಿ ಓಡಾಡ್ಕೊಂಡು ಇದ್ರಂತೆ. ನನಗೆ ಕೊಟ್ಟಿರೋ ವಿಷಯ ಭಾಗವತದ ಪೂರ್ವಾರ್ಧ ಮಾತ್ರ. ಆದ್ರೂ ಈ ಕಥೆ ಹೇಳ್ಬೇಕಾದ್ರೆ ಅನಿವಾರ್ಯ ಉತ್ತರಾರ್ಧದ ಒಂದು ಅಂಶ ಹೇಳ್ಬೇಕಾಗ್ತದೆ. ಭಾಗವತ ಸ್ಟಡಿ ಮಾಡ್ಬೇಕು, ಪೂರ್ಣ ಅರ್ಧಮರ್ಧ ವಿಚಾರ ಮಾಡೋದಲ್ಲ. ಉತ್ತರಾರ್ಧದಲ್ಲಿ ಒಂದು ಸಂದರ್ಭ ಬರ್ತದೆ. ದ್ವಾರಕಾಧೀಶನಾದ ಕೃಷ್ಣ ಅಲ್ಲಿಗೆ ಯಾದವರನ್ನೆಲ್ಲ ಕಳಿಸಿಕೊಟ್ಟ.
ಯಾದವರಲ್ಲಿ ದೇವಕಿ ವಸುದೇವ ಅವರೆಲ್ಲ ಯಾದವರೇ ಅಲ್ವೇ. ದ್ವಾರಕೆಯಲ್ಲಿರುವಾಗ ದೇವಕಿ ಅಪೇಕ್ಷೆ ಪಟ್ಲಂತೆ, ಕೃಷ್ಣನ್ ಬರಹೇಳು ನಾನೇನೋ ಮಾತಾಡಬೇಕಿದೆ ಅಂತ. ಸರಿ ಅಂತ ಕೃಷ್ಣ ಬಂದ. ದೇವಕಿ ಕೃಷ್ಣ ಬರ್ತಾನೆ ಅಂದ ಕೂಡಲೇ ಬಹಳ ಸಂತೋಷದಿಂದ ಉತ್ಸಾಹದಿಂದ, ಬಹಳ ದಿವಸ ಆಗಿತ್ತು, ಯಾವಾಗಲೂ ಪಾಂಡವರು ಅವ್ರದ್ದು ವನವಾಸ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಹಳ ಬ್ಯುಸಿಯಾಗಿದ್ದ ಕೃಷ್ಣ. ಬಂದಾಗ ಗಟ್ಟಿ ಅವನನ್ನ ಆಲಿಂಗಿಸ್ಕೊಂಡು ಆನಂದ ಬಾಷ್ಪ ಸುರಿಸ್ತಾ, ಕೃಷ್ಣ ನಿನ್ನ ಹತ್ರ ಬಹಳ ದಿವಸದಿಂದ ಏನೋ ಕೇಳಬೇಕು ಅನ್ಕೊಂಡಿದ್ದೀನಿ, ಏನೋ ಸತ್ಯ ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂತ ಅನ್ಲಂತ. ಕೃಷ್ಣ ಅಂದ, ನೀನ್ ಯಾಕಿಷ್ಟು ಸಂಕೋಚ ಪಡ್ಬೇಕು, ನನ್ನ ಹತ್ರ ಕೇಳಲಿಕ್ಕೆ ಹೇಳಲಿಕ್ಕೆ ಏನ್ ಬೇಕಾದ್ರೂ ಕೇಳು ತಂದ್ಕೊಡ್ತೇನೆ ಅಂತ ಕೃಷ್ಣ. ಆಗ ದೇವಕ್ಕೆ ಹೇಳ್ತಾಳೆ ಸತ್ಯ ಇದನ್ನ, ಕೃಷ್ಣ ನೀನ್ ಹುಟ್ಟೋ ಮುನ್ನ 6 ಜನ ಮಕ್ಕಳು ಹುಟ್ಟಿದ್ರು ನನಗೆ, ಅವರೆಲ್ಲ ನಿನ್ನ ಅಣ್ಣಂದ್ರು, ಅವರೊಬ್ಬರಿಗೂ ನಾನು ಸ್ತನ್ಯಪಾನ ಮಾಡಿಸ್ಲಿಲ್ಲ. ನನಗೆ ಆಸೆ ಇದೆ 6 ಮಕ್ಕಳನ್ನ ನಾನೇ ಗರ್ಭದಲ್ಲಿ ಹೊತ್ತು ಒಂದು ತೊಟ್ಟು ಎದೆ ಹಾಲು ಕುಡಿಸದೇನೆ. ಕಂಸ ಬಂದು ಕೂಡ್ಲೆ ಹುಟ್ಟಿದ ಕೂಡ್ಲೆ ಬರ್ತಿದ್ದ, ಕೊಲ್ತಿದ್ದ, ಈಗಲೂ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದೆ ಹಾಗೆ. ಅದು ಒಂದ್ಸಲಿ ಕರ್ಕೊಂಡು ಬರ್ತೀಯ 6 ಜನರನ್ನ, ನಾನು ಎದೆ ಹಾಲು ಕುಡಿಸ್ತೇನೆ, ಆಮೇಲೆ ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂತ. ಕೃಷ್ಣ ದ್ವಾರಕಾಧೀಶನಾದಾಗ ದೇವಕಿ ಪಡುವ ಆಸೆ ಇದು ತಾಯಿ ಕರಡು, ಶ್ರೀಕೃಷ್ಣನ ಅದ್ಭುತವಾದ ಮಹಿಮೆ. ಆಗ ಕೃಷ್ಣ ದೇವಕಿಯ ಮಾತು ಕೇಳಿ ಪಾತಾಳದಲ್ಲಿ ಏನು ಅಸುರರಾಗಿ ತಿರುಗಾಡ್ತಿದ್ರಲ್ಲ 6 ಜನ, ಕಂಸ ಕೊಂದ ಮೇಲೂ ಆ ಜೀವದ ದೇಹ, ಆ ಜೀವರ ಅಂಶ ಅಸುರ ದೇಹಕ್ಕೆ ಸೇರಿತ್ತಲ್ಲ, ಅವರನ್ನ ಪಾತಾಳಕ್ಕೆ ಹೋಗಿ ಕೃಷ್ಣ ಶಿಶು ದೇಹಕ್ಕೆ ಮರಳಿ ಬರೋ ಹಾಗೆ ಮಾಡಿ ತನ್ನ ಅಚಿಂತ್ಯ ಶಕ್ತಿಯಿಂದ ಅಸುರ ದೇಹದಿಂದ ದೂರ ಮಾಡಿ ಅದೇ 6 ಮಕ್ಕಳನ್ನ ತಂದು ದೇವಕಿಯ ಮುಡಿಯಲ್ಲಿ ಹಾಕಿದ್ದಂತೆ. ನಿನ್ನ ಹುಡಿಗೆ ಹಾಕಿದೆ ನೋಡಿದೆ 6 ಜನ ಮಕ್ಕಳು ಹೌದು ಅಲ್ಲೋ ನೋಡ್ಕೊ ಅಂದ. ಮತ್ತೆ ಅಮ್ಮನಿಗೆ ಗೊತ್ತಾಗ್ತದೆ ತಾನು ಹಡೆದ ಮಕ್ಕಳು ಯಾರು ಅಂತ. ಆ ಕರಳಿಗೆ ಅರ್ಥ ಆಗದೆ ಇರ್ತದೆಯೇ, ಹಾಗೆ ಭಗವಂತ ಅವರ ಮೇಲೆ ಮಮತೆ ಬರೋ ಹಾಗೆ ಮಾಡಿ ಮಮತೆಯಿಂದಲೇ ಉಂಟಾದ ಹಾಲನ್ನ ಎಲ್ಲರಿಗೂ ಕುಡಿಸಿದ್ಲಂತೆ. ಮತ್ತೆ ಆ ಸ್ತನ್ಯಪಾನ ಮಾಡಿಸಿದ ಮೇಲೆ ಕೃಷ್ಣನಿಗೆ ಕೊಟ್ಲು, ತೃಪ್ತಿ ಆಯ್ತು ನನಗೀಗ, ಇಲ್ದಿದ್ರೆ ನಾನು ಮತ್ತೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಕಾಗಿತ್ತು ಅಂತಂದಾಗ ಕೃಷ್ಣ 6 ಮಕ್ಕಳನ್ನ ಇಸುಗೊಂಡ. ಇನ್ನೇನ್ ಪಾತಾಳದಲ್ಲಿ ಮತ್ತೆ ರಾಕ್ಷಸರಾಗ್ಬೇಡ್ರಿ ನೀವು, ಶಾಪ ಮುಕ್ತಿ ಆಯ್ತು ನಿಮಗೆ, ಸ್ವರ್ಗಕ್ಕೆ ಹೋಗ್ರಿ ಅಂತ ಸ್ವರ್ಗಕ್ಕೆ ಕಳಿಸಿದ. ಇಷ್ಟು ಕಥೆಯನ್ನು ಭಾಗವತ ಹೇಳ್ತಾರೆ. ಇದು ಷಡ್ಗರ್ಭರ ವೃತ್ತಾಂತ ಅಂತ ದಶಮಸ್ಕಂದದಲ್ಲಿ ಪೂರ್ವಾರ್ಧ ಹಾಗೂ ಉತ್ತರಾರ್ಧದಲ್ಲಿ ಸೇರಿಸಿ ಬಂದಂತಹ ಕಥೆ. ಇಂಥ ಎಷ್ಟೋ ಕಥೆಗಳನ್ನು ನಾವು ಹೇಳಬೇಕಾದ್ರೆ ನಂಗೆ ಪೂರ್ವಾರ್ಧ ಮಾತ್ರ ಪ್ರವಚನ ಕೊಟ್ರೆ ಆಗಲ್ಲ ಮೊಕಾಶಿಯವರೇ, ಉತ್ತರಾರ್ಧನೂ ಕೊಡಬೇಕಾಗ್ತದೆ. ಹಾಸ್ಯಕ್ಕೆ ಹೇಳಿದೆ ಅಷ್ಟೇ. ಅಂತೂ ಸ್ವರ್ಗಸ್ಥರಾದರೂ ಈ ಚರಿತ್ರೆಯ ವಿವರಣೆಯನ್ನು ಶುಕಮುನಿಗಳು ಕೊಡ್ತಾರೆ. ಆವಾಗ ಸ್ಪಷ್ಟಪಡಿಸ್ತದೆ ಭಾಗವತ, ಕಿಮು ಗಾವೋನು ಬಾತರಹ. ಈ ಕಥೆ ಹೇಳಿದ್ರಿಂದ ಅವರು ಉದ್ಗಾರ ಮಾಡೋದೇನು, ಯಾಕೆ ಹೀಗಾಯ್ತು, ಹೇಗೆ ಅವರಿಗೆ ಸದ್ಗತಿ ಸಿಕ್ತು, ಶಾಪ ಮುಕ್ತಿ ಹೇಗಾಯ್ತು ಅಂತ ಕುತೂಹಲ. ಭಾಗವತದ ಮಾತು ಸ್ಪಷ್ಟಪಡಿಸಿತು. ದೇವಕಿ ಕೃಷ್ಣನನ್ನು ಯಾವಾಗ ಪಡೆದ್ಲೋ ಆಗ ಕೃಷ್ಣ ಹೇಗಿದ್ದ, ಆಮೇಲೆ ಕೃಷ್ಣ ಏನಾದ ಅಷ್ಟನ್ನು ವಿವರಣೆ ಕೊಟ್ಟು, ಹುಟ್ಟಿದಾಗ ಕೃಷ್ಣ 4 ಭುಜದವನಾಗಿದ್ದಂತೆ. ಚತುರ್ಭುಜಂ ಅಂತ ಈಗ ಮುಂದೆ ವರ್ಣನೆ ಬರ್ತದೆ ಕೃಷ್ಣಾವತಾರದ್ದು, ಹೇಳೋಣ. ಆಮೇಲೆ ದ್ವಿಭುಜನಾದ ಕೃಷ್ಣ, ಅಂದ್ರೆ 2 ಭುಜದವನಾದ. ಅವನ ಮುಖವನ್ನು ನೋಡಿ ದೇವಕಿ ಎದೆ ಹಾಲು ಉಕ್ಕೇರ್ತಂತೆ, ಸ್ತನ್ಯಪಾನ ಮಾಡಿಸಿದ್ಲಂತೆ ದೇವಕಿ. ಆ ಕುಡಿಯುವ ಕೃಷ್ಣ ಮುಂದೆ 6 ಗರ್ಭವಾಸ ಅಂದ್ರೆ ಷಡ್ಗರ್ಭರು ಕುಡಿಲಿಕ್ಕಿದ್ದಾರೆ ಅಂತ ಸ್ವಲ್ಪ ಬಿಟ್ಟೋಗಿದ್ದಂತೆ. ಹಾಗಾದ್ರೆ ಅವಳ ಎದೆಯಲ್ಲಿ ಉಳಿದದ್ದು ಕೃಷ್ಣ ಕುಡಿದು ಬಿಟ್ಟ ಹಾಲು ಅಂತ ಹೇಳ್ತದೆ ಭಾಗವತ. ಆ ಕುಡಿದು ಬಿಟ್ಟ ಹಾಲು ಅಂದ್ರೆ ಕೃಷ್ಣನ ನೈವೇದ್ಯ ಆಯ್ತು. ಅದನ್ನೇ ಷಡ್ಗರ್ಭರು ಕುಡಿದದ್ದಕ್ಕೆ ಅವರಿಗೆ ಸ್ವರ್ಗ ಆಗಿದೆ ಅಂತ ಕಥೆ ಹೇಳ್ತಾರೆ. ಕೃಷ್ಣ ಭುಕ್ತ ಸ್ತನ ಕ್ಷೀರಪಾನ ತೇಚ ದಿವಂ ಯಯುಹು. ಶ್ರೀಕೃಷ್ಣ ಕುಡಿದು ಬಿಟ್ಟ ಕ್ಷೀರಪಾನ ಮಾಡಿದ್ರ ಪ್ರಭಾವದಿಂದ ಆ 6 ಜನ ಷಡ್ಗರ್ಭಾಸುರರು ಸದ್ಗತಿಯನ್ನು ಪಡೆದರು. ಇಲ್ದಿದ್ರೆ ಅವರಿಗೇನು ದೇವಲರ ಶಾಪದಿಂದ ಮುಕ್ತಿ ಇರ್ತಿರ್ಲಿಲ್ಲ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ನಮಗೆ ಹೇಳಿದಂಥ ಕಥೆ. ಭಾಗವತದಲ್ಲಿ ಎಲ್ಲಾ ಸ್ಕಂಧಗಳು ಶ್ರೇಷ್ಠ, ಅದರಲ್ಲಿ ದಶಮ ಸ್ಕಂಧ ಮತ್ತಷ್ಟು ಶ್ರೇಷ್ಠ. ಯಾಕೆ ಅಂದ್ರೆ ಗುರುದ್ರೋಹ,
ಗೋದ್ರೋಹ, ಭೂದ್ರೋಹ, ಎಷ್ಟು ಥರದ ದ್ರೋಹಗಳಿವೆಯೋ ಆ ಎಲ್ಲಾ ದ್ರೋಹವನ್ನು ಕಳೆಯುವಂತಹ ಸ್ಕಂದ ಅಂದ್ರೆ ಅದು ದಶಮ ಸ್ಕಂದ ಅಂತ. ಇವ್ರು ಮಾಡಿದ್ದು ಬ್ರಹ್ಮದ್ರೋಹ. ಬ್ರಹ್ಮದ್ರೋಹ ಅಂದ್ರೆ ಬ್ರಹ್ಮರ್ಷಿಗಳಾದಂತಹ ದೇವಲ್ ಋಷಿಗಳ ದ್ರೋಹ ಮಾಡಿದ್ರಂತೆ. ಈಗ ಸಾಮಾನ್ಯ ವ್ಯಕ್ತಿಗಳನ್ನೇನೋ ಬೈದು ಆಡ್ಕೊಂಡು ಆಡಿ ಮಾತನಾಡಿದ್ರೆ ಬೇರೆ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಆಡ್ಕೊಂಡಿರ್ತೇವಲ್ಲ ಅದ್ರದ್ದು ಪಾಪ ಬೇರೆ ಅಂತ. ಅಷ್ಟು ದೊಡ್ಡ ದ್ರೋಹ ಮಾಡಿದ್ದಕ್ಕೆ ಅಷ್ಟು ಸಾಮಾನ್ಯ ರೀತಿಯಿಂದ ಕಳೆಯುವಂಥದ್ದಾಗಿರ್ಲಿಲ್ಲ. ಆದರೆ ಕರುಣಾನಿಧಿ ಕೃಷ್ಣ ಏನೇ ಆಗಲಿ ಮರೀಚಿ ಋಷಿಗಳ ಮಕ್ಕಳು, ಮರೀಚಿಗಳು ಅಂದ್ರೆ ನನಗೇನು ಹೊರತಲ್ಲ, ಅವರು ಬ್ರಹ್ಮಜ್ಞಾನಿಗಳು, ಅವರಿಗೆ ಮುಕ್ತಿ ಆಗದಿದ್ರೆ ಹಾಗೆ, ಬ್ರಹ್ಮರ್ಷಿಗಳ ಶಾಪ ಬೇರೆ ಬಂದ್ಬಿಟ್ಟಿದೆ. ಅದಕ್ಕೆ ಕೃಷ್ಣ ಅವರನ್ನೇ ಗರ್ಭವಾಸದಲ್ಲಿ ಕಳಿಸಿ ಅವರನ್ನು ಹುಟ್ಟಿಸಿ ತನ್ನ ಅಣ್ಣಂದ್ರು ಅಂತ ಸ್ಥಾನನೂ ಕೊಟ್ಟು, ಹುಟ್ಟಿದ ಕೂಡಲೇ ಸತ್ರಲ್ಲ ಅಂತ ಪೇಚಾಡೋ ಹಾಗೆ ಮಮತೆ ಹುಟ್ಟಿಸಿ ದೇವಕಿ ಕಡೆಯಿಂದ ಪ್ರಾರ್ಥನೆ ಮಾಡಿಸ್ಕೊಂಡು ಪುನಃ ಅವರನ್ನು ಶಿಶು ದೇಹಕ್ಕೆ ಕರೆಸಿ ಹಾಲು ಕುಡಿಸಿ ನೀನು ಬಾ ನನ್ನ ಮನೆಗೆ ಅಂತ ಕರ್ಕೊಂಡು ಹೋಗ್ತಾನಲ್ಲ. ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ. ಇದು ಭಕ್ತಾಧೀನತೆ, ಭಕ್ತ ಪರವಶತೆ. ಏನಾಗ್ಬೇಕಿತ್ತು ಹೇಳ್ರಿ ಮರೀಚ ಋಷಿಗಳ ಮಕ್ಕಳಿಂದ ತನಗೆ. ಎಲ್ಲೋ ಇದ್ದವರು ಹಸುರರಾಗಿ ಪಾತಾಳದಲ್ಲಿ ಇದ್ರು ಇರ್ಲಿ ಬಿಡು ಅಂತ ಅನ್ಬೋದಾಗಿತ್ತಲ್ಲ. ಹಾಗೆ ಬಿಡಲ್ಲ ಅಂತೆ ಭಗವಂತ. ಏನೇ ಆಗ್ಲಿ ನನ್ನ ಭಕ್ತರು ಅಂತ ತನ್ನ ಭಕ್ತರನ್ನ ಎಲ್ಲೇ ಇದ್ರು ಹೇಗೆ ಇದ್ರು ಅವರನ್ನು ಹೇಗೆ ಉದ್ಧರಿಸ್ಬೇಕು ಅನ್ನೋದು ನನಗ್ ಗೊತ್ತು ಅಂತ ತಾನೇ ಕುಡಿದು ಬಿಟ್ಟ ಹಾಲನ್ನು ಕುಡಿಸಿ ಪುನಃ ತನ್ನ ಲೋಕಕ್ಕೆ ಕರೆಸ್ಕೊಂಡು ಹೋಗ್ತಾನೆ. ಅಂದ್ರೆ ಕೃಷ್ಣನ ಕಥೆ ಕೇಳಬೇಕಾದ್ರೆ ಈ ಕಾರುಣ್ಯ ನಮಗೆ ಅನುಸಂಧಾನಕ್ಕೆ ಬರಬೇಕು. ನಾವು ಷಡ್ಗರ್ಭ ಅಸುರರಿದ್ದಾಗಿದ್ದೇವೆ. ಎಷ್ಟೆಷ್ಟು ಜನರು ದ್ರೋಹ ಮಾಡಿದೇವೋ ಏನೋ, ಯಾರನ್ನ ಆಡ್ಕೊಂಡಿದ್ದೇವೋ, ಯಾರನ್ನ ಅಂದಿದ್ದೇವೋ, ಅಥವಾ ಇನ್ನೇನೇನೋ ಮಾಡಿದ್ದೇವೆ. ನಮಗೆ ಇನ್ನೇನೇನೋ ಅಸುರ ಜನ್ಮ ಬರ್ಲಿಕ್ಕಿದೇನೋ ಏನೋ ಗೊತ್ತಿಲ್ಲ. ಇಂಥ ಕರುಣಾ ನಿಧಿ ಕೃಷ್ಣನ ಕಥೆ ಶ್ರವಣ ಮಾಡಿ ಹೇಳಿದ್ರೆ ನಮಗೂ ಆ ಪಾಪದಿಂದ ದೂರ ಸರಿಸಿ ನಮ್ಮನ್ನು ಸ್ವರ್ಗಕ್ಕೆ ಕಳಿಸ್ತಾನೆ ಅಂತ ಚಿಂತನೆ ಮಾಡಬೇಕು. ಅಲ್ಲ, ಅವರೇನೋ ಹಾಲು ಕುಡಿದ್ರು ಸ್ವರ್ಗಕ್ಕೆ ಹೋದ್ರು, ನಮಗೆಲ್ಲಿದೆ ಹಾಲು? ದೇವಕಿಯ ಸ್ತನ್ಯಪಾನ ಮಾಡೋದು ಎಲ್ಲಿದೆ ನಮಗೆ ಅಂದ್ರೆ ಅವತ್ತು ಕೃಷ್ಣ ಕುಡಿದು ಬಿಟ್ಟ ಹಾಲು ಬೇರೆ ಅಲ್ಲ, ವ್ಯಾಸರ ಮುಖದಿಂದ ಬಂದ ಭಾಗವತದ ಹಾಲು ಬೇರೆ ಅಲ್ಲ ಅಂತ ಅನುಸಂಧಾನ ಮಾಡಬೇಕು. ಈ ಹಾಲನ್ನ ಪಾನ ಮಾಡಿದ್ರೆ ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ವೆನಿಪಲ ಕುಮಿ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಯಾಕೆ ಹೇಳ್ತಾರೆ ಈ ಮಾತನ್ನ? ಹಾಗಾಗಿ ಭಾಗವತ ಅಂದ್ರೆ ಅದು ಹಾಲಿದ್ದ ಹಾಗೆ. ಇದನ್ನ ಜಗತ್ತಿಗೆ ಕರೆದುಕೊಟ್ಟ ಮಹಾನುಭಾವರು ಅವರು ಬೇರೆ ಇನ್ಯಾರಲ್ಲ, ವೇದವ್ಯಾಸ, ಅವನು ವಾಸಿಷ್ಠ ಕೃಷ್ಣ. ಈಗ ಕಥೆ ಕೇಳ್ತಿದ್ದೇವಲ್ಲ, ಇವನು ಯಾದವ ಕೃಷ್ಣ ಅಂತ ತಿಳಿತಾರೆ. ಯಾದವ ಕುಲದಲ್ಲಿ ಬಂದು ಕಪ್ಪಾಗಿದ್ದದ್ದಕ್ಕೆ ಯಾದವ ಕೃಷ್ಣ ಆದಂತೆ, ವಸಿಷ್ಠರ ಕುಲದಲ್ಲಿ ಬಂದು ಕಪ್ಪಾಗಿದ್ದದ್ದಕ್ಕೆ ವಾಸಿಷ್ಠ ಕೃಷ್ಣ ಆದ ಅಂತ ಕಥೆ ಹೇಳ್ತಾರೆ. ಹಾಗಾಗಿ ಈ ಭಾಗವತದ ಹಾಲನ್ನು ಪಾನ ಮಾಡಿದ್ರೆ ಷಡ್ಗರ್ಭಾಸುರರಂತೆ ನಮಗೂ ಸದ್ಗತಿ ಸಿಗ್ತದೆ ಅನ್ನೋ ಅನುಸಂಧಾನ ಮಾಡಬೇಕು. ಇದಾದ ಮೇಲೆ ಶ್ರೀಕೃಷ್ಣ ಅವತಾರ ಆಯಿತು. ಅವತಾರದ ನಂತರ ಗೋಕುಲದಲ್ಲಿ ಕೃಷ್ಣ ಒಂದು ಕಡೆ ಆಕಳ ಹಾಲು ಕುಡಿಲಿಕ್ಕೆ ಕರ ಹೋಗ್ಬೇಕಂತ, ಕೆಚ್ಚಲು ಸಡ್ಲಾಗ್ಲಿ ಅಂತ ಕರ ಬಿಡ್ತಾರಲ್ಲ, ಕರ ಕುಡಿತಿರ್ಬೇಕು. ಇನ್ನೊಂದು ಬದಿಯಿಂದ ಕೃಷ್ಣ ಕರುವಿನಂತಾಗಿ ತಾನು ಅದೇ ಆಕಳ ಕೆಚ್ಚಲನ್ನು ಮತ್ತೊಂದು ಕಡೆಯಿಂದ ಬಂದು ಕುಡಿತಿದ್ದಂತ. ಆ ಕಥೆ ಮುಂದುವರಿಸಿ ಹೇಳ್ತಾರೆ ಶುಕಮುನಿಗಳು. ಒಂದು ಕಡೆ ಕರು ಕುಡಿಬೇಕು, ಇನ್ನೊಂದು ಕಡೆ ಕೃಷ್ಣ ಕುಡಿಬೇಕು. ಅದನ್ನ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾರೆ, ಪರೀಕ್ಷಿತ್ ರಾಜ ಈಗ ತಾನೇ ಕೇಳ್ದಿಲ್ಲಪ್ಪ ಕಥೆ, ನೋಡ್ದಿಯಾ ಯಾಕೆ ಹಾಲು ಕುಡಿತಿದ್ದ ಕರುಗಳಂತೆ ತಾನು ಅಂದ್ರೆ ಆಕಳನ್ನೆಲ್ಲ ಸ್ವರ್ಗಕ್ಕೆ ಕಳಿಸ್ಬೇಕಾಗಿತ್ತು, ಅದಕ್ಕೆ ಹಾಲು ಕುಡಿತಿದ್ದ ಅಂತ ವ್ಯಾಖ್ಯಾನ ಮಾಡ್ತಾರೆ. ನೋಡಿ, ಕೃಷ್ಣ ಭುಕ್ತ ಸ್ತನ ಕ್ಷೀರ ಪಾನಾತ್ ತೇಚ ದಿವಂ ಯಯುಹೋ ಕಿಮು ಗಾವೋನು ಮಾತರಹ. ಯಾವ್ಯಾವ ಆಕಳ ಹಾಲು ಕುಡಿದಿದ್ದಾನೆ ಕೃಷ್ಣ, ಕುಡಿದು ಬಿಟ್ಟ ಕರುಗಳು ಮೋಕ್ಷಕ್ಕೆ ಹೋದ್ವಂತೆ. ಯಾವ ಹಾಲು ಕುಡಿದಿದ್ದಾನೆ ಆ ಗೋವುಗಳು ಮೋಕ್ಷಕ್ಕೆ ಹೋದ್ವಂತೆ, ಸ್ವರ್ಗಕ್ಕೆ ಹೋದ್ವಂತೆ. ಸಾಧ್ಯನ ಇದು? ಭಾಗವತ ಹೇಳುವಾಗ ಈ ಶಬ್ದಗಳೆಲ್ಲ ನೆನಪಿರ್ಲೇಬೇಕಾದದ್ದು. ಕೇಳುವಾಗ ಹೇಳುವಾಗ ಯಾವುದು? ಕಿಮು ಗಾವೋನು ಮಾತರಹ. ಗೋಕುಲದ ಎಷ್ಟೋ ತಾಯಂದ್ರಿಗೆ
ಕೃಷ್ಣನ್ ನೋಡಿದಾಗ ಎದೆಯಲ್ಲಿ ಹಾಲು ಉಕ್ಕೇರ್ತಿತ್ತಂತೆ. ಹತ್ರ ಕರೆದು ಮಗುವನ್ನು ಮುದ್ದಾಡಿ ಸ್ತನ್ಯಪಾನ ಮಾಡಿಸ್ಬಿಡ್ತಿದ್ರಂತೆ. ಅದಕ್ಕೆ ಶುಕಮುನಿಗಳಂತಾರೆ, ಬರೀ ಯಶೋದೆ ಮಾತ್ರ ತಾಯಿ ಅಲ್ಲ ಕೃಷ್ಣನಿಗೆ, ಗೋಕುಲದ ಬಹುಜನರು ತಾಯಿಯಾಗಿದ್ರಂತೆ. ಅವನ ಭಕ್ತಿಯಿಂದ ಸ್ತನ್ಯಪಾನ ಮಾಡಿಸಿದ್ದಾರೆ, ಅವರನ್ನೆಲ್ಲ ಸ್ವರ್ಗಕ್ಕೆ ಕಳಿಸಿದ್ದಾನೆ ಕೃಷ್ಣ ಅಂತಾರೆ. ಅದಕ್ಕೆ ಕೃಷ್ಣ ಭುಕ್ತ ಸ್ತನ ಕ್ಷೀರ ಅನ್ನೋ ಶ್ಲೋಕವನ್ನ ಅನುಸಂಧಾನ ಮಾಡಿಸಿದ್ದಾರೆ. ಇನ್ನೊಂದು ರೀತಿ ಅನುಸಂಧಾನ ಅಷ್ಟ್ಯಾಕೆ ನೋಡಿ, ಇದೆಲ್ಲ ಶಾಸ್ತ್ರದಲ್ಲಿ ಕೈಮುತ್ತಿ ನ್ಯಾಯ ಅಂತಾರೆ. ಕೈಮುತ್ತಿ ನ್ಯಾಯ, ನ್ಯಾಯಶಾಸ್ತ್ರ ಚೆನ್ನಾಗಿ ಅರ್ಥ ಮಾಡಿ, ನ್ಯಾಯಗಳನ್ನು ತಿಳಿದುಕೊಳ್ಬೇಕು ನಾವು. ನ್ಯಾಯಗಳ ಅನುಸಂಧಾನ ಇದ್ದಷ್ಟು ವಿಷಯಗಳು ಗಟ್ಟಿ ಆಗ್ತವೆ, ಸ್ಪಷ್ಟ ಆಗ್ತದೆ. ಕೈಮುತ್ತಿ ನ್ಯಾಯ ಏನಿಲ್ಲಿ ಅಂದ್ರೆ, ಕೃಷ್ಣ ತಾನೇ ಸ್ವತಃ ಸ್ತನ್ಯಪಾನ ಮಾಡಿದ್ರಿಂದ ಅವರನ್ನೇ ಸ್ವರ್ಗಕ್ಕೆ ಕಳಿಸಿದ ಅಂತ ಈಗ ತಿಳಿದ್ರೆ ಅಷ್ಟೇ ಅಲ್ಲಪ್ಪ, ವಿಷ ಕೊಟ್ಟ ಪೂತನೆಯನ್ನೇ ಕಳಿಸಿದ್ನಂತೆ, ಇನ್ನು ಹಾಲು ಕೊಟ್ಟವ್ರನ್ನ ಕಳಿಸದೇ ಇರ್ತಾನ ಅಂತ ಕೈಮುತ್ತಿ ನ್ಯಾಯ ಹೇಳ್ತಾರೆ. ವಿಷ ಕೊಟ್ಟವಳು ಪೂತನೆ, ವಿಷ ಕೊಟ್ಟವಳು ಪೂತನೆ, ಅವಳ ಕಥೆಯನ್ನು ಭಾಗವತ ಹೇಳ್ತಾರೆ. ಕೃಷ್ಣಾವತಾರ ಆಯಿತು, ಅವತರಿಸಿದಾಗ ಕೃಷ್ಣ ಹೇಗಿದ್ದ? ಕೃಷ್ಣನ ರೂಪದ ಅನುಸಂಧಾನ ನಾವು ಬೆಳಗ್ಗೆ ಎದ್ದು ಕೂಡಲೇ ದಿನ ಮಾಡಬೇಕು ಅಂತಿದೆ. ಭಾಗವತದ ಶ್ಲೋಕದಂತೆ ಮಾಡ್ಬೇಕಂತ. ಆ ಶ್ಲೋಕದಲ್ಲಿ ಹೇಳಿದಂತೆ ಅವತಾರದ ಸ್ಮರಣೆ ಮಾಡಿದ್ರೆ ನಮಗದರಿಂದ ಸಾಕಷ್ಟು ಲಾಭ ಇದೆ. ಭಗವಂತ ಅವತರಿಸಿದ್ದು ಹೀಗೆ ಅಂತೆ, ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚ್ಯಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತಾ. ಇದೆರಡು ಶ್ಲೋಕ ನಮ್ಮ ಬಾಯಲ್ಲಿ ಬರಬೇಕು. ದಿನ ಬೆಳಗ್ಗೆ ಎದ್ದು ಕೃಷ್ಣನ ಸ್ಮರಣೆ ಇದೇ ಶ್ಲೋಕಗಳಿಂದ ಮಾಡ್ರಿ ಅಂತ ಹಿರಿಯರು ಹೇಳ್ತಾರೆ ಇವತ್ತಿಗೂ. ಅದ್ಭುತ ಬಾಲರೂಪ, ಯಾಕಂದ್ರೆ ರಕ್ತ ಮಾಂಸ ಮಲ ಯಾವುದು ಅಂಟ್ಲೇ ಇಲ್ಲ ಕೃಷ್ಣ ಅವತಾರ ಆದಾಗ, ಅದಕ್ಕೆ ಅದ್ಭುತಂ ಅಂತ ಕರೆದ್ರಂತೆ. ಮೈ ತುಂಬ ಪ್ರಭೆ, ಸಾಂದ್ರ ಪಯೋಧ ಸೌಭಗಂ, ನಿಬಿಡವಾದ ಮೋಡಗಳು, ದಟ್ಟವಾದ ಮೋಡ ಕವಿದಾಗ ಒಂದು ಬಣ್ಣ ಬಂದಿರ್ತದೆ, ಅಂಥ ಬಣ್ಣ ಕೃಷ್ಣನ ಮೈ ಬಣ್ಣ ಆಗಿತ್ತಂತೆ. ಪ್ರಕಾಶ ಹೊರಹೊಮ್ಮುತ್ತಿದೆ, 4 ಭುಜದವನಾಗಿದ್ದಾನೆ. ಶಂಖ ಗದಾರ್ಯುಧಾಯುಧಂ, ಶಂಖ ಗದಾ ಚಕ್ರ ಖಡ್ಗ ಆಯುಧಗಳನ್ನು ಧರಿಸಿ ಅವತಾರ ಮಾಡಿದ್ದಾನೆ. ಶ್ರೀವತ್ಸ ಚಿಹ್ನೆ, ಕುತ್ತಿಗೆ ಕೆಳಭಾಗದಲ್ಲಿ ಕೌಸ್ತುಭ ಮಣಿ, ಕೈಗೆ ಕಡಗ, ಕಾಲಿ ಕಡಗ, ಹಾಲ್ಗಡಗ ಹಾಕೊಂಡಿದ್ದಾನೆ ಕೃಷ್ಣ. ಪೀತಾಂಬರ ಹುಟ್ಟಿದಾನಂತೆ. ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ. ಮಹಾರ್ಯ ವೈಡೂರ್ಯ ಕಿರೀಟ, ಅಷ್ಟು ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ, ಅಂತಹ ಕಿರೀಟ ಧರಿಸಿದ್ದಾನೆ ಕೃಷ್ಣ. ನಡುಪಟ್ಟಿ ಕಟ್ಟಿದ್ದಾನೆ. ಉದ್ದಾಮ ಕಾಂಚಂಗದ ಕಂಕಣಾದಿಭಿಃ, ನಡುಪಟ್ಟಿ ಕಟ್ಟಿದ್ದಾನೆ. ಕಾರಾಗೃಹದಲ್ಲಿ ಗರ್ಭದಿಂದ ಅವತರಿಸಿ ಬಂದಿದ್ದಾನೆ. ಇಂಥ ಕೃಷ್ಣನನ್ನ ಮೊದಲು ನೋಡಿದ್ದು ವಸುದೇವ ಐಕ್ಷತ, ವಸುದೇವ ಕಂಡ. ಅಂದ್ರೆ ಕೃಷ್ಣ ಹೇಗಿದ್ದ ಅವತರಿಸಿದಾಗ ಅನ್ಲಿಕ್ಕೆ ವಸುದೇವನ ಪ್ರತ್ಯಕ್ಷವೇ ಆಧಾರ, ಇನ್ಯಾರೂ ಅಲ್ಲ, ವಸುದೇವ ನೋಡಿಬಿಟ್ಟಿಲ್ಲ. ಈ ರೀತಿ ಭಾಗವತ ಹೇಳಿದ್ರಿಂದ ಒಂದು ಸಂದೇಶ ಕೊಡ್ತದೆ. ಯಾವ ಮಕ್ಕಳು ಹುಟ್ಟುವಾಗ ಕೈಯಲ್ಲಿ ಆಯುಧ ಹಿಡ್ಕೊಂಡು ಹುಡ್ತಾರೆ ಹೇಳಿ? ಯಾರು ಹುಟ್ಟುತ್ತಾರೆ? ಪೀತಾಂಬರ ಹುಟ್ಟು, ನಡುಪಟ್ಟಿ ಕಟ್ಟಿ, ಕೌಸ್ತುಭ ಮಣಿ ಧರಿಸಿ ಯಾವ ಮಕ್ಕಳು ಹುಟ್ಟುತ್ತಾರೆ? ಹಾಗಾದ್ರೆ ಈ ಮಗು ಹುಟ್ಟಿತು ಅಂತ ಭಾಗವತ ಹೇಳ್ತಲ್ಲ, ಹೀಗಿದ್ದ ಅಂತ ನೋಡಿದ್ದನ್ನ ವಸುದೇವನ ಪ್ರತ್ಯಕ್ಷ ಆಧರಿಸಿ ಕಲಿಸ್ತಲ್ಲ. ಏನ್ ಸಂದೇಶ ಕೊಡ್ಬೇಕಿದೆ? ನಮ್ಮಂತೆ ಕೃಷ್ಣ ಹುಟ್ಟಿಲ್ಲ ಅಂತ ತಿಳಿಸ್ಬೇಕಿದೆ ಅಂತ. ಅದನ್ನೇ ಲಕ್ಷ್ಮೀ ಶೋಭಾನೆಯಲ್ಲಿ ವಾದರಾಜರು ಜನ್ಮವೆಂಬುದು ಅವತಾರ ಅಂತ ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣನಿಗೆ ಜನ್ಮ ಯಾವತ್ತಿದ್ರೂ ಅವತಾರ, ಅವತಾರ ಅಂದ್ರೆ ಪ್ರಕಟಗೊಳ್ಳುವುದು. ಲಕ್ಷ್ಮೀ ನರಸಿಂಹ ಪ್ರಹ್ಲಾದ ಹೇಳಿದ ಕೂಡಲೇ ಕಂಬ ಬಿರುಕು ಬಿಡ್ತು. ಆ ಕಂಬ ಒಡದ್ನಲ್ಲ
ಹಿರಣ್ಯಕಶಿಪು ಕೂಡಲೇ ಬಂದಂತೆ. ಆವಾಗ ಯಾವ ತಂದೆ ಯಾವ ತಾಯಿ ಇದ್ರು? ಯಾರಿಲ್ಲ. ಕಂಬದಿಂದ ಬಂದ. ಶ್ರೀಕೃಷ್ಣನು ಕೂಡ ದೇವಕಿ ಗರ್ಭದಿಂದ ಬಂದ ಅಂದ್ರೆ ದೇವಕಿನೇ ಬೇಕು ಅಂತೇನಿಲ್ಲ, ಕಂಬ ಇದ್ದಾಗಷ್ಟೇ ನಿಮಿತ್ತ. ಅವಳನ್ನು ನಿಮಿತ್ತ ಮಾಡ್ಕೊಂಡು ಪ್ರಕಟ ಆದ ಅಂತ ಇಷ್ಟೇ ತಿಳಿರಿ. ಇಲ್ದಿದ್ರೆ ಅವನು ಧರಿಸಿದ ಆಯುಧ, ಆಭರಣ, ವಸ್ತ್ರ ಅವುಗಳಿಗೆಲ್ಲ ಉತ್ತರ ಕೊಡ್ಲಿಕ್ಕಾಗಲ್ಲ ಅಂತ ವಾದರಾಜರು ಯುಕ್ತಿಯಿಂದ ಕೃಷ್ಣಾವತಾರವನ್ನ ಅದು ಪರಿಶುದ್ಧ, ಅದು ಅಪ್ರಾಕೃತ, ಅದು ಚಿನ್ಮಯ ರೂಪ, ಅದು ಸಾಕಾರ, ಅದು ನಿಮ್ಮಂಥ ಅವತಾರ ಅಲ್ಲ ಅಂತ ಸಮರ್ಥನೆ ಮಾಡಿಕೊಡ್ತಾರೆ. ಇಂಥ ಕೃಷ್ಣ ಪರಮಾತ್ಮ ಭಕ್ತವತ್ಸಲನಾಗಿ ಹೇಳಿದ್ನಂತೆ ವಸುದೇವನಿಗೆ 3 ಬಾರಿ ಬರ್ತೇನೆ ಅಂತಂದಿದ್ದೆ, ಇದೇ 3ನೇ ಅವತಾರ ನಂದು, ಇನ್ನೇನು ಮತ್ತೆ ಅವತರಿಸೋದು ಅಂತಿಲ್ಲ. ಎಷ್ಟು ನೋಡ್ಬೇಕನ್ನಿಸ್ತದೆ ಅಷ್ಟು ನೋಡಿಬಿಡಿ. ಕೇವಲ ನನ್ನನ್ನು ಹಿಂದಿನಂತೆ ಮಗ ಅಂತ ಅಷ್ಟೇ ಭಾವಿಸೋದಲ್ಲ, ಯುವಾಮಾಂ ಬ್ರಹ್ಮಭಾವೇನ, ನನ್ನನ್ನು ಪರಬ್ರಹ್ಮ, ಸರ್ವಾಂತರ್ಯಾಮಿ, ಗುಣಪೂರ್ಣ ಅಂತ ಉಪಾಸನೆ ಮಾಡಬೇಕು ಅಂತ ದೇವಕಿ ವಸುದೇವನಿಗೆ ಕೃಷ್ಣ ಹೇಳಿ ನನ್ನ ರೂಪ ಹೀಗಿದೆ ಅಂತ ದರ್ಶನ ಮಾಡಿಸಿ ಆಮೇಲೆ 2 ಭುಜದವನಾಗಿ ದೇವಕಿಯ ಮಡಿಲಿನಲ್ಲಿ ಮಲಗಿದ್ನಂತೆ ಕೃಷ್ಣ. ಮೊದಲು ಚತುರ್ಭುಜ, ಆಮೇಲೆ ದ್ವಿಭುಜನಾದ. ಇಷ್ಟು ಭಾಗವತ ಈ ಸಂಗತಿಯನ್ನು ಹೇಳ್ತದೆ. ಇದರಿಂದಲೂ ಅರ್ಥ ಆಗ್ತದೆ ಕೃಷ್ಣ ಪರದೈವ ಅಂತ. ಹುಟ್ಟಿದ ಮಕ್ಕಳು 4 ಆಗಿ ಆಮೇಲೆ ಆಪರೇಷನ್ ಮಾಡ್ಕೊಂಡು 2 ಮಾಡಿಕೊಂಡು ಒಂದು ಬೆರಳು ಸರಿ ಮಾಡ್ಕೊಳ್ಳಿಕ್ ಬರಲ್ಲ. 6 ಬೆರಳಾದ್ರೆ ಏನು ಮಾಡ್ತೀರಿ ಹೇಳಿ? ಇನ್ನು ಭುಜ ಕತ್ತರಿಸ್ಲಿಕ್ಕೆ ಆಗ್ತದೆಯೇ? ಹೀಗೆಲ್ಲ ವಾದರಾಜರು ಭಾರಿ ಅಪೂರ್ವವಾಗಿ ಚಿಂತನೆ ಮಾಡಿಸ್ತಾರೆ. 4 ಭುಜದವನಾಗಿ ಕೃಷ್ಣ ಅವತರಿಸಿ 2 ಭುಜದವನಾಗಿ ಮಲಗಿದ. ನನ್ನನ್ನು ಎಲ್ಲರೂ ತಿಳಿಯೋದು ಬೇಡ, ಎಷ್ಟು ಜನರಿಗೆ ತಿಳಿಸ್ಬೇಕೋ ಅಷ್ಟೇ ಜನರು ತಿಳಿಲಿ ಅಂತ ಅನಂತ ಶ್ರೀಹರಿ. ಮುಂದಾಗಬೇಕಾದ ಘಟನೆಗಳನ್ನು ಹೇಳಿ ತಾನು ದ್ವಿಭುಜನಾದ ಮೇಲೆ ವಸುದೇವ ಅವನನ್ನ ಕೈಯಲ್ಲಿ ತಗೊಳ್ತಾನಂತ. ವಸುದೇವ ಕೈಯಲ್ಲಿ ತಗೊಂಡು ಕೂಡಲೇ ಕೈ ಕಟ್ಟಿದ ಬೇಡಿ ಕಳಚಿ ಬಿತ್ತು. ತಲೆ ಮೇಲೆ ಇಟ್ಟುಕೊಂಡು ನಡೆದ. ಕಾರಾಗೃಹದ ಬೀಗ ಒಡೆದೋಯ್ತು, ಬಾಗಿಲು ತೆರೀತು. ಹೊರಗೆ ಬಂದು ನೋಡ್ತಾನೆ ಭಯದಿಂದ. ಕಂಸನ್ ಭೃತ್ಯರು ಯಾರಾದರೂ ಎಚ್ಚರ ಇದ್ದಾರೆ? ಎಲ್ಲರೂ ಮಲಗಿದ್ರಂತೆ. ಅದೇ ಸಮಯಕ್ಕೆ ಎಲ್ಲರೂ ಮಲಗಿದ್ದಾರೆ. ಚಂದ್ರೋದಯದಲ್ಲಿ ಕೃಷ್ಣಾವತಾರ ಆಗಿದೆ. ಸಿಂಹ ಮಾಸ, ಸಿಂಹ ರಾಶಿಗೆ ಸೂರ್ಯ ಪ್ರವೇಶ ಮಾಡಿದನ್ನ ಸಿಂಹ ಮಾಸ ಅಂತ ಕರೀತಾರೆ. ರೋಹಿಣಿ ನಕ್ಷತ್ರ, ಅಷ್ಟಮಿ ತಿಥಿ, ಚಂದ್ರೋದಯಕ್ಕೆ ಕೃಷ್ಣಾವತಾರ ಆಯಿತು ಅಂತ ಹಿರಿಯರು ಹೇಳ್ತಾರೆ. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ ಸರ್ವಪಾಪ ಪ್ರಣಾಶಿನಿ. ನಿಗದಿತವಾದ ಜಯಂತಿಯನ್ನ ಭಗವತ್ಪಾದರು ಅನುಸಂಧಾನ ಮಾಡಿಸಿದ್ದಾರೆ ನಮಗೆ. ರೋಹಿಣಿ ನಕ್ಷತ್ರ ಅದು ಮಧ್ಯಾಹ್ನ ಇದ್ರೆ ಸಾಲದು. ರೋಹಿಣಿ ನಕ್ಷತ್ರ ರಾತ್ರಿ ಚಂದ್ರೋದಯದವರೆಗೂ ಇರಬೇಕಂತ. ಅಷ್ಟಮಿ ತಿಥಿ ಇರಬೇಕು, ಅದು ಚಂದ್ರೋದಯದವರೆಗೂ ಇರಬೇಕು. ಆ ಸಮಯಕ್ಕೆ ಕೃಷ್ಣಾವತಾರ ಆಗಿದೆ. ಅದನ್ನು ಕೃಷ್ಣ ಜಯಂತಿ ಅಂತ ಕರೀತಾರಂತೆ. ಇದು ಬರೋದು ಅಪರೂಪ, ಕೆಲವೊಮ್ಮೆ ಬರ್ತದೆ. ಪಂಚಾಂಗದಲ್ಲಿ ನೀವು ನೋಡಬಹುದು, ಕೃಷ್ಣಾಷ್ಟಮಿ ಬೇರೆ ಅಂತೆ, ಕೃಷ್ಣ ಜಯಂತಿ ಬೇರೆ ಅಂತೆ. ಜಯಂತಿ ಬಹಳ ಅಪರೂಪ. ಅಷ್ಟಮಿ ಅಂದ್ರೆ ಅಷ್ಟಮಿ ತಿಥಿ ಇರ್ತದೆ. ರೋಹಿಣಿ ನಕ್ಷತ್ರ ಮಧ್ಯಾಹ್ನನೋ ಮರುದಿವಸನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ. ಆವಾಗ ಅದನ್ನು ನೋಡಿ ಅಷ್ಟಮಿ ಅಂತ ಇಷ್ಟೇ ಹಾಕ್ತಾರೆ. ಮಧ್ಯಾಹ್ನ ಬಂದಿತ್ತು, ಆದ್ರೆ ಅಷ್ಟಮಿ ತಿಥಿನೂ ಇದ್ದು ರೋಹಿಣಿ ನಕ್ಷತ್ರನೂ ಇದ್ದು ರಾತ್ರಿವರೆಗೂ ಚಂದ್ರೋದಯ ಆ ಸಮಯಕ್ಕೆ ಎಲ್ಲವೂ ಸೇರಿದೆ ಅಂದಾಗ ಅದನ್ನು ಜಯಂತಿ ಅಂತ ಆಚರಣೆ ಮಾಡಬೇಕು. ಕೃಷ್ಣಾವತಾರ ಆದದ್ದು ಹಾಗೆ. ಭಗವಂತನ ಅವತಾರದ ಸಮಯವನ್ನು ನಿಗದಿಪಡಿಸಿದ್ದು ನೋಡಿದ್ವಿ. ಹೊರಗೆ ಬಂದು ನೋಡ್ದ, ಎಲ್ಲ ಕಾರಾಗೃಹದ ಪಾಲಕರೆಲ್ಲ ಮಲಗಿಬಿಟ್ಟಿದ್ರು. ದೂತರು, ಕಂಸನ್ ಭೃತ್ಯರೆಲ್ಲರೂ ಮಲಗಿದ್ರು. ಎದ್ದವ್ರು ಯಾರು ಹಾಗಾದ್ರೆ ಅಂತ. ಅದಕ್ಕೆ ಭಾಗವತ ಬಹಳ ಚೆನ್ನಾಗಿ ಹೇಳ್ತದೆ, ಅಲ್ಲಲ್ಲಿ ಅಗ್ನಿಹೋತ್ರ ಪಾಲನೆ ಮಾಡುವವರಿದ್ರಲ್ಲ, ಅವರ ಮನೆಗಳಲ್ಲಿ ಎಲ್ಲರೂ ಎದ್ದು ಕೂತಿದ್ರಂತೆ, ಕೃಷ್ಣಾವತಾರ ಆಗ್ತಾ ಇದೆ ಅಂತ. ದೇವರ ಭಜನೆ, ದೇವರ ಸ್ಮರಣೆ, ದೇವರಲ್ಲಿ ಭಕ್ತಿ ಶ್ರದ್ಧೆ ಇಟ್ಟುಕೊಂಡವರು ಆ ರಾತ್ರಿ ಇಡೀ ಕೃಷ್ಣನ ಸ್ಮರಣೆ ಮಾಡಿದಾರಂತೆ. ಮಲಗಿದವ್ರು ಯಾರು ಹಾಗಾದ್ರೆ? ಕಂಸನ ಭೃತ್ಯರೆಲ್ಲ ಮಲಗಿದ್ರು. ಹಾಗಾದ್ರೆ ನಾವೇನಾದ್ರೂ ಕೃಷ್ಣಾಷ್ಟಮಿ ರಾತ್ರಿ ಮಲಗಿದ್ರೆ ಯಾರು ಅಂತ ಅರ್ಥ ಆಗ್ತದೆ. ಯಾರು? ಇದರಿಂದ ಸ್ಪಷ್ಟ ಪ್ರತ್ಯೇಕ ಹೇಳೋದು ಬೇಕಿಲ್ಲ.
ಇದನ್ನು ಬದಲಾವಣೆ ತಂದುಕೊಳ್ಬೇಕು. ಸ್ವಲ್ಪಲ್ಲ ಬದಲಾವಣೆ ತಂದುಕೊಳ್ಬೇಕು. ಇನ್ಮೇಲಿಂದ ಇಷ್ಟು ದಿವಸ ಮಾಡೋರು ಇದ್ದೇವೆ ಇಲ್ಲಿ, ಸ್ವಲ್ಪ ಜನ ಏನೇನೋ ಕಾರಣದಿಂದ ಮರ್ತವರು ಇದ್ದೇವೆ. ನಾವು ಅದನ್ನು ಬದಲಾವಣೆ ತರಬೇಕು. ಆ ವಸುದೇವ ಕೈಯಲ್ಲಿ ಕೃಷ್ಣನನ್ನು ಹೊತ್ತು ಯಾವ ವಿಘ್ನವೂ ಬರ್ತಿಲ್ಲ ಅಂತ ಆಶ್ಚರ್ಯ ಪಡ್ತಿದ್ದಾನೆ. ಬೇಡಿ ಕಳಚಿ ಬಿದ್ದಿದೆ, ಕಾರಾಗೃಹದ ಬಾಗಿಲು ತಾನಾಗೆ ತೆಗೆದು ಹೋಗಿದೆ, ಶೃಂಖಲ ಒಡೆದು ಬಿದ್ದು, ಶೃಂಖಲ ಅಂದ್ರೆ ಬೀಗದ ಕೈ, ಬೀಗ ಒಡೆದು ಬಿದ್ದಿದೆ, ಬೀಗದ ಕೈ ಇಲ್ದೇನೆ ಬೀಗ ಒಡೆದು ಬಿದ್ದಿದೆ, ಬೀಗ ಒಡೆದು ಬಿದ್ದಿದೆ, ಕೈಗೆ ಹಾಕಿದ ಬೇಡಿ ಬಿದ್ದು ಹೋಗಿದೆ. ಇನ್ನು ಒಂದು ಸಮಸ್ಯೆ ಇದೆ, ಯಮುನೆ ದಾಟಿ ಗೋಕುಲಕ್ಕೆ ಹೋಗ್ಬೇಕು ಮಥುರಾ ಪಟ್ಟಣದಿಂದ. ಯಮುನಾ ನದಿ ಪ್ರವಾಹ, ತುಂತುರು ಹನಿಗಳು ಬರ್ತಿದೆ, ಕೃಷ್ಣನ ಮೇಲೆಲ್ಲ ಹನಿ ಬೀಳ್ತಾವೇನೋ ಅಂತ ಆತಂಕ. ಯಮುನೆ ದಾಟೋದು ಹೇಗಪ್ಪ ಇನ್ನು ಅಂತ ಆತಂಕ. ಭೃತ್ಯರು ಮಲಗಿದಾರಾದ್ರಿಂದ ಒಂದು ಕ್ಷೇಮ. ಅದಕ್ಕೆ ಕೃಷ್ಣನನ್ನ ಹೊತ್ತ ವಸುದೇವ ಯಮುನೆ ಹತ್ತತ್ರ ಬಂದಾಗ ಯಮುನೆ ದಾರಿ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲಂತೆ. ಅವಳು ಇಬ್ಬಾಗಳಾಗ್ತಿದ್ದಾಳೆ ಬರ್ತಾ ಬರ್ತಾ. ಆಶ್ಚರ್ಯ ಆಗ್ತಿದೆ ವಸುದೇವನಿಗೆ. ಇನ್ನು ನೀರು ಹನಿಗಳು ಬೀಳ್ತಾವೆ, ಮೋಡಗಳೆಲ್ಲ ಅಲ್ಲಲ್ಲಿ ಮೆಲ್ಲನೆ ಗುಡುಗು ಸಿಡಿಲುಗಳನ್ನ ಶಬ್ದ ಮಾಡ್ತಾ ಮಾಡ್ತಾ ಹನಿಗಳು ಉದುರಿಸ್ತಿದ್ದಾವೆ, ಕೃಷ್ಣನ ಮೇಲೆ ಬೀಳ್ತವೇನೋ ಅಂತ ಆತಂಕ. ಅಷ್ಟರಲ್ಲಿ ಶೇಷ ಬಂದ. ನಾನು ಸೇವೆ ಮಾಡ್ತೇನೆ ಅಂತ ಛತ್ರಿಯಂತೆ ಕೃಷ್ಣನ ಮೇಲೆ ಹಿಡಿದಿದ್ದಾನಂತೆ. ತನ್ನ ಹೆಡೆ ಬೀಸಿ, ಹೆಡೆ ಎಲ್ಲ ಅಳಿಸಿ ಅಂದ್ರೆ ಅಗಲ ಮಾಡಿ ವಿಸ್ತೃತ ಹೆಡೆಗಳನ್ನು ಛತ್ರಿಯಂತೆ ಹಿಡಿದ. ಇನ್ನೇನು ಆತಂಕನೇ ಇಲ್ಲ ಅಂತಾಯ್ತು. ನಿರಾತಂಕವಾಗಿ ನಿರ್ವಿಘ್ನವಾಗಿ ನಂದಗೋಕುಲಕ್ಕೆ ಹೋಗಿ ವಸುದೇವ ಅಲ್ಲಿ ಯಶೋದೆ ಮಡಿಲಿ ಕೃಷ್ಣನ್ ಮಲಗಿಸಿ ಹೆಣ್ಣು ಕೂಸನ್ನು ಹೊತ್ತು ಪುನಃ ಯಮುನೆ ದಾಟಿ ಕಾರಾಗೃಹದೊಳಗೆ ಬರ್ತಾನೆ. ದೇವಕಿ ಮಡಿಲಿಗೆ ಹೆಣ್ಣು ಕೂಸು ಇಡ್ತಾನೆ, ಕೈ ತುಂಬ ಬೇಡಿ ಹಾಕಿಬಿಡ್ತಾನೆ. ಎಲ್ಲಿದ ಬಂತೋ ಏನೋ ಬೇಡಿ ಮತ್ತೆ ಕೈಗೆ ಕಾಲಿಗೆ ಬಂದು ಸಿಕ್ಕಾಕೊಂಡ್ಬಿಟ್ವು. ಕಾರಾಗೃಹದ ಬಾಗಿಲು ಹಾಕ್ತು, ಬೀಗಲು ಹಾಕಿಬಿಡ್ತು. ಯಾರ್ಯಾರಿಲ್ಲ ನೋಡಿದ್ರೆ ಎಲ್ಲವೂ ಆಗೋಯ್ತು, ಎಲ್ಲ ಬಿಚ್ಚಿ ಹೋಗಿತ್ತು, ಎಲ್ಲ ಮತ್ತೆ ಬೇಡಿ ಆಯಿತು ಅಂತ ಭಾಗವತದ ಕಥೆ. ಏನು ಈ ಕಥೆಯ ಸಂದೇಶ? ಹ್ಯಾಕ್ ಚಿಂತನೆ ಮಾಡ್ಬೇಕಿದನ್ನ? ಕೃಷ್ಣ ಬೇಡಿಯನ್ನು ಬಿಡಿಸುವ ಮೋಚಕ ಅಂತ ತಿಳಿಬೇಕಂತ. ಹೆಣ್ಣು ಕೂಸಾಗಿದ್ದವಳು ಲಕ್ಷ್ಮಿ ದುರ್ಗೆ ಆಗಿದ್ದಾಳೆ. ಅವಳು ಯಾರು? ಎಲ್ಲ ಬೇಡಿ ಹಾಕಿ ಸಂಸಾರದಲ್ಲಿ ಬಂಧಿಸುವವಳು ಅಂತ ತಿಳಿಬೇಕಂತ. ಬಂಧಿಸುವವಳು ಹುಟ್ಟಿದಾಳೆ, ಸಂಸಾರದ ಬಂಧನವನ್ನು ಬಿಡಿಸುವವನೂ ಹುಟ್ಟಿದಾನೆ. ಇಬ್ಬರನ್ನೂ ಏಕಕಾಲದಲ್ಲಿ ಚಿತ್ರಣ ಮಾಡಿ ಭಾಗವತ ತಿಳಿಸ್ತದೆ ಅಂತ ಅರ್ಥ. ಅವನು ಬಂಧಕನಲ್ಲ, ಅವನು ಮೋಚಕ ಅಂತ ಅದ್ಭುತವಾದ ಅನುಸಂಧಾನ. ಒಂದಂಶ. ಎರಡನೇದ್ದು ವಿಚಿತ್ರ ನೋಡಿ, ಅವನನ್ನ ಕೈಯಲ್ಲಿ ಹಿಡ್ಕೊಂಡು ಹೊರಟದ್ದೇ ತಡ. ಯಾವಾಗ ಕೈಯಲ್ಲಿ ಹಿಡಿತಾನೋ ಕೈಯಲ್ಲಿ ಹಾಕಿದ ಬೇಡಿನೇ ಬಿದ್ದೋಗ್ತದೆ ಅಂತಂದ್ರೆ, ಬಾಗಿಲು ತೆಗಿತದೆ, ಯಮುನೆ ಇಬ್ಬಾಗವಾಗಿ ದಾರಿ ಕೊಡ್ತಾಳೆ ಅಂದ್ರೆ ಅರ್ಥ ಕರಸ್ಥ ಕೃಷ್ಣಸ್ಯ ಕುತೋಂತರಾಯ. ಕೈಯಲ್ಲಿ ಕೃಷ್ಣನ್ ಇಟ್ಕೊಂಡು ಹೊರಟವರಿಗೆ ವಿಘ್ನ ಬರಲ್ಲ ಅಂತ ಅನ್ಲಿಕ್ಕೆ ಇದೊಂದು ಸೂಚನೆ ಅಂತ ಹೇಳ್ತಾರೆ. ನಾವಿವತ್ತು ದೇವರನ್ನೊಬ್ಬನ್ ಬಿಟ್ಟು ಹೋಗಿರ್ತೀವಿ, ಮೊಬೈಲ್ ಮರಿದೇನೆ ತಗೊಂಡು ಹೋಗ್ತೇವೆ, ದೇವರನ್ನೊಬ್ಬನ್ ಬಿಟ್ಟು ಹೋಗ್ತೇವೆ. ಅಲ್ಲ, ಮೊಬೈಲು ತಗೊಂಡು ಹೋಗ್ಲಿ ಪರವಾಗಿಲ್ಲ, ಭಗವಂತನನ್ನ ನೆನಪಿಟ್ಟುಕೊಂಡು ಹೊರಟು ಬಿಟ್ರೆ ಯಾವ ವಿಘ್ನಗಳು ಬರಲಾರ್ದು. ಇದು ವಸುದೇವನ ಕಥೆ ಇಲ್ಲಿ ನಮಗೆ ಸಂದೇಶ ಕೊಡ್ತಾ ಇದೆ ಅಂತ. ಯಾಕಂದ್ರೆ ಯಮುನೆ ಇಬ್ಬಾಗವಾಗಿ ದಾರಿ ಬಿಡಬೇಕಾದ್ರೆ ಇದೊಂದು ಅದ್ಭುತ ಅಲ್ವೇ? ಭವಪ್ರವಾಹೋಪಿ ರಾಜರು ಹೇಳ್ತಾರೆ, ಸಂಸಾರದ ಪ್ರವಾಹನೇ ದೂರ ಮಾಡುವವನು ಕೃಷ್ಣನ್ ರೂಪದಲ್ಲಿ ವಸುದೇವನ ತಲೆ ಮೇಲೆ ನಿಂತಿದ್ದಾನೆ. ಇನ್ನು ನಾನು ಅವನಿಗೆ ದಾರಿ ಬಿಡದೆ ಹೋದ್ರೆ ನನ್ನೇನ್ ಮಾಡಿಬಿಡ್ತಾನೋ ಹೆದರಿ ಯಮುನೆಯೂ ದಾರಿ ಬಿಟ್ಲು ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಕೃಷ್ಣ ವಸುದೇವನ್ ಮೂಲಕ ನಂದಗೋಕುಲಕ್ಕೆ ಬಂದ ಕಥೆ. ಒಂದು ಅಂಶ ಚಿಂತಿಸಿ ಮುಂದೆ ಹೋಗೋಣಂತೆ. ಕೃಷ್ಣನಿಗೆ ಭಯವೇ? ಬೆಳಗ್ಗೆ ಕಂಸ ಬಂದ್ಬಿಡ್ತಾನಿನ್ನು, ನನ್ನ ಕೊಂದಾಕ್ಬಿಡ್ತಾನೆ ಅಂತ ಭಯದಿಂದ ಕೃಷ್ಣ ಏನಾದ್ರೂ ಹೋಗ್ತೇನೆ? ಭಯದಿಂದ ಅಲ್ಲ ಅಂತಾರೆ ಮಹಾನುಭಾವ. ಮತ್ತೆ ಯಾಕೆ ಹೋದ? ನಾಳೆ ಕಂಸ ಬೆಳಗ್ಗೆ ಬಂದ ಅಂದ್ರೆ ನನಗೇನು ಸಾವಲ್ಲ, ನಾಳೆ ಕಂಸನಿಗೆ ಸಾವು ಬರ್ತದೆ. ನಾನು ಅಲ್ಲೇ ಇದ್ರೆ ಕಾರಾಗೃಹಕ್ಕೆ ಬರ್ತಾನೆ, ಎಲ್ಲೋ ಮಗು ಅಂತ ಕೇಳ್ತಾನೆ. ವಸುದೇವ ನನ್ನನ್ನೇ ಕಂಸನ ಕೈಗೆ ಎತ್ತಿ ಕೊಡಬೇಕು, ಅವನ್ ನನ್ನನ್ನು ಕೊಲ್ಲಿಕ್ಕೆ ಅಂತ ಅಪ್ಪಳಿಸ್ಲಿಕ್ಕೆ ಹೋಗ್ತಾನೆ. ನಾನು ಆಕಾಶಕ್ಕೆ ಹಾರಿ ಕಂಸನ್ನ ಆಗಲೇ ಕೊಂದು ಬಿಡ್ತೀನಿ. ಆದ್ರೆ ಕೃಷ್ಣ ಉದ್ದೇಶ ಏನಿತ್ತು, ಸಂಕಲ್ಪ ಏನ್ ಮಾಡಿದ್ದ? ನಾಳೆನೆ ಕಂಸನ್ ಕೊಂದ್ರೆ ಅವನ ಪರಿವಾರ ಇನ್ನು ಹಾಗೆಯೇ ಉಳ್ಕೊಳ್ತ. ಪೂತನ, ತೃಣಾವರ್ತ, ಶಕಟ, ವತ್ಸ, ಕೇಶಿ,
ಅರಿಷ್ಟ ಎಷ್ಟೆಷ್ಟು ಜನರನ್ನು ಸಾಕಿದ್ದರಿ ಕಂಸ, ಒಬ್ರನ್ನ ಇಬ್ರನ್ನ. ಅವರೆಲ್ಲ ಉಳ್ಕೊಂಡ್ರೆ ಭೂಮಿಗೆ ಭಾರ ಹರಣ ಆದ ಹಾಗಾಗಲ್ಲ. ಅವರೆಲ್ಲ ಪರಿವಾರವನ್ನು ಮೊದಲು ಕೊಂದು ಆಮೇಲೆ ಒಬ್ಬಂಟಿಗನಾಗಿ ಕಂಸ ಉಳಿತಾನೆ, ಅವನನ್ನ ಕೊನೆಗೆ ಕೊಂದು ನರಕಕ್ಕೆ ಕಳಿಸಿದ್ರಾಯ್ತು. ಸಪರಿವಾರವಾಗಿ ಭೂಭಾರ ಹರಣ ಆಗಬೇಕಾಗಿದೆ. ಅದಕ್ಕೆ ಕೃಷ್ಣ ಅಲ್ಲಿ ಇರದೇನೆ ಕಂಸ ಒಬ್ಬೊಬ್ಬರನ್ನಾಗಿ ಕಳಿಸಿಕೊಡ್ಲಿ, ಆಮೇಲೆ ಅವನನ್ನು ಕೊಂದ್ರಾಯ್ತು ಅಂತ ಸಂಕಲ್ಪಿಸಿ ಕೃಷ್ಣ ಹೋದದ್ದೇ ಹೊರತು ಭಯದಿಂದ ಕೃಷ್ಣ ಹೋದದ್ದಲ್ಲ ಅಂತ ಒಂದು ಅಂಶ. ಇನ್ನು ಕೃಷ್ಣ ವಸುದೇವನ ಮೂಲಕ ನಂದಗೋಕುಲಕ್ಕೆ ಬಂದ ಮೇಲೆ ಈ ದೇವಕಿಯ ಮಡಿಲಿನಲ್ಲಿದ್ದ ಹೆಣ್ಣು ಕೂಸನ್ನು ಕೊಲ್ಲಿಕ್ಕೆ ಹೋದ ಕಂಸ. ಅದನ್ನ ಎತ್ತಿದ ಮಗುವನ್ನ ಮೇಲ್ ಕೈ ಮಾಡಿದಾನೆ, ನೆಲ ಕಪ್ಪಳಿಸ್ಲಿಕ್ಕೆ ಕೈಯಿಂದಲೇ ಹಾರಿ ಮೇಲೆ ಹೋಗ್ಬಿಟ್ಲಂತೆ ದುರ್ಗೆ. ದುರ್ಗಾ ಸಾಷ್ಟಭುಜ ಚಾಸೀತ್, 8 ಭುಜದವಳಾಗಿ ದುರ್ಗೆ ಪ್ರಕಟಳಾಗಿದ್ದಾಳೆ. 8 ಭುಜದಿಂದ ಪ್ರಕಟಳಾದವಳನ್ನ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿ ಅವಳನ್ನು ಸ್ತೋತ್ರ ಮಾಡ್ತಾರೆ. ಅವಳು ಹೇಳಿದ್ಲಂತೆ ಕಂಸನಿಗೆ, ಕಿಮ್ಮಯ ಹತಯ ಮಂದ, ನನ್ನನ್ನ ಕೊಂದು ನಿನಗೇನ್ ಲಾಭನೋ ಕಂಸ. ಹೇ ಮಂದ, ಎತ್ರ ಕೋವ ಪೂರ್ವ ಶತ್ರು, ಇಲ್ಲೇ ಎಲ್ಲೋ ನಿನ್ನ ಹಿಂದಿನ ಶತ್ರು ಹುಟ್ಟಿದಾನೆ ನೋಡ್ಕೋ ಅಂತ ಹೇಳ್ಬಿಟ್ಲಂತ. ನನ್ನನ್ನು ಕೊಂದೇನ್ ಲಾಭ, ಇಲ್ಲೇ ಎಲ್ಲೋ ನಿನ್ನ ಶತ್ರು ಹುಟ್ಟಿದಾನೆ ನೋಡ್ಕೋ. ಇಷ್ಟು ಹೇಳಿ 8 ಭುಜದವಳಾದವಳು 2 ಭುಜದವಳಾಗಿ ಮಗುವಿನ ರೂಪ ತಾಳಿ ಮತ್ತೆ ದೇವಕ್ಕೆ ಮಡಿಲಿಗೆ ಬಂದಿದ್ದಂತ. ಇದು ದುರ್ಗಾ ಅವತಾರ. ಅವಳಿಗೆ ಭವಾನಿ, ವನದುರ್ಗಾ, ಜಲದುರ್ಗಾ, ಸ್ಥಳದುರ್ಗಾ ಅಂತ ಪ್ರಸಿದ್ಧಿ ಬಂತು. ಅವಳನ್ನು ಇವತ್ತಿಗೂ ಆರಾಧನೆ ಮಾಡುವರಿದ್ದಾರೆ. ಬಹಳ ಶ್ರೇಷ್ಠ ದುರ್ಗಾವತಾರ. ದುರ್ಗೆಯ ಸುಳಾದಿ ಅಂತ ಮಾಡಿಕೊಟ್ಟಿದ್ದಾರೆ ಹಿರಿಯರು. ಈ ರೀತಿ ಅವಳ ಅವತಾರದ ಸ್ಮರಣೆನೂ ಮಾಡಬೇಕಂತೆ. ಕೃಷ್ಣನ ತಂಗಿನೂ ಹೌದು, ನಿಜವಾಗ್ಲೂ ಕೃಷ್ಣನ ಪತ್ನಿನೇ. ಶ್ರೀ ಭೂ ದುರ್ಗಾ ಅಂತೇನು ರೂಪಗಳಿವೆ, ಅದರಲ್ಲಿ ದುರ್ಗೆನೇ ಬಂದಿದ್ದಾಳಂತೆ ಯಶೋದೆಯಿಂದ. ಅವಳು ಆಮೇಲೆ ಮಗುವಾಗಿ ಮಲಗಿದಾಳೆ. ಈ ಕಥೆ ಮಥುರಾ ಪಟ್ಟಣದಲ್ಲಿ ನಡೆದಿತ್ತು. ನಂದಗೋಕುಲದಲ್ಲಿ ಕೃಷ್ಣ ಯಶೋದೆಯ ಮಡಿಲಿನಲ್ಲಿ ಸೇರಿದ್ದ. ಆಮೇಲೆ ಬೆಳಗ್ಗೆ ಎಲ್ಲರಿಗೆ ಪುತ್ರೋತ್ಸವದ ಶುದ್ಧಿ ಮುಟ್ಟಿಸಿದ್ರು. ನಂದಗೋಪನಿಗೆ ಮಗು ಹುಟ್ಟಿದೆ ಅಂತೆ, ಎಲ್ಲರೂ ನೋಡಿ ಬರೋಣ ಅಂತ ಸಂಭ್ರಮ. ಸೂರ್ಯೋದಯ ಆದಾಗ ಭಾರೀ ಸಂಭ್ರಮ. ಕೃಷ್ಣಾವತಾರೋತ್ಸವದ ಸಂಭ್ರಮವನ್ನು ವರ್ಣನೆ ಮಾಡ್ತದೆ ಭಾಗವತ. ಕೆಲವು ದಿನಗಳು ಕಳೆದಿದೆ ಅಷ್ಟೇ. ಯಾವಾಗ ದುರ್ಗೆ ಹಾಗೆ ಹೇಳಿ ಹೋದ್ಲೋ ಕಂಸ ಸಿಟ್ಟಾದ. ಇಲ್ಲೇ ಎಲ್ಲೋ ಹುಟ್ಟಿದ ನನ್ನ ಶತ್ರು ಅಂತ ಹೇಳಿದ್ಲು. ಎಲ್ಲಿ ಅಂತ ಇವಳು ಹೇಳಲೇ ಇಲ್ಲಲ್ಲ, ಎಂಥ ವಿಚಿತ್ರ ಇದು. ದೇವತೆಗಳು ಸುಳ್ಳು ಹೇಳ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಬರೀ ಮನುಷ್ಯರಷ್ಟೇ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಎಲ್ಲಿ ಹುಟ್ಟಿದಾನೋ ಏನೋ. 10 ದಿನದ ಒಳಗಿನ ಮಕ್ಕಳನ್ನು ಕೊಂದು ಬಿಡ್ರಿ, ಸ್ವಲ್ಪ ಮೇಲ್ಪಟ್ಟಿದ್ರೂ ಕೊಂದು ಬಿಡ್ರಿ, ಅನಿರ್ದಶಾನ್ ನಿರ್ದಶಾನ್ವಾ ಅಂತ ಶಿಶು ಹತ್ಯೆಗೆ ಆದೇಶ ಮಾಡಿದ ಕಂಸ. ಅಲ್ಲಲ್ಲಿ ಶಿಶು ಹತ್ಯೆ ಪ್ರಾರಂಭ ಆದದ್ದು ಆವಾಗ. ಈ ಭ್ರೂಣ ಹತ್ಯೆ ಅಂತ ಮಾಡ್ತಾರಲ್ಲ, ಅವರೆಲ್ಲ ಕಂಸನ್ ಪರಿವಾರದಲ್ಲೇ ಸ್ವಲ್ಪ ಸೇರಿರ್ತಾರೆ ಅಂದ್ಕೊಳ್ಬಹುದು. ಬೇಕಂತ ಅಷ್ಟು ಸುಲಭ ಏನು ಪರಿಹಾರ ಆಗ್ತಿಲ್ಲ ಇವತ್ತು ಸಮಾಜದಲ್ಲಿ. ಒಂದು ದೊಡ್ಡ ದೊಡ್ಡ ದುರಂತ, ಭಾರಿ ಭ್ರೂಣ ಹತ್ಯೆಗಳು ನಡೆದಿದ್ದಾವೆ ನಮ್ಮಲ್ಲಿ. ಎಷ್ಟು ದಿನ ಪೇಪರ್ನಲ್ಲಿ ನೋಡ್ತೀವಿ. ಇದೆಂಥ ವಿಪರ್ಯಾಸ ಏನಿದೆಲ್ಲ ಅಂತ ನೋಡ್ಲಿಕ್ಕೆ ಕೇಳಲಿಕ್ಕೆ ನಮಗೆ ಸಾಧ್ಯವೇ ಆಗಲ್ಲ. ಅಸಹನೀಯವಾದ ಶೋಚನೀಯ ಸ್ಥಿತಿ ಬರ್ತಿದೆ ಸಮಾಜದಲ್ಲಿ. ಅಪ್ಪನನ್ನ ಮಕ್ಕಳೇ ಕೊಲ್ಲಿಕ್ಕೆ ಶುರು ಮಾಡಿದ್ದಾರೆ, ಅಮ್ಮನನ್ನ ಮಕ್ಕಳು ಕೊಲ್ತಾ ಇದ್ದಾರೆ, ಗಂಡನನ್ನ ಹೆಂಡತಿ, ಹೆಂಡತಿಯನ್ನ ಗಂಡ. ದಿನಾ ಚಾಕು ಚೂರಿ ರಕ್ತ ಇಲ್ಲದೆ ಪೇಪರೇ ಓದಬಾರದು ನೀವು ಅನ್ನೋ ಹಾಗೆ ಅಲ್ಲಿ ಅಲ್ಲಿ ಇಲ್ಲಿ ಎಂತೆಂಥ ಕ್ರೌರ್ಯ ಮೆರಿತಾ ಇದೆ. ಯಾರು ನಿಯಂತ್ರಣಕ್ಕಿಲ್ಲ, ಯಾರೂ ನಿಯಂತ್ರಣ ತರೋರಿಲ್ಲ. ಇದೆಲ್ಲ ಕ್ರೌರ್ಯ ಈಗೇನು ಕೇಳ್ತೇವೆ, ಇದು ಸಾಮಾನ್ಯವಾಗುವಂತೆ ಮೊದಲು ಮಾಡಿದವನು ಕಂಸ ಅಂತ ಭಾಗವತ ಹೇಳುತ್ತೆ. ಇವತ್ತಿನ ವೃತ್ತಪತ್ರಿಕೆಗಳೆಲ್ಲ ಅಲ್ಲಲ್ಲಿ ಉಲ್ಲೇಖ ಮಾಡಿದ್ರೆ, ಅವತ್ತಿನ ವೃತ್ತಪತ್ರಿಕೆಗಳೆಲ್ಲ ದಿನಾ ಕಂಸನ ಕ್ರೌರ್ಯವನ್ನು ಉಲ್ಲೇಖ ಮಾಡ್ತಿತ್ತ. ಅಲ್ಲಿ ಕೊಂದ, ಇಲ್ಲಿ ಕೊಲ್ಲಿಸಿದ, ಅಲ್ಲಿ ಕೊಂದ, ಇಲ್ಲಿ ಕೊಲ್ಲಿಸಿದ ಅಂತ. ಇಷ್ಟು ನೀಚತನ ಮೆರಿತಾನೆ ಕಂಸ. ಅಂದ್ರೆ ಅವನ ಪಾಪದ ಕೊಡ ಎಷ್ಟಿರಬೇಡ, ಅದು ಕೊಡನೂ ದೊಡ್ಡದೇ ಇತ್ತು, ಪಾಪನೂ ಅದಕ್ಕೆ ತಕ್ಕಂತೆ ತುಂಬಬೇಕಲ್ಲ. ಆಮೇಲೆ ಕಂಸ ಎಲ್ಲಿ ಹುಟ್ಟಿದಾನೋ ಏನೋ ನನ್ನ ಶತ್ರು ಅಂತ ತಿಳಿದೇನೆ ಅಂತೂ ಇಂತೂ ಪೂತನಿಗೆ ಆದೇಶ ಮಾಡಿದ, ನೀನು ಹೋಗು, ಎಲ್ಲಿ ಹುಟ್ಟಿದಾನೋ ಹುಡುಕು, ಕೊಂದು ಬಾ ನೀನು ಅಂತ ಅವಳಿಗೆ ಆದೇಶ ಮಾಡಿದ. ಅವಳು ಪೂತನೆ ಕಂಸನನ್ನು ಸಾಕಿದ ತಾಯಿ, ಸಾಕು ತಾಯಿ. ರೂಪದಿಂದ ಅಸುರಿ ಆದರೂ
ಅವಳಿಗೊಂದು ಮಾಯಾಶಕ್ತಿ. ಏನು ಅಂದರೆ ತನ್ನ ರೂಪ ಬದಲಾಯಿಸ್ಕೊಳ್ಬೋದಾಗಿತ್ತಂತೆ. ಇದೊಂದು ಕಥೆ ಭಾರಿ ವಿಚಿತ್ರ ಇದೆ ಭಾಗವತದಲ್ಲಿ. ಅಪ್ಸರೆ ಕಂಡಾಗ ಕಾಣ್ತಾಳಂತೆ ರೂಪ ಬದಲಾಯಿಸ್ಕೊಂಡಾಗ. ಅವಳು ನಿಜ ರೂಪ ಮರೆಮಾಚಿ ಅಪ್ಸರೆಯಂತಾಗಿ ಎಲ್ಲೆಲ್ಲಿ ಗೋಕುಲದಲ್ಲಿ ಓಡಾಡಿದ್ಲೋ ಅವಳ ಮೈ ಗಾಳಿ ತಾಗಿ ಗೋವುಗಳಿಗೆ ಜ್ವರ ಬರ್ತಿತ್ತಂತೆ. ಸಣ್ಣ ಸಣ್ಣ ಮಕ್ಕಳು ನೋಡಿದ ಕೂಡಲೇ ಇವಳು ಆ ಮಗುವನ್ನು ದಿಟ್ಟಿಸಿ ನೋಡಿದ್ರೆ ದೃಷ್ಟಿದೋಷ ಆಗ್ಬಿಡ್ತಿತ್ತು. ದೃಷ್ಟಿದೋಷ ಅಂತ ಕರೀತಾರೆ ಅದಕ್ಕೆ. ಕಣ್ಣಿನಿಂದ ಮಕ್ಕಳನ್ನು ಕೊಲ್ತಾಳೆ. ಮೈ ಗಾಳಿಯಿಂದ ಗೋವುಗಳಿಗೆ ಜ್ವರ ಬರಿಸಿ ಗೋವುಗಳನ್ನು ಹತ್ಯೆ ಮಾಡ್ತಾಳೆ. ಹೀಗೆ ಗೋಕುಲದೊಳಗೆಲ್ಲ ಇವಳು ತನ್ನದೇ ಪ್ರಭಾವದಿಂದ ಕೊಲ್ಲಲಿಕ್ಕೆ ಪ್ರಾರಂಭ ಮಾಡಿದಳು. ಪೂತನ ಬಾಲಘಾತಿನಿ ಅಂತ ಭಾಗವತ. ಬಾಲಘಾತಿನಿ, ಬಾಲಹತ್ಯೆ ಮಾಡ್ತಾ ಇದ್ಲಂತ. ಯಶೋದೆ ಮನೆ ಮುಂದೆ ಬಂದ್ಲು. ಕೃಷ್ಣನ್ ತೊಡೆ ಮೇಲೆ ಮಲಗಿಸ್ಕೊಂಡು ಇದ್ಲು. ಎಲ್ಲಾ ಮಕ್ಕಳನ್ನು ದಿಟ್ಟಿಸಿ ನೋಡ್ತಿದ್ಲಂತ. ಹಂಗೆ ಕೃಷ್ಣನನ್ನು ನೋಡಿದ್ಲು. ಎಲ್ಲ ಮಕ್ಕಳು ಹೆದರ್ತಿದ್ಲು. ಪಾಪ ಕೃಷ್ಣ ಏನು ಹೆದರ್ಲಿಲ್ಲ. ಅವಳು ನೋಡಿದ್ರೆ ಅವಳಿಗಿಂತ ಜಾಸ್ತಿ ಇವ ನೋಡಿದ್ನಂತ. ನನ್ನೇ ನೀ ನೋಡ್ತೀನಿ, ನಿನ್ನೆ ನಾ ನೋಡ್ತೀನಿ ಅಂತಂದ. ಅರೆ ಇದ್ಯಾಕೋ ಬೇರೆ ತರ ಇದೆಲ್ಲ ಮಗು ಅನ್ಕೊಂಡ್ಲು. ಇದೇನು ನನ್ನ ನೋಡಿ ಹೆದರ್ತಿಲ್ಲ, ಕಣ್ಣು ಮುಚ್ಚುತ್ತಿಲ್ಲ, ಅಳುತ್ತಿಲ್ಲ ಅಂದ್ರೆ ಇದು ಯಾವುದೋ ಬೇರೆ ಇರಬೇಕು ಅಂತ ಮತ್ತಷ್ಟು ಹತ್ರ ಬಂದು ತನ್ನ ಮಾಯಾಶಕ್ತಿಯಿಂದ ಯಶೋದೆಗೆ ನಿದ್ರೆ ಬರೆಸಿದ್ಲಂತ. ನಿದ್ರೆ ಮಂಪರಿನಲ್ಲಿ ಯಶೋದೆ ಮಗುವನ್ನು ಎತ್ತಿ ಕೈ ಕೊಟ್ಬಿಡ್ತಾರೆ. ಆವಾಗ ಮಗುನ್ ತಗೊಂಡು ತನ್ನ ಎದೆಯಲ್ಲಿ ತುಂಬಿಕೊಂಡು ಬಂದ ವಿಷವನ್ನ ಶ್ರೀಕೃಷ್ಣನಿಗೆ ಕುಡಿಸ್ತಾಳೆ. ಕೃಷ್ಣ ಆ ತುಟಿಯಿಂದ ಎದೆ ಹಾಲು ಉಂಡಂತೆ ವಿಷವನ್ನೂ ಉಂಡ. ವಿಷ ಉಂಡು ಇನ್ನು ವಿಷ ಕುಡಿದ್ರಿಂದ ಕೃಷ್ಣ ಸಾಯ್ತಾನೆ ಅನ್ಕೊಂಡ್ರೆ ವಿಷದ ಜೊತೆಯಲ್ಲಿ ಪೂತನೆಯ ಪ್ರಾಣವನ್ನೂ ಹೀರಿದ ಅಂತ. ಸಾಮುಂಚ ಮುಂಚೇತಿ ಮಿತಿ ಪ್ರಭಾಷಿಣಿ ನಿಷ್ಪೀಡ್ಯಮಾನಾಖಿಲ ಜೀವವರ್ಮಣಿ ವಿವೃತ್ಯ ನೇತ್ರೇ ಚರಣೋ ಭುಜೌ ಮುಹುಃ ಪ್ರಸ್ವಿನ್ನ ಗಾತ್ರ ಕ್ಷಿಪತಿರುರೋಧ. ಸಾ ಮುಂಚ ತಾಳತ್. ಸ್ತನ್ಯಪಾನ ಮಾಡಿಸುವಾಗ ಕುಡಿಲಿ ಅಂತ ಅಪೇಕ್ಷೆ ಪಟ್ರೆ ಕೃಷ್ಣ ಪ್ರಾಣ ಹೀರ್ಲಿಕ್ಕೆ ಶುರು ಮಾಡಿದ ಮೇಲೆ ಮುಂಚ ಅಂತಾಳಂತ. ಬಿಡು ನನ್ನ ಬಿಡು ಅಂತ. ನಿನ್ನೆಯಲ್ಲಿ ಬಿಟ್ಟೇನು ಅಂದ ಕೃಷ್ಣ. ಗಟ್ಟಿ ಕೈ ಹಾಕಿದಾನ ಒಳಗೆ. ಬಿಡಲ್ಲ ನಿನ್ನ ಅಂತ ಅವಳ ಪ್ರಾಣ ಸಮೇತ ಹೀರಿದ. ಅವಳ ಸಂಹಾರ ಆಯಿತು. ಪೂತನೆ ಸತ್ತು ಕೆಳಗೆ ಬೀಳುವಾಗ ನಿಜ ರೂಪಕ್ಕೆ ಮರಳಬೇಕಾಯ್ತು. ಅದೊಂದು ಕ್ರಮ. ಯಾವಾಗಲೂ ಸಾಯುವಾಗ ಅವ್ರು ಏನಿರ್ತಾರೆ ನಿಜ ಬಣ್ಣ ಬಯಲಾಗಿ ಬಿಡ್ತಾರೆ. ನಿಜ ಬಣ್ಣ ಬಯಲಾಗೋದು ಆವಾಗ. ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಮಾತಿದೆ, ನೆನಪಿರಬೇಕು. ಬಹಳ ಚಂದ ನಮ್ಮ ಭಾಷೆ. ಈ ಶರಣರ ಮಹತ್ವವನ್ನು ತಿಳಿಬೇಕಾದ್ರೆ ಮರಣದಲ್ಲಿ ನೋಡು ಅಂತಂತಾರೆ. ಶರಣ ಎಷ್ಟು ದೊಡ್ಡ ಯೋಗಿ ಅಂತ ತಿಳಿಬೇಕಾದ್ರೆ ಅವನ ಮರಣ ಹೇಗಾಯ್ತು ಅಂತ ನೋಡಿದ್ರೆ ಅವನ ಶರಣನ ಮುಂದಿನ ಎಲ್ಲ ವ್ಯವಸ್ಥೆಗಳು, ಅವನ ಹಿಂದಿನ ವ್ಯವಸ್ಥೆ ಅರ್ಥ ಆಗಿಬಿಡ್ತದೆ. ಹಂಗೆ ಪೂತನೆ ಅವಳೇನು ಶರಣ ಅಲ್ಲ, ಸುಮ್ಮನೆ ಹೇಳಿದೆ ಅವಳು ನಿಜ ರೂಪಕ್ಕೆ ಮರಳಬೇಕಾಯ್ತು. ಊರ್ವಶಿಯಂತೆ ಅಪ್ಸರೆಯ ರೂಪ ತಗೊಂಡು ಬಂದವಳು ಕೃಷ್ಣ ಪ್ರಾಣ ಹೀರಿದಾಗ ಬೆಟ್ಟದ ಆಕಾರದ ಅಕರಾಳ ವಿಕರಾಳ ದೇಹ ತಗೊಳ್ತಾಳೆ. ಕಣ್ಣು ತಿರುಗುತ್ತಿದೆ, ದೇಹದೊಳಗೆ ಪ್ರಾಣ ಉಳಿತಿಲ್ಲ. ಬೆಟ್ಟನೇ ಕೆಳಗೆ ಬಿದ್ದು ಉತ್ಪಾತ ಆದ ಹಾಗೆ ಭೂಕಂಪದ ಶಬ್ದ ಬಂತು. ಎಲ್ಲರೂ ಬಂದ್ರು ಗೋಕುಲದಲ್ಲಿ. ಏನಾಯ್ತು ಉತ್ಪಾತ ಅಂತ ನೋಡ್ತಾರೆ. ಪೂತನೆ ಸತ್ತು ಬಿದ್ದಿದೆ. ಎಷ್ಟೋ ಯೋಜನ ತನಕ ಬಿದ್ದಿತ್ತಂತೆ ದೇಹ. ಗರಗಸ ತಗೊಂಡು ಬಂದು ರುಂಡ ಒಂದ್ ಕಡೆ, ಟೊಂಕ ಒಂದ್ ಕಡೆ, ಕಾಲು ಒಂದ್ ಕಡೆ ಕತ್ತರಿಸಿ ಅದನ್ನ ಭಾಗ ಮಾಡಿ ಬೆಂಕಿಗೆ ಹಾಕಿ ಸುಟ್ರಂತೆ. ಸುಟ್ರೆ ಇಡೀ ಗೋಕುಲ ಎಲ್ಲ ಪರಿಮಳ ಬರ್ತಾ ಇದೆ. ಎಂಥ ಪರಿಮಳ! ಗಂಧದ ಕಟ್ಟಿಗೆ ಸುಟ್ರೆ ಹ್ಯಾಕ್ ಪರಿಮಳ ಬರಬೇಕೋ ಗೋಕುಲದಲ್ಲಿ ಅಂಥ ಪರಿಮಳ ಬಂತಂತೆ. ಶುಕಮುನಿಗಳು ಈ ಕಥೆ ಹೇಳ್ತಾರೆ, ಇಷ್ಟು ಪರಿಮಳ ಬರ್ಲಿಕ್ಕೆ ಏನ್ ಕಾರಣ? ಪರೀಕ್ಷಿತನಿ ಕುತೂಹಲ. ಅದಕ್ಕೆ ಶುಕಾಚಾರ್ಯ ಅಂತಾರೆ, ಏನ್ ತಿಳಿದಿದ್ದಿ ಪೂತನೆ ಅಂದ್ರೆ? ಅದಕ್ಕೆ ಆವಾಗ ಮಾತಾಡಿದ್ರು. ಶ್ರೀಕೃಷ್ಣ ಸ್ತನ್ಯಪಾನ ಮಾಡಿದ್ನಲ್ಲ, ಅವಳನ್ನ ಗಟ್ಟಿ ತನ್ನ ಕೈಗಳಿಂದ ಸ್ಪರ್ಶಿಸಿದ್ನಲ್ಲ, ಅವಳಿಗೆ ಸದ್ಗತಿ ಕೊಟ್ಟ ಅಂತ ಅಂದ್ಬಿಡ್ತಾರೆ. ಪೂತನ ಸ್ವರ್ಗಮಾಪ ಅಂತ ಭಾಗವತದಲ್ಲಿ ಬಂದಿದೆ. ಅವಳು ಸ್ವರ್ಗಕ್ಕೆ ಹೋದ್ಲು ಅಂತ. ಯಾತು ಧಾನ್ಯಪಿ ಯಾ ಸ್ವರ್ಗಂ ಅವಾಪ ಜನನೀ ಗತಿಂ ಕೃಷ್ಣ ಭುಕ್ತಸ್ತನ ಕ್ಷೀರಾ ಕಿಮುಗಾವೋನು ಮಾತರಹ. ಇಲ್ಲಿ ಬಂದ ಮಾತು. ಯಾತುಧಾನಿ ಅಪಿ. ಪೂತನೆ ಒಬ್ಬಳು ಅಸುರಿ. ಕೃಷ್ಣನ್ ಕೊಲ್ಲಿಕ್ಕೆ ಬಂದಿದ್ದಾಳೆ ಉದ್ದೇಶಪೂರ್ವಕವಾಗಿ ಬಂದಿದ್ದಾಳೆ. ಆದ್ರೆ ಸ್ವರ್ಗಮವಾಪ, ಸ್ವರ್ಗಕ್ಕೆ ಹೋಗಿದ್ದಾಳೆ ಅಂತಾರೆ ಶುಕಾಚಾರ್ಯರು.
ಇದು ಆಶ್ಚರ್ಯದ ಸಂಗತಿ. ವಿಷ ಕೊಟ್ಟು ಕೊಲ್ಲಿಗೆ ಬಂದವಳಿಗೆಲ್ಲ ಕೃಷ್ಣ ಸ್ವರ್ಗ ಕೊಡ್ತಾನ? ಶುಕಮುನಿಗಳು ಹಾಗೆ ಹೇಳಿದ್ರಲ್ಲ. ಅದಕ್ಕೆ ವಿವರಣೆ ಏನು? ಅವಳು ಯಾರು ಹಾಗಾದ್ರೆ? ಅದರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು. ಹಿಂದೆ ಅವಳು ಊರ್ವಶಿ ಅಂತ ಅಪ್ಸರೆ, ಶಾಪದಿಂದ ಭೂಮಿಯ ಮೇಲೆ ಅಸುರಿಯಾಗಿ ಬಂದಿದ್ಲಂತೆ. ದೇವಲೋಕದಲ್ಲೂ ಕೆಲವು ತಪ್ಪಿಗೆ ಶಾಪ ಹಾಕ್ತಾರೆ, ಶಿಕ್ಷೆ. ಬೇರೆ ಇನ್ನೇನಲ್ಲ, ಮನುಷ್ಯ ಲೋಕದಲ್ಲಿ ಹುಟ್ಟ್ರಿ ಅಂದ್ರೆ ಅದೊಂದು ಶಾಪ, ಅದೊಂದು ಶಿಕ್ಷೆ ಅಂತ, ಅವರಿಗೆ ದಂಡ. ಅಸುರರಾಗ್ರಿ ಅಂದ್ರೆ ಇನ್ನೊಂದು ದಂಡ. ಇದೆಲ್ಲ ಲೋಕದಲ್ಲಿ ನಾವು ಇವತ್ತು ಉದಾಹರಣೆ ಕೇಳಬಹುದು. ಇದಕ್ಕೆ ದೊಡ್ಡ ಪೋಸ್ಟಲ್ಲಿ ಇರ್ತಾರೆ ಸಿಟಿ ಒಳಗೆ ಡಾಕ್ಟರ್ ಆಗಿ, ಇದ್ದಕ್ಕಿದ್ದಂತೆ ಏನೋ ಒಂದು ತಪ್ಪು ನಡೀತದೆ, ನಿಮ್ಮನ್ನು ವಿಲೇಜಿಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಲ್ವೇ? ಲೋಕದ ಸಿಸ್ಟಮ್ನಲ್ಲೇ ಇಷ್ಟು ಥರದ ಶಿಕ್ಷೆ ಇದೆ. ಇನ್ನು ದೇವಲೋಕದ ಸಿಸ್ಟಮ್ನಲ್ಲೂ ಅಪರಾಧ ಮಾಡಿದ್ರೆ ಅದು ದೇವಲೋಕ, ನೀನು ಮನುಷ್ಯನಾಗಿ ಭೂಮಿಗೆ ಹುಟ್ಟು ಅಂತಂದ್ರೆ ಸಾಕಂತೆ, ಅದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಅವರಿಗೆಲ್ಲ. ಸಿಟಿಯಲ್ಲಿದ್ದವನನ್ನು ವಿಲೇಜಿಗೆ ಕಳಿಸಿದ್ರೆ ಹ್ಯಾಕ್ ಪನಿಷ್ಮೆಂಟು, ದೇವಲೋಕದಲ್ಲಿದ್ದವರನ್ನ ಮನುಷ್ಯ ಲೋಕಕ್ಕೆ ಕಳಿಸಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಅಂತೆ. ನಾವೇನೋ ಸ್ಮಾರ್ಟ್ ಸಿಟಿಯಲ್ಲಿ ಇದ್ದೇವೆ ಅಂತ ಅನ್ಕೊಂಡಿದ್ದೇವೆ, ದೇವತೆಗಳ ಪ್ರಕಾರ ಇದು ಪನಿಷ್ಮೆಂಟ್ ಲೋಕ. ಇನ್ನು ಅದರಲ್ಲೂ ಇನ್ನೂ ಒಂದು ದೊಡ್ಡ ಪನಿಷ್ಮೆಂಟ್ ಅಂದ್ರೆ, ಒಂದು ದೇಹದೊಳಗೆ ಒಬ್ಬ ಅಸುರ ಇರ್ತಾನೆ, ನೀನು ಅಲ್ಲಿ ಹೋಗಿ ಸೇರ್ಕೊ ಅಂದ್ರೆ ಇನ್ನೂ ದೊಡ್ಡ ಪನಿಷ್ಮೆಂಟ್ ಅಂತ. ಅದು ಹಂಗೆ ಲೆಕ್ಕನೇ ಹಾಗೆ. ಬರೀ ವಿಲೇಜಿಗಲ್ಲ, ಆ ವಿಲೇಜ್ ಹತ್ರ ಒಂದು ಫಾರೆಸ್ಟ್ ಇದೆ, ಅಲ್ಲಿ ಹೋಗಿ ನೀನು ಕೆಲಸ ಮಾಡು ಅಂದ್ರೆ ಅದು ಎಂಥ ಪನಿಷ್ಮೆಂಟ್. ವಿಲೇಜೇ ವಾಸಿ, ಅದ್ರ ಹತ್ರ ಹೋಗಿ ಪನಿಷ್ಮೆಂಟ್. ಮತ್ತೆ ವಿಲೇಜಿನಿಂದ ಫಾರೆಸ್ಟಿಗೆ ಕಳಿಸಿಬಿಟ್ರೆ ಪದೇ ಪದೇ ಹೇಳ್ತಿರ್ತಾರೆ, ಅಲ್ಲಿ ಬಸ್ ಇಲ್ಲ ಸರ್, ಹೆಂಗ್ ಹೋಗೋದು ಅದು ನನಗೆ ಗೊತ್ತಿಲ್ಲ ಅಂತಾರೋ ಇಲ್ಲೋ. ಇವ್ರದೇ ಸಿಸ್ಟಮ್ ಹೀಗಿದೆ. ಹಂಗೆ ಊರ್ವಶಿ ಅಪರಾಧ ಮಾಡಿದ್ದಕ್ಕೆ ಅಪ್ಸರೆ ಅವಳು ಭೂಮಿ ಕಳಿಸುವಾಗ ನೀನೊಬ್ಳು ಅಸುರಿಯಾಗಿ ಹುಟ್ಟು ಅಂತ ಹೇಳಿ ಕಳಿಸಿದ್ರು. ಅವಳಿಗೆ ಅದು ಶಿಕ್ಷೆ ಆಗಿತ್ತು, ಅವಳು ಬೇಡ್ಕೊಂಡ್ಲಂತೆ. ಶಾಪ ಏನೋ ಕೊಟ್ಬಿಟ್ರಿ, ನನ್ನ ಸ್ಥಿತಿ ಏನಾಗಬೇಡ, ಹೇಗೆ ಮುಕ್ತಿ ಪಡಿಬೇಕು ನಾನು ಅಂತ ಕೇಳ್ಕೊಂಡ್ಲಂತೆ. ಕೃಷ್ಣ ಸ್ತನ್ಯಪಾನ ಮಾಡಿ ಅಂಗಸ್ಪರ್ಶ ಮಾಡ್ತಾನೆ, ಸ್ವರ್ಗಕ್ಕೆ ಬರ್ತೀನಿ ಅಂತ, ಅಪರಾಧ ಎಲ್ಲ ಶಮನ ಮಾಡ್ತಾನೆ ಅಂತ ಉತ್ತರ ಕೊಟ್ಟರು. ಅದನ್ನು ಕಾಯ್ತಾ ಇದ್ದಾಳವಳು. ಪೂತನೆ ಆಗಿದ್ಲು, ಒಬ್ಳು ಸುರಿನೂ ಒಳಗಿದ್ಲು, ಅಂದ್ರೆ ತಾಟಕ ಅಂತ ಇನ್ನೊಬ್ಳು ರಾಮಾಯಣ ಕಾಲದವಳು, ಅವಳು ಇದ್ಲು. ಊರ್ವಶಿನೂ ಇದ್ಲು. ಕೃಷ್ಣನಿಗೆ ಎದೆ ಉಣಿಸ್ತಾಳೆ ಹಾಲನ್ನ, ವಿಷ ಜೊತೆ ಜೊತೆಯಲ್ಲೇ ಕುಡಿತಾನೆ. ವಿಷ ಕುಡಿಸಿದ್ದು ತಾಟಕ್ಕೆ, ಹಾಲು ಉಣಿಸಿದ್ದು ಊರ್ವಶಿ. ಶ್ರೀಕೃಷ್ಣನ ಕಾರುಣ್ಯ, ಭಕ್ತ ವಾತ್ಸಲ್ಯ, ಅವನಿಗೆ ಎರಡೂ ಕುಡಿಲಿಕ್ಕೆ ಬರ್ತದೆ, ಎರಡನ್ನು ಬೇರ್ಪಡಿಸ್ಲಿಕ್ಕೆ ಬರ್ತದೆ. ಒಳಗಿರೋ ಒಂದೇ ದೇಹದ ಎರಡು ಜೀವವನ್ನ ಬೇರ್ಪಡಿಸಿ ಒಬ್ಬಳನ್ನ ನರಕಕ್ಕೆ ಕಳಿಸಿದ, ಇನ್ನೊಬ್ಬಳನ್ನ ಸ್ವರ್ಗಕ್ಕೆ ಕಳಿಸಿದ. ಈ ಅರ್ಥದಲ್ಲಿ ಯಾತುಧಾನ್ಯಪಿಯ ಸ್ವರ್ಗಂ. ಯಾರು ಕೊಡ್ತಾರೆ ಈ ತರಹ? ಇವತ್ತು ನ್ಯಾಯಾಲಯಗಳಲ್ಲಿ ಒಳಗಿರೋ ಜೀವನ ಸ್ವಭಾವ ನೋಡಿ ಶಿಕ್ಷೆ ಕೊಡೋದು ಅಂತಿದೆನಾ? ಅವ್ರು ಏನಿದ್ರು ಪ್ರೂಫ್ ಕೇಳ್ತಾರೆ, ಕಾಗದ ಪತ್ರಗಳನ್ನು ನೋಡ್ತಾರೆ, ಎವಿಡೆನ್ಸ್ ನೋಡ್ತಾರೆ, ಆಯ್ತು ಹಾಗಾದ್ರೆ ಶಿಕ್ಷೆ ಅಂತ ಕಳಿಸ್ಬಿಡ್ತಾರೆ. ಇಷ್ಟೇ ತಾನೇ ಮಾಡೋದು. ಒಳಗ ಅವನ ಸ್ವಭಾವ ಏನು ಅಂತ ನೋಡಿ ಅದಕ್ಕೆ ಮಾತ್ರ ತಕ್ಕ ಶಿಕ್ಷೆ ಕೊಟ್ಟು ಪುನಃ ಅವರನ್ನು ಸ್ವರ್ಗಕ್ಕೆ ಕಳಿಸೋ ಒಬ್ಬನೇ ಒಬ್ಬ ಮಹಾನುಭಾವ ಅಂದ್ರೆ ಅವನು ಕೃಷ್ಣ ಮಾತ್ರ ಅಂತ ಭಾಗವತ. ಹೀಗೆ ದಂಡವನ್ನು ತಕ್ಕ ಪಾಪಕ್ಕೆ ತಕ್ಕ ಶಿಕ್ಷೆ ಅಂತ ವ್ಯವಸ್ಥೆ ಮಾಡ್ತಾನೆ. ಇಂಥ ಕರುಣಾಸಾಗರನನ್ನು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ? ಅಸುರಿಯಾದವಳಿಗೆ ಸ್ವರ್ಗ ಕೊಟ್ಟ ಅಂದ್ರೆ ಇನ್ನು ಮನುಷ್ಯರಾಗಿ ನಾವು ಅವನಲ್ಲಿ ಭಕ್ತಿ ಮಾಡಿದ್ರೆ ಸ್ವರ್ಗ ಕೊಡದೆ ಇರ್ತಾನ? ಈ ರೀತಿ ಕೈಮುತ್ತಿ ನ್ಯಾಯದಿಂದ ಈ ಶ್ಲೋಕವನ್ನ ಅನುಸಂಧಾನ ಮಾಡಿಸ್ತಾರೆ. ಇದು ಪೂತನ ಜೀವಿತಾಹಾರಿ ಶಕಟಾಸುರ ಭಂಜನ ಅಂತ ಕೃಷ್ಣನ ಅಷ್ಟೋತ್ತರ ಶತನಾಮ ಸ್ತೋತ್ರದಲ್ಲೂ ಈ ಮಹಿಮೆಯನ್ನು ಹೇಳಿದ್ದಾರೆ. ಮುಂದೆ ಬರುವ ಎಲ್ಲ ಅಸುರರ ಚರಿತ್ರೆಗಳತ್ತ ಕೆಲವುದು ಎರಡು ಜೀವ, ಕೆಲವು ಮಾತ್ರ ಒಬ್ಬನೇ ಜೀವ ಅಂತ ತಿಳಿದುಕೊಂಡು ಅನುಸಂಧಾನ ಮಾಡಿ. ಈಗ ಮುಂದೆ ಶಕಟಾಸುರ, ವತ್ಸಾಸುರ, ಧೇನುಕಾಸುರ, ಬಕಾಸುರ, ಕೇಶಿ, ಅರಿಷ್ಟ, ಇವರಲ್ಲೆಲ್ಲ ಎರಡೆರಡು ಜೀವ ಇಲ್ಲ. ಆದ್ರೆ ಕಂಸನಲ್ಲಿ ಮತ್ತೆ ಎರಡು ಜೀವ ಅಂತ. ಬಟ್ ಹೀಗೆ ಭಾಗವತ ತಿಳಿಯುವಾಗಲೇ, ಅನುಸಂಧಾನ ಮಾಡುವಾಗಲೇ ಹೇಳಿರ್ಬೇಕಿದೆ. ಪೂತನೆ ಹಾಗೂ ಕಂಸ ಎರಡು ಜೀವ. ಕಂಸನನ್ನು ಕೃಷ್ಣ ಕೊಲ್ತಾನೆ, ಅವನನ್ನು ಕೊಲ್ಲುವಾಗಲೂ ಆ ದೇಹದೊಳಗೆ ಇಬ್ಬರಿದ್ರಂತೆ. ಒಬ್ಬ ಭೃಗು ಅಂತ ಋಷಿ, ಇನ್ನೊಬ್ಬ ಕಾಲನೇಮಿ ಅಂತ.
ಕಾಲನೇಮಿ ಕೃಷ್ಣನನ್ನು ದ್ವೇಷ ಮಾಡಿದವನು. ಭೃಗು ಕೃಷ್ಣನನ್ನು ದ್ವೇಷಿಸಿದವನಲ್ಲ, ಅವನದೇ ಕರ್ಮಾನುಸಾರ ಅಸುರನಾಗಿ ಸೇರ್ಕೊಂಡಿದ್ದ. ಕಂಸ ಸಂಹಾರ ಮಾಡ್ತಾನೆ ಅಂದರೆ ಕೃಷ್ಣ ಒಬ್ಬನ ಒಳಗಿರುವ ಆ ಕಾಲನೇಮಿನ ನರಕಕ್ಕೆ ಕಳಿಸಿದ, ಇನ್ನೊಬ್ಬ ಭೃಗು ಋಷಿಗಳನ್ನ ಸ್ವರ್ಗಕ್ಕೆ ಕಳಿಸಿದ ಅಂತ ತಿಳ್ಕೊಳ್ಬೇಕಂತ. ಅವರೇ ಭೂಮಿಗೆ ಬಂದ್ರ ಆಮೇಲೆ ಅಂತ ಕಥೆ. ಮಹಾನುಭಾವರು ಹಿಂದೇನೋ ಕಂಸನಾಗಿ ಸೇರಿದ್ರು ಕೃಷ್ಣನಿಗೆ ದ್ವೇಷ ಮಾಡುವವನಲ್ಲಿ. ಆಮೇಲೆ ಭೂಮಿಗೆ ಬಂದ್ರೆ ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವಣವಾಗದೋ ನಮ್ಮವರ ಮತವಿದು ತಾಪಕೋಟಿಯ ರಾಶಿ ಲೇಪವಾಹುದೋ ಪಾಪ ಕಳೆವನೋ ಬಲುದಯಾಪಯೋನಿಧಿ ಕವನ ರೂಪದಿ ಹರಿಯ ಸ್ತವನ ಮಾಡಿದ ಭುವನ ಬೇಡಿದ ಮಾಧವನ ನೋಡಿದ ಅಂದು ಕಂಸನಾಗಿದ್ರು. ಆಮೇಲೆ ಭೂಮಿಗೆ ಮತ್ತೆ ಬಂದ್ರು ಅಂತ ಅವರು ಇತಿಹಾಸವನ್ನ ಹೇಳ್ತಾರಲ್ಲ, ಅವರೇ ವಿಜಯ ಪ್ರಭುಗಳು ಅಂತ ಚಿಂತನೆ ಮಾಡಿಸ್ತಾರೆ ಹಿರಿಯರು. ಹೀಗೆ ಅವರ ಇತಿಹಾಸಗಳನ್ನು ತಿಳಿಬೇಕು, ಅವ್ರು ಮಾಡಿದ ಅಪರಾಧ ಏನು ಅಂತ ತಿಳಿಬೇಕು, ಅದನ್ನು ದೇವರು ಹೇಗೆ ಸಹಿಸಿದ ಅಂತ ಅನುಸಂಧಾನ ಮಾಡಿ ಭಕ್ತ ಅಪರಾಧ ಸಹಿಷ್ಣುನು ಅವನೇ, ಭಕ್ತ ಪರನೂ ಅವನೇ, ಭಕ್ತ ವತ್ಸಲನೂ ಅವನೇ ಅಂತ ತಿಳಿಸ್ಲಿಕ್ಕೆ ಭಾಗವತಾದಿ ಚರಿತ್ರೆಗಳಲ್ಲಿ ಈ ರೀತಿ ಅನುಸಂಧಾನ ಮಾಡ್ತಾರೆ. ಇನ್ನು ಶಕಟ ಮುಂದೆ ಬಂದ ರಾಕ್ಷಸ. ಪೂತನೆಯ ಸಂಹಾರ ಶ್ರವಣ ಮಾಡಿದ್ರೆ ಫಲ ಇದೆ. ಯಯೇ ತತ್ಪೂತನಾ ಮೋಕ್ಷಂ ಕೃಷ್ಣಸ್ಯಾರ್ಭುಕಂ ಅದ್ಭುತಂ ಶೃಣುಯಾತ್ ಶ್ರದ್ಧಯಾ ಮರ್ತ್ಯೋ ಗೋವಿಂದೇ ಲಭತೆ ರತಿಂ. ಕೃಷ್ಣನ ಈ ಚರಿತ್ರೆಯನ್ನು ಶ್ರದ್ಧೆಯಿಂದ ಯಾರು ಕೇಳ್ತಾರೆ ದೇವರಲ್ಲಿ ವಿಶೇಷ ಭಕ್ತಿ ಮೂಡ್ತದಂತೆ. ಪೂತನಾ ಸಂಹಾರ ಕೇಳಿದ್ರೆ ಸಂದೇಶನೂ ಚೆನ್ನಾಗಿದೆ. ವಿಷ ಕೊಟ್ಟವಳಿಗೆ ನರಕಕ್ಕೆ ಕಳಿಸ್ತಾನೆ. ಸ್ತನ್ಯ ಉಣಿಸಿದ್ಲಲ್ಲ ಆಧಾರದಿಂದ ಅವಳನ್ನು ಶಾಪ ಮುಕ್ತಳನ್ನು ಮಾಡಿ ಸ್ವರ್ಗಕ್ಕೆ ಕಳಿಸ್ತಾನಂತೆ. ನಾವು ಅನುಸಂಧಾನಕ್ಕೆ ತರಬೇಕಿದನ್ನ. ಪೂತನೆ ಅಂದರೆ ನಮ್ಮ ಬದುಕಿನಲ್ಲಿ ಮಾಯ, ಸಮಾಜದೊಳಗೆ ಸಾಕಷ್ಟು ಮಾಯೆ ಇದೆ. ಯಶೋದೆಯನ್ನು ಮೋಹಗೊಳಿಸಿ ಕೃಷ್ಣನನ್ನ ಯಶೋದೆಯಿಂದ ದೂರ ಮಾಡಿದ್ಲು. ನಮ್ಮನ್ನು ದೇವರಿಂದ ದೂರ ಮಾಡುವ ಶಕ್ತಿ ಯಾವುದು? ಮಾಯ. ಎಂತೆಂಥ ಮೋಹ ಮಾಯೆಗಳಿದ್ದಾವೆ ಇವತ್ತು. ಒಂದು ಸಲಿ ಮೊಬೈಲ್ ಹೀಗೆ ತೆಗೆದು ಬಿಟ್ರೆ ಸರಿಸುಮಾರು ಒಂದು ಸಂಶೋಧನೆ ಆಗಿದೆ, ಒಂದು ಅನಾಲಿಸಿಸ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಮೊಬೈಲ್ ಓಪನ್ ಮಾಡ್ದ ಅಂದ್ರೆ ಅಗದಿ ಕಡಿಮೆ ಅಂದ್ರೆ 20 ನಿಮಿಷ ತನಕ ನೋಡ್ತಾನೆ, ಅಗದಿ ಕಡಿಮೆ. ಆಮೇಲೆ ಮತ್ತೆ ಇಡ್ತಾನೆ ಅಂತ ಇಟ್ಕೊಳ್ಳಿ. ಮತ್ತೆ ತಗೊಂಡ ಅಂದ್ರೆ ಅಂದ್ರೆ ನೋಡಿ 100%ರಲ್ಲಿ 20 ನಿಮಿಷ ಅಗದಿ ಕಡಿಮೆ ಅಂದ್ರೆ ಇವತ್ತು ನೋಡ್ತಾ ಇರುತ್ತೆ. ಅದರಲ್ಲಿ ಮತ್ತೆ ಏಜ್ ಬೇರೆ ಗ್ಯಾಪ್ ಇದೆ. ಇವಾಗ ಎಲ್ಲ ಅದು ಕಾಗದಗಳು ಸಬ್ಮಿಟ್ ಆಗ್ತಾ ಇದ್ದಾವೆ, ಪೇಪರ್ ಸಬ್ಮಿಟ್ ಆಗ್ತಾ ಇದ್ದಾವೆ. ಅಂದ್ರೆ ಯಾವ್ಯಾವ ಏಜ್ನವರು ಮೊಬೈಲ್ ತಗೊಂಡಾಗ ಎಷ್ಟೆಷ್ಟು ನಿಮಿಷ ಅದನ್ನ ಮಿನಿಮಮ್ ನೋಡ್ತಾರೆ ಅಂತ. ಅಂದ್ರೆ ಹೆಂಗೆ ಸಂಶೋಧನೆ ಆಗ್ತಿದೆ ನೋಡಿ. ಮುಂದಿಂದೆಲ್ಲ ಇನ್ PhD ಪ್ರಬಂಧಗಳು ಮೊಬೈಲ್ ಮೇಲೆ ಬರ್ತವೆ, ಮುಂದೆ ಹಾಗೆ ಶುರು ಆಗ್ತದೆ. ಅದರಲ್ಲಿ ಮತ್ತೆ ಆ್ಯಪ್ಗಳಂತೆ, ಆ ಆ್ಯಪ್ಗಳನ್ನು ಎಷ್ಟು ನಿಮಿಷ ಯಾರು ಯೂಸ್ ಮಾಡ್ತಾರಂತೆ. ಹಿಂಗೆ ಪ್ರಪಂಚ ಈ ಮೋಹ ಮಾಯೆಯಲ್ಲಿ ಹೋಗಿಬಿಟ್ರೆ, ಅಲ್ಲ ನನಗೆ ಮೊಬೈಲ್ ಬಯ್ಯೋ ಉದ್ದೇಶನೂ ಅಲ್ಲ, ಆ್ಯಪನ್ನು ಬಯ್ಯೋ ಉದ್ದೇಶನೂ ನನಗಿಲ್ಲ. ಜಗತ್ತಿನಲ್ಲಿ ಥರಥರದ ಪೂತನೆ ಥರಥರದ ವೇಷ ಹಾಕೊಂಡು ಬರ್ತಾಳೆ, ನಮ್ಮನ್ನ ದೇವರಿಂದ ದೂರ ಮಾಡ್ತಾಳೆ. ನಾವೇ ಅವುಗಳನ್ನು ಗೆಲ್ತೇವೆ ಅಂತಂದ್ರೆ ಸಾಧ್ಯ ಆಗಲ್ಲ. ಕೃಷ್ಣನಂಥ ಶಕ್ತಿ ಇಂಥ ಪೂತನೆಯ ಮೋಹ ಮಾಯೆಯನ್ನೇನಾದ್ರೂ ದೂರ ಮಾಡಿದ್ರಷ್ಟೇ ನಾವು ಪುನಃ ಕೃಷ್ಣನಲ್ಲಿ ಭಕ್ತಿ ಮಾಡ್ಬೋದು. ಆ ರೀತಿ ಕೃಷ್ಣನಲ್ಲಿ ನಾವು ಶ್ರದ್ಧೆಯಿಂದ ಬೇಡಿ, ಸ್ವಾಮಿ ನಮ್ಮನ್ನು ಈ ಮೋಹ ಮಾಯೆಯಿಂದ ದೂರ ಮಾಡು, ಪೂತನೆಯನ್ನು ದೂರ ಮಾಡಿದಂತೆ ಅಂತ ಪ್ರಾರ್ಥನೆ. ಇದೊಂದು ಸಂದೇಶ. ಇನ್ನೊಂದು ಶಕಟಾಸುರ ಭಂಜನ, ಬಂಡಿ ರೂಪದಲ್ಲಿ ಬಂದ. ಕೃಷ್ಣನಿಗೆ ಅವತ್ತಿನ ಉತ್ಸವ ಅಂದ್ರೆ ಔತ್ಥಾನಿಕ ಔತ್ಸುಕ್ಯ ಮನಸ್ವಿನಿ ಸಮಾಗತಾನ್ ಪೂಜಯಸಿ ವ್ರಜೌಕಸಃ. ಏನ್ ಚಂದ ಭಾಗವತ. ವ್ಯಾಸರ ವರ್ಣನೆ. ಇಲ್ಲೇ ಕೃಷ್ಣ ಇದ್ದಾನೆ, ಇಲ್ಲೇ ಯಶೋದೆ ಇದ್ದಾಳೆ, ಇಲ್ಲೇ ಗೋಪಿಕೆಯರು ಬಂದಿದ್ದಾರೆ, ಚಂದ ಭಕ್ಷ್ಯ ಭೋಜ್ಯಗಳನ್ನು ಮಾಡಿದ್ದಾರೆ, ಊರ್ ಹೊರಗಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಎಲ್ಲ ಕಣ್ಮುಂದೆ ಕಟ್ಟುವಂತೆ ವರ್ಣನೆ ಮಾಡ್ತಾರೆ ಅವರು. ಅವತ್ತಿನ ಉತ್ಸವಕ್ಕೆ ಔತ್ಥಾನಿಕ ಅಂತ ಕರೆದಿದ್ದಾರೆ. ಮಕ್ಕಳು ಹುಟ್ಟಿದ ಮೇಲೆ ಇಂತಿಷ್ಟು ದಿನಕ್ಕೆ ದೇವರ ದರ್ಶನ ಕರ್ಕೊಂಡು ಹೋಗಬೇಕು ಅಂತಿದೆ, ಅದಕ್ಕೆ ಔತ್ಥಾನಿಕ. ನಮ್ಮ ಕಡೆನೂ ಮಾಡ್ತಾರೆ ಇವನ್ನೆಲ್ಲ. ಮಕ್ಕಳು ಮಲಗಿರ್ಬೇಕು ಅಂಗಾತ, ಬೋರ್ಲ್ ಹಾಕಿದ್ರೆ ಮನೆಯಲ್ಲಿ ಹೋಳಿಗೆ ಊಟ ಮಾಡ್ಬೇಕಂತ. ಅಲ್ಲ ಈಗೆಲ್ಲ ಆರ್ಡರ್ ಮಾಡಿದ್ರು ಬರ್ತದೆ ಹೋಳಿಗೆ, ಅದು ಬೇರೆ. ಕಡಲೆ ಬೇಳೆಯಲ್ಲಿ
ಬ್ಯಾಳಿ ಒಳಗೆ ಬೆಲ್ಲ ಬಿತ್ತು ಅಂತ ನಮ್ಮೂರಿನ ಭಾಷೆ. ಹೀಗೆ ಇದೆಲ್ಲ ಬ್ಯಾಳಿ ಒಳಗೆ ಬೆಲ್ಲ ಹಾಕೋದು ಅಂತ. ಯಾಕೆ ಅಂದ್ರೆ ಮಗು ಬೋರ್ಲ್ ಹಾಕ್ತಲ್ಲ, ಅವತ್ತಿನ ದಿವಸ ಉತ್ಸವ ಮಾಡ್ಬೇಕಂತ. ಅಂಬೆಗಾಲು ಇಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ, ಅವತ್ತಿನ ದಿವಸ ಒಂದು ಉತ್ಸವ ಮಾಡ್ಬೇಕಂತೆ. ಅಂಬೆಗಾಲು ಇಡ್ತಾ ಇಡ್ತಾ ಮನೆ ಹೊತ್ಸಲ ದಾಟಿದ್ರೆ ಒಂದು ಉತ್ಸವ ಮಾಡ್ಬೇಕಂತೆ. ಹೊತ್ಸಲು ದಾಟೋ ತನಕ, ಮನೆ ಹೊತ್ಸಲು ದಾಟೋ ತನಕ ಕಾಯ್ಬೇಕಂತೆ, ಅವತ್ತೊಂದು ಉತ್ಸವ ಮಾಡ್ಬೇಕಂತೆ. ಹೀಗೆ ಅದ್ರದ್ದೊಂದು ಪದ್ಧತಿ. ನಿಷ್ಕ್ರಮಣ, ಆಮೇಲೆ ಔತ್ಥಾನಿಕ ಅಂತ ಅವುಗಳಿಗೆ ಶಾಸ್ತ್ರಗಳಲ್ಲಿ ಹೆಸರು ಹೇಳಿದ್ದಾರೆ. ಇಲ್ಲಿ ಔತ್ಥಾನಿಕೋತ್ಸುಕ್ಯ ಮನ ಅಂತ ಶಬ್ದ ಬಂದದ್ದಕ್ಕೆ ಹಿರಿಯರು ವ್ಯಾಖ್ಯಾನಿಸಿ ತಿಳಿಸಿದ್ರು, ಶ್ರೀಕೃಷ್ಣ ಪರಮಾತ್ಮನಿಗೆ ಅವತ್ತು ದೇವರ ದರ್ಶನಕ್ಕೆ ಅಂತ ಕರೆದುಕೊಂಡು ಹೋಗ್ತಾ ಇದ್ರು ಅಂತ ಉತ್ಸವ. ಸೋದರ ಮಾವ ಕೂಡ್ಲೆ ನೋಡೋ ಹಾಗಿಲ್ಲ ಅಂತ ಒಂದು ಪ್ರದೇಶದ ಪದ್ಧತಿ. ಮಕ್ಕಳು ಹುಟ್ಟಿರ್ತಾರೆ ತಂಗಿಗೆ, ಆ ಕೂಡ್ಲೆ ಬಂದು ನೋಡೋ ಹಾಗಿಲ್ಲ ಅಂತೆ, ಒಂದು ಉತ್ಸವ ಮಾಡಿ ನೋಡ್ಬೇಕಂತ ಆತ. ಅದು ತುಪ್ಪದಲ್ಲಿ ಮೊದಲು ತೋರಿಸ್ಬೇಕು ಅಂತ ಎಲ್ಲ ವ್ಯವಸ್ಥೆ ಇದೆ. ಇರಲಿ, ದೇವರ ದರ್ಶನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಿಗದಿತವಾದಂತಹ 12 ಪ್ರಾಯ 11, 15 ಅಂದ್ರೆ ಪಕ್ಷ ಅಥವಾ 3 ತಿಂಗಳು ಅಂತ ಅದಕ್ಕೊಂದು ವ್ಯವಸ್ಥೆಯನ್ನು, ಒಂದು ಪೂರ ಸ್ಮೃತಿ ವಾಕ್ಯ, ಧರ್ಮಶಾಸ್ತ್ರದ ಸ್ಮೃತಿ ವಾಕ್ಯ ನಮಗೆ ಹಾಕಿ ಪ್ರಮಾಣ ಕೊಡ್ತದೆ. ಅದಕ್ಕೆ ತಕ್ಕಂತೆ ಕೃಷ್ಣನನ್ನು ದೇವರ ದರ್ಶನ ಅಂದ್ರೆ ಊರು ಹೊರಗಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಎಲ್ಲರನ್ನು ಸೇರಿಸಿದ್ರು, ಸುವಾಸಿನಿಯರನ್ನ, ವಾದ್ಯ ಘೋಷಗಳು ಮೊಳಗ್ತಿದ್ದಾವೆ, ಭಕ್ಷ್ಯ ಭೋಜ್ಯಗಳನ್ನು ಮಾಡಿಸಿದ್ದಾರೆ, ಬಂಡಿ ಕಟ್ಕೊಂಡು ಹೊರಟಿದ್ದಾರೆ ಪಾಪ ಗೊಲ್ಲರೆಲ್ಲ. ಒಂದು ಬಂಡಿ ಇದಕ್ಕೆ ಮೀಸಲಂತೆ, ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ್ಯ ಇಟ್ಟಿದ್ದಾರೆ. ಅದರೊಳಗೆ ಇವ ಸೇರ್ಕೊಂಡಿದ್ದಾರೆ. ರಾಕ್ಷಸರು ಎಲ್ಲಿ ಬೇಕಾದಲ್ಲಿ ಸೇರ್ತಾರೆ ನೋಡಿ. ಅದಕ್ಕೆ ಆ ಬಂಡಿ ಒಳಗೆ ಸೇರ್ಕೊಂಡಿದ್ದಾರೆ. ಯಶೋದೆ ಬಹಳ ಬೆಳಗ್ಗೆ ಬೇಗ ಎದ್ದಿತ್ತು ಕೂಸು, ಎಣ್ಣೆ ಹಚ್ಚಿ ಸ್ನಾನ ಬೇರೆ ಮಾಡಿಸಿದ್ಲು, ಎರೆದಿದ್ಲು, ಮಲಗೇ ಇಲ್ಲ. ಬರೀ ಅವ್ರು ಎತ್ಕೊಂಡೆ ಇವ್ರು ನೋಡ್ದೆ, ಅವ್ರು ಮುದ್ದಾಡ್ದೆ ಅಂತ ಮಾಡ್ತಿದ್ರು. ಸ್ವಲ್ಪ ಹೊತ್ತು ಹಾಲು ಕುಡಿಸಿ ಮಲಗಿಸ್ಬಿಟ್ರಾಯ್ತು ಅಂತ ಕೃಷ್ಣನನ್ನ ಮಲಗಿಸ್ಬೇಕು ಅಂತ ಅವಳಿಗೆ ಪ್ರಯತ್ನ. ಯಾಕೆ ಅಂದ್ರೆ ಬಂದವ್ರ ಜೊತೆಗೆ ಸ್ವಲ್ಪ ಹರಟೆ ಹೊಡಿಬೇಕಲ್ಲ ಅಂತ ಅಪೇಕ್ಷೆ ಅವಳಿಗೂ. ಮಲಗುವಲ್ತು ಕೂಸು ಅಂತ ಮಲಗಿಸ್ಲಿಕ್ಕೆ ಪ್ರಯತ್ನ ಪಟ್ಲು. ಮಲಗಿದಂಗೆ ನಟನೆ ಮಾಡಿದ ಕೃಷ್ಣ. ಮಲಗಿದ ಕೂಡಲೇ ಅಂತೂ ಮಲಗಿತಲ್ಲ ಕೂಸು ಅಂತ ಬಂಡೆ ಕೆಳಗೆ ಅವನನ್ನ ಹಾಸಿ ಮಲಗಿಸಿ ಹರಟೆ ಹೊಡಿಲಿಕ್ಕೆ ಹೋಗ್ತಾಳೆ. ಭಾಗವತ ಬಹಳ ಚೆನ್ನಾಗಿ ಹೇಳ್ತದೆ. ಅಪ್ರಾಕೃತನಾದ ಶ್ರೀಹರಿ, ಮೋಕ್ಷದಲ್ಲಿರಬೇಕಾದ ವೈಕುಂಠಾಧಿಪತಿ, ಸಂಸಾರದಲ್ಲಿರೋ ಜೀವರನ್ನು ಉದ್ಧರಿಸಲಿಕ್ಕೆ ಅಂತ ಬಂದಾಗ ಕ್ಷಣ ಬಿಡದೆ ತೊಡೆ ಮೇಲೆ ಎತ್ಕೊಂಡಿರ್ಬೋದಾಗಿತ್ತು ಯಶೋದೆ. ಸ್ವಲ್ಪ ಹೊತ್ತು ಅವನ್ನ ದೂರ ಮಾಡಬೇಕು ಅಂತ ಅನಿಸ್ತಲ್ಲ ಅವಳಿಗೆ, ಅದಕ್ಕೆ ಒಂದು ಉತ್ಪಾತ ಮಾಡಿದ ಅಂತ ಚರಿತ್ರೆ ಹೇಳ್ತಾರೆ ನೋಡಿ. ನಮ್ಮ ಮನೆಗಳಲ್ಲಿ ಯಾವಾಗ ಆಗಬಾರ್ದು ಅನಾಹುತಗಳು ನಡೀತಾವೆ ಅಂದ್ರೆ ಯಾವಾಗ ದೇವರನ್ನು ವಿಸ್ಮರಣೆ ಮಾಡ್ಕೋತೇವೋ ಅವಾಗೆಲ್ಲ ನಡೀತಾವೆ. ಅದನ್ನು ಹೇಳಬೇಕಾಗಿದೆ ಭಾಗವತ. ಅವಳು ಸ್ವಲ್ಪ ಹೊತ್ತು ಕೃಷ್ಣನ್ ದೂರ ಮಾಡಿದ್ಲಲ್ಲ, ತಕ್ಷಣ ಕೃಷ್ಣ ಅಂದ, ನಾನು ಬಂದದ್ದೇ ನಿನ್ ಸಲುವಾಗಿ, ನೀ ನನ್ನೇ ಬಂಡಿ ಕೆಳಗೆ ಮಲಗಿಸಿ ನೀನು ಹರಟೆ ಹೊಡಿಲಿಕ್ಕೆ ಹೋಗ್ತೀನಿ ಅಂತೀಯಲ್ಲ, ತಾಳು ನಿನಗೆ ತೋರಿಸ್ತೇನೆ ಅಂತ ಹೇಳೇ ಕೃಷ್ಣ ಕಣ್ಣು ತೆರೆದ. ಆ ಬಂಡಿ ಮೇಲ್ಗಡೆ ಇದ್ದದ್ದು ನೋಡಿ ತನ್ನ ಅಂಗಾಲನ್ನು ಎತ್ತಿ ಸ್ವಲ್ಪ ಸ್ಪರ್ಶಿಸಿದ. ಬಹಳ ಜನ ತಪ್ಪಾಗಿ ಹೇಳ್ತಾರೆ, ಒದಿತಾ ಒದ್ದ, ಹಂಗೇನು ಒದ್ದಿಲ್ಲ ಅಂತಾರೆ ಭಗವತ್ಪಾದರು. ಮಕ್ಕಳ ಆಟದಲ್ಲಿ ಒದಿಯೋದೇನಿರ್ತದೆ ಬಹಳ ಜೋರಾಗಿ. ನೀವು ಅದನ್ನು ಪೀಡಿಸ್ಲಿಕ್ಕೆ ಹೋದ್ರೆ ಒದಿತಾವು ಅಷ್ಟೆ, ತಾವಾಗೆ ಒದಿಯಲ್ಲ. ಹಾಗಾದ್ರೆ ಏನ್ ಮಾಡ್ತಾವೆ? ಕಾಲು ಹೆಚ್ಚಾಗ್ತಿರ್ತಾವೆ ಮೇಲ್ಮೇಲೆ. ಅದೇ ಕ್ರೀಡೆಯನ್ನೇ ಮಾಡಿದ ಅಂತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾವ ಪಾದ ಎತ್ತಿ ಆಕಾಶದ ಎತ್ತರ ತಗೊಂಡು ಹೋದಾಗ ಗಂಗೆನೇ ಕೆಳಗಿಳಿದ್ಲೋ ಅದೇ ಪಾದವನ್ನೇ ಕೃಷ್ಣ ಬಂಡಿಗೆ ತಾಕ್ಸಿದ. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟ ಕಾಳಿಯ ನಾಗಾಕ್ಷೇಲ ನಿಹಂತ. ಇದೆಲ್ಲ ನೋಡಿ, ಮಕ್ಕಳು ಆಟ ಆಡುವಾಗ ಹೇಗೆ ಆಟ ಆಡ್ತಾವೆ ಅನ್ನೋದನ್ನ ಭಗವತ್ಪಾದರು ಮಾಡಿದ ಕಂದುಕ ಸ್ತುತಿ ಅಂತ ಅಲ್ಲಿ ಹೇಳುವಾಗ ಅಂತಾರೆ. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟ. ಪದ ತಲ ವಿದಲಿತ, ಅಂಗಾಲನ್ನ ಸ್ಪರ್ಶಿಸಿದ ಕೂಡಲೇ ಬಂಡಿ ತಳಗಿಳಾಗಿ ಕೆಳಗೆ ಬಿದ್ಬಿಟ್ಟಿದೆ ಅಂತ. ಅಂಥ ವಿಚಿತ್ರ ಶಕ್ತಿ ಉತ್ಪಾತ ಆಯಿತು. ಭೂಕಂಪಿಸಿದಂತಾಗಿ ಎಲ್ಲರೂ ಓಡೋಡಿ ಬಂದ್ರು. ಏನಾಯ್ತು ಯಶೋದೆ ಬೈದ್ರಂತೆ. ಬೇಕಿತ್ತ ನಿನಗೆ? ಯಾರಾದ್ರೂ ಬಂಡಿ ಕೆಳಗೆ ಮಲಗಿಸಿ ಹೋಗ್ತಾರನೇ ಯಶೋದೆ? ಬುದ್ಧಿ ಕೆಟ್ಟಿದ್ದೇನೆ ನಿನಗೆ? ಏನಾಗಿದೆ ನೋಡು ಮಗುಗೆ ಅಂತ ಎಲ್ಲರೂ ಅದನ್ನ ಹತ್ರ ತೆಗೆದು ನೋಡ್ತಾರೆ. ಏನೇನೇನೇನಾಗಿಲ್ಲ ಇವನಿಗೆ. ಆಗಿದ್ದೆಲ್ಲ ಒಳಗಿದ್ದ ಬಂಡಿ ರೂಪದ ಅಸುರನಿಗೆ ಆಗಿತ್ತು, ಕೆಳಗೆ ಬಿದ್ದಿದ್ದ.
ನಂದಗೋಪ ಜಪಿಸಿದ. ಉಳಿದವರು ಸ್ವಲ್ಪ ಬೈಕೊಂಡ್ರು. ಯಶೋದೆಯು ಕೂಡ ಮನಸ್ಸಿನಲ್ಲಿ ಖಜೀಲ್ ಮಾಡಿಕೊಂಡು ಪಾಪ ಯಾಕಾದ್ರೂ ಕೃಷ್ಣನ್ ಬಿಟ್ಟೋದ್ನೋ ಏನೋ, ನಂದೇ ತಪ್ಪಾಗೋಯ್ತು ಅಂತ ಅವಳು ಅಷ್ಟು ಮಾಡ್ಕೊಳ್ಳಿ ಅಂತ ಹೇಳಿ ಮಾಡಿದ್ದ ಇವ. ಹಾಗೆ ಮಾಡಿದ ಕೃಷ್ಣ ಯಶೋದೆಗೆ. ಆಮೇಲೆ ಬಂಡಿ ರೂಪದ ಅಸುರ ಸತ್ತಿದ್ದಾನೆ ಎಂದಾಗ ಏನೋ ಈ ಮಗು ಬಂದಾಗಿನಿಂದ ಮೊದಲು ಪೂತನೆ ಹೋದ್ಲು, ಆಮೇಲೆ ಇದು ಇನ್ನೊಬ್ಬ ಅಸುರ ಹೋದ, ಏನಿರ್ಬೇಕೋ ಏನೋ ಈ ಮಗು ಅಂತ ಹೇಳಿ ಕುತೂಹಲ ಮುಡ್ತಂತೆ ಎಲ್ಲರಲ್ಲಿ. ಮಗುನ ಕರ್ಕೊಂಡು ಮನೆಗೆ ಹೋದ್ರು. ನಂದಗೋಪ ಜಪ ಮಾಡಿದ. ರಕ್ಷೆ ಮಾಡಿದ್ದು ಪೂತನೆಯ ಸಂಹಾರ ಆದಾಗ. ಪೂತನೆ ಎತ್ಕೊಂಡು ಹೋಗಿದ್ಲಲ್ಲ, ಅವಳು ಬಾಲಘಾತಿನಿ, ಅವಾಗ ಒಂದು ರಕ್ಷೆ ಮಾಡಿದ್ರು ಅಂತ ಭಾಗವತ ಹೇಳ್ತದೆ. ಅದಕ್ಕೆ ಬಾಲರಕ್ಷಾ ಸ್ತೋತ್ರ ಅಂತ ಪೂರ್ವಾರ್ಧದಲ್ಲಿ ಪ್ರಸಿದ್ಧ. ಮೊದಲು ಗರ್ಭಸ್ತುತಿ, ಆಮೇಲೆ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ, ಆಮೇಲೆ ಬಾಲರಕ್ಷಾ ಸ್ತೋತ್ರ. ಯಾರಾದ್ರೂ ಮಕ್ಕಳು ಬಹಳ ಅಳುತ್ತಿದ್ದಾರೆ ಅಂದ್ರೆ ಅವ್ಯಾದ ಜೋಂಗ್ರಿ ಮಣಿಮಾನ್ ಅಂತ ಪ್ರಾರಂಭ ಆಗ್ತದೆ. ಈ ಬಾಲರಕ್ಷೆಯನ್ನು ಹೇಳಿ ಅವರನ್ನ ಚೆನ್ನಾಗಿ ಕೈಕಾಲುಗಳಲ್ಲಿ ಸ್ಪರ್ಶಿಸಿಬಿಟ್ರೆ ಅವ್ರು ಕಿರಿಕಿರಿ ಮಾಡೋದು ತಪ್ಪು ಅವ್ರು ಕಡಿಮೆ ಮಾಡ್ತಾರೆ. ಆಮೇಲೆ ಶಕಟನ ಸಂಹಾರ ಆದ ಮೇಲೆ ಮಗುವಿನ ವಿಷಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡ ನಂದಗೋಪ, ನನ್ನ ಮಗುವಿಗೆ ಏನಾದರೂ ಮಾಡಿ ದೇವರೇ ನೀನೇ ಆಯುಷ್ಯ ಕೊಡು, ರಕ್ಷಣೆ ಮಾಡು ಅಂತ. ಇಷ್ಟು ಕಥೆ ಭಾಗವತ ಹೇಳ್ತದೆ. ಏನು ಈ ಚರಿತ್ರೆಯ ಸಂದೇಶ? ಥರಥರದಿಂದ ವರ್ಣಿಸಿದ ಹಿರಿಯರು ಒಂದೊಂದು ಅಂಶ ಚಿಂತಿಸೋಣ. ಶಕಟ ಅಂದರೆ ಬಹಳ ಆಲಸ್ಯ. ಬಂಡಿಯಲ್ಲಿ ಯಾರಾದರೂ ಹೊರಟ್ರೆ ಪ್ರಯಾಣಕ್ಕೆ ಎಷ್ಟು ದಿನ ಬೇಕಾಗ್ತದೆ ಒಂದು ಊರಿಗೆ ಹೋಗ್ಬೇಕಾದ್ರೆ. ಯಾಕೆ ಅದು ಹೋಗೋದೇ ನಿಧಾನ ಹೋಗ್ತದೆ. ನಮ್ಮ ಬದುಕಿನಲ್ಲಿಯೂ ನಾವು ಬಹಳ ಆಲಸ್ಯದಿಂದ ಇದ್ರೆ ಶಕಟಾಸುರರಾಗಿದ್ದೇವೆ ಅಂತ ಅರ್ಥ. ಬೆಳಗ್ಗೆ ಏಳಲಿಕ್ಕೆ ಆಲಸ್ಯ, ಸ್ನಾನಕ್ಕೆ ಆಲಸ್ಯ, ತಿಂಡಿಗೆ ಆಲಸ್ಯ, ಆಫೀಸಿಗೆ ಹೋಗ್ಲಿಕ್ಕೆ ಆಲಸ್ಯ. ಇಷ್ಟು ಆಲಸ್ಯ ಇದ್ರೆ ಹೆಂಗೆ ಉದ್ಧಾರ ಆಗೋದಪ್ಪ? ಆಲಸ್ಯ ದೂರ ಆಗಬೇಕು. ಒಬ್ಬ ಸುಭಾಷಿತಕಾರ ಹೇಳ್ತಾನಲ್ಲ, ಆಲಸ್ಯಂ ಹಿ ಮಹಾನ್ ರಿಪುಹು ಅಂತಂದ. ಬದುಕಿನಲ್ಲಿ ಹೊರಗಿನ ಶತ್ರುಗಳು ದೊಡ್ಡವರಲ್ಲಂತೆ, ದೊಡ್ಡ ಶತ್ರು ಒಳಗಿದ್ದಾನಂತೆ. ಏನು ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಇನ್ನು ಶಬ್ದ ನಮ್ಮೂರಿನ ಭಾಷೆ ಚಂದ, ಮೈಗಳತನ ಅಂತಂತೇವಲ್ಲ. ಸ್ವಲ್ಪ ಆಲಸ್ಯ ಸೋಂಬೇರಿತನ ಅಂದ್ರೆ ಆ ಕಡೆ ಭಾಷೆ ಅದು. ಈ ನಮ್ಮ ಕಡೆ ಇರೋ ಭಾಷೆ ಸ್ಪಷ್ಟ, ಅದೇನದು ಮೈಗಳತನ. ಏನು ಮಾಡ್ಲಿಕ್ಕೂ ಮೈಗಳ. ಎಂತೆಂಥ ಮೈಗಳತನ ಇದ್ದಾವೆ ಅಂತ ನಾನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಒಂದು ಕಡ್ಡಿ ಈ ಕಡೆ ಇಲ್ಲ ಆ ಕಡೆ ಎತ್ತಿಡಲ್ಲ, ಅಂಥ ಮೈಗಳತನ. ಇದು ಬಂತು ಅಂದ್ರೆ ಮನುಷ್ಯ ಹೆಂಗೆ ಮ್ಯಾಲೆ ಹೇಳಲಿಕ್ಕೆ ಸಾಧ್ಯ? ಅದಕ್ಕೆ ಇದನ್ನು ದೂರ ಮಾಡಿಕೊಳ್ಬೇಕು. ಒಳಗಿನ ಆಲಸ್ಯ ಶತ್ರುವನ್ನ ಶ್ರೀಕೃಷ್ಣ ಮಾಡಿದ ಶಕಟಾಸುರನ ಸಂಹಾರವನ್ನು ಕೇಳಿದ್ರಿಂದ ದೂರ ಆಗಲಿ, ಆಲಸ್ಯ ದೂರ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಆಮೇಲೆ ತೃಣಾವರ್ತನ ಸಂಹಾರದ ಕಥೆ ಎಷ್ಟಾಯ್ತು ಸಮಯ? ಸಾಕು. ಇನ್ನು ತೃಣಾವರ್ತನ ಸಂಹಾರದ ಚರಿತ್ರೆ ಇದೆ, ಅದನ್ನು ಮತ್ತೆ ನಾಳೆ ಚಿಂತಿಸುವ ಪ್ರಯತ್ನ ಮಾಡ್ತೇನೆ. ಇವತ್ತು ಮತ್ತೊಂದು ಸ್ತೋತ್ರ 5 ಬಾರಿ ಹೇಳಿಸಿ ಕೃಷ್ಣ